ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಸೊ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾವು ಡಿಸ್ಕಸ್ ಮಾಡೋಣ ಕಂಪ್ಲೀಟ್ ಆಗಿ ವೇವ್ ಆಪ್ಟಿಕ್ಸ್ ಚಾಪ್ಟರ್. ಸೊ ಸಾರಿ, ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಆ್ಯಂಡ್ ಇವತ್ತು ಅಲ್ಲಿ ಟ್ರೈ ಟು ಅಪ್ಲೋಡ್ ಒನ್ ಮೋರ್ ಲೆಕ್ಚರ್ ಆಲ್ಸೋ ಇದ್ರ ಜೊತೆಯಲ್ಲಿ. ಇನ್ನೂ ನಾಳೆ ಒಂದು 2 ಚಾಪ್ಟರ್ ಕಂಪ್ಲೀಟ್ ಮಾಡಿ ಟ್ರೈ ಮಾಡ್ತೀನಿ ಫಿಸಿಕ್ಸು. ಸೊ ನಾನು ಏನು ಪ್ಲ್ಯಾನ್ ಕೊಟ್ಟಿನಿ ನಿಮಗೆ, ಅದರ ಪ್ರಕಾರ ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್ ಫಿಸಿಕ್ಸ್ ಇನ್ ದ ಯೂಟ್ಯೂಬ್. ಓಕೆ, ಸೊ ಈ ಚಾಪ್ಟರ್ ನಾವು ಡಿಸ್ಕಸ್ ಮಾಡೋಣ. ಸೊ ಏನು ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರೆ, ವಿಲ್ ಡಿಸ್ಕಸ್ ಅಬೌಟ್ ದ ಕಾನ್ಸೆಪ್ಟ್ಸ್, ದ PYQs ಆ್ಯಂಡ್ ದ ಶಾರ್ಟ್ ಕಟ್ಸ್. ಓಕೆ, ಎಲ್ಲ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಮಾಡಿಸ್ತೀನಿ, ನೋಟ್ಸ್ ಬರ್ಕೊಬೇಕು ನೀವು. ಅದಾದಮೇಲೆ ವಿಲ್ ಟೇಕ್ ದ PYQs ಕ್ವಶನ್ಸ್. ಆ್ಯಂಡ್ ನಾನು ತುಂಬ ನ್ಯೂಮರಿಕಲ್ ಟೈಪ್ ಕ್ವಶನ್ಸ್ ತೊಗೊಂಡಿದ್ದೀನಿ, ತುಂಬ ಡಿಫಿಕಲ್ಟ್ ಕ್ವಶನ್ ತೊಗೊಂಡಿದ್ದೀನಿ. ಬಟ್ ದೋಸ್ ಕ್ವಶನ್ಸ್ ಆಲ್ಸೋ ವಿ ಕ್ಯಾನ್ ಸಾಲ್ವ್ ವೆರಿ ಫಾಸ್ಟ್ ಆ್ಯಂಡ್ ವೆರಿ ಕ್ವಿಕ್. ಹೇಗೆ ಸಾಲ್ವ್ ಮಾಡೋಕ್ಕಂತ ತುಂಬ ಟೆಕ್ನಿಕ್ಸ್ ಹೇಳ್ಕೊಂಡು ಐ ವಿಲ್ ಡೂ ಇಟ್. ಓಕೆ, ಸೊ ಶಾರ್ಟ್ ಕಟ್ಸ್ ಎಲ್ಲ ಟೀಚ್ ಮಾಡ್ತೀನಿ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಮಕ್ಕಳೇ. ಸೊ ಆ್ಯಕ್ಚುಲಿ ನಿನ್ನೆ ಏನಾಯ್ತು ಅಂತ ಹೇಳಿದ್ರೆ, ಸೊ ನಾವು ತುಂಬ ದಿನ ಆದಮೇಲೆ, ಆಲ್ಮೋಸ್ಟ್ 2 months ಆದಮೇಲೆ ವಿ ವೆಂಟು ಆಚೆ ಊಟ ಮಾಡೋದು ಹೋಗಿದ್ರಿ ರೆಸ್ಟೋರೆಂಟ್ಗೆ, ನಾನು ಮತ್ತು ಮ್ಯಾಮ್ ಉಷಾ ಮ್ಯಾಮ್. ಸೊ ಹೊಟ್ಟೆ ಕೆಟ್ಟು ಹಾಳು ಮಾಡಿಕೊಂಡು ಯೆಸ್ಟರ್ಡೇ ವಾಸ್ ಹೋಲ್ ಡೇ ವಾಸ್ ಹಾರಿಬಲ್. ಓಕೆ, ಸೊ ದಟ್ಸ್ ವೈ ಕುಡ್ ನಾಟ್ ಅಪ್ಲೋಡ್ ವಿಡಿಯೋ ಯೆಸ್ಟರ್ಡೇ. ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳು, ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು ರೈಟ್. ಸೊ ನೀವು ಅಷ್ಟೇ CET ಮುಗಿಯೋವರೆಗೂ ಎಲ್ಲೂ ಏನು ಆಚೆ ತಿನ್ನಬೇಡಿ, ಮನೆಯಲ್ಲಿ ಮಾಡಿರೋ ಅಮ್ಮ ಮಾಡೋ ಊಟ ಮಾತಾಡ್ತೀನಿ. ಓಕೆ, ಸೊ ವಿ ಕಾಲ್ ಅವರ್ ಸ್ಟಮಕ್ ಇಸ್ ಸೆಕೆಂಡ್ ಬ್ರೈನ್. ಸೊ ಇದು ಇಲ್ಲಿ ಸರಿ ಇಲ್ಲ ಅಂತ ಹೇಳಿದ್ರೆ ತಲೆ ಕೂಡ ಕೆಲಸ ಮಾಡೋದಿಲ್ಲ. ಓಕೆ, MCQs ಸಾಲ್ವ್ ಮಾಡೋಕ್ಕಾಗೋದಿಲ್ಲ. ನಾವು ಕಮಿಂಗ್ ಟು ವೇವ್ ಆಪ್ಟಿಕ್ಸ್. ಸೊ ವಾಟ್ ಈಸ್ ವೇವ್ ಆಪ್ಟಿಕ್ಸ್? ಬೇಸಿಕಲಿ ಎಕ್ಸಾಮ್ಸ್ ಆದಮೇಲೆ, CET ಎಲ್ಲ ಆದಮೇಲೆ ಕಸ ಕಡ್ಡಿ ಎಲ್ಲ ತಿನ್ಬೋದು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ವೇವ್ ಆಪ್ಟಿಕ್ಸ್. ವೇವ್ ಫ್ರಂಟ್, ವಾಟ್ ಈಸ್ ವೇವ್ ಫ್ರಂಟ್ ಬೇಸಿಕಲಿ? ಸೊ ಅಗೇನ್ ನಾನು ಇದನ್ನು ಚಾಪ್ಟರ್ ಯೂಟ್ಯೂಬಲ್ಲಿ ಕೂಡ ಥಿಯರಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಫಾಸ್ಟಾಗಿ ಜಸ್ಟ್ ಫಾರ್ಮ್ನಸ್ ಹೇಳ್ಕೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಅದರ್ ದ್ಯಾನ್ ಬುಕ್ಕಲ್ಲಿ ಬಿಟ್ಟು ಬೇರೆ ಕೆಲವೊಂದು ಕಾನ್ಸೆಪ್ಟ್ಸ್ ಇದೆ, ಐ ಹ್ಯಾವ್ ಟು ಟೀಚ್ ದೋಸ್ ಥಿಂಗ್ಸ್. ಅದ್ರ ಮೇಲೆ ಫೋಕಸ್ ಮಾಡಿಕೊಂಡು ಈ ಬೇರೆವೆಲ್ಲ ಕ್ವಿಕ್ಕಾಗಿ ಹೇಳ್ಕೊಂಡು ಹೋಗ್ತೀವಿ. ಓಕೆನಾ? ಫಸ್ಟ್ ವೇವ್ ಫ್ರಂಟ್ ಅಂದರೆ ಏನು? ಸೊ ಇಟ್ಸ್ ಲೋಕಸ್ ಆಫ್ ಆಲ್ ದ ಪಾಯಿಂಟ್ಸ್ ಹ್ಯಾವಿಂಗ್ ಸೇಮ್ ಫೇಸ್ ಅಂತ ಹೇಳ್ತೀವಿ, ಸಮಥಿಂಗ್ ಲೈಕ್ ದ್ಯಾಟ್. ಸೊ ಈಗ ಏನಾಗುತ್ತೆ, ಸಿಂಪಲ್, ನಾನು ಪ್ರತಿ ಸತಿ ಹೇಳ್ತೀನಿ ನಿಮಗೆ. ಸೊ ವೈಫೈ ಸಿಗ್ನಲ್ ಯಾಕೆ ಹಿಂಗೆ ಬರೀತೀವಿ? ಬಿಕಾಸ್ ದಟ್ ಇಸ್ ಅ ವೇವ್ ಫ್ರಂಟ್, ರೆಪ್ರೆಸೆಂಟೇಷನ್ ಆಫ್ ವೇವ್ ಫ್ರಂಟ್. ಆ್ಯಕ್ಚುಲಿ ವೇವ್ ಹೋಗೋದು ಹೀಗೆ, ಬಟ್ ನಾವು ಅದನ್ನು ಈ ಥರ ಹೋಗುತ್ತೆ ವೇವು. ಬಟ್ ನಾವು ಆಲ್ ಟಾಪ್ಸ್ ಯು ಗೋನ್ ಟೇಕ್ ಆಲ್ ಕ್ರಸ್ಟ್, ಎಲ್ಲ ಕ್ರಸ್ಟ್ ಜಾಯಿನ್ ಮಾಡ್ಕೊಂಡೋಗಿ ಒಂದು ಇಮ್ಯಾಜಿನರಿ ಲೈನ್ ಡ್ರಾ ಮಾಡಿ, ದಟ್ಸ್ ಕಾಲ್ಡ್ ವೇವ್ ಫ್ರಂಟ್. ಸೊ ಗೊತ್ತಿರಬೇಕು ನಿಮಗೆ. ಸೊ ಹೈಗನ್ಸ್ ಪ್ರಿನ್ಸಿಪಲ್ ತುಂಬ ಇಂಪಾರ್ಟೆಂಟು. ಯು ಜಸ್ಟ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಡೆಫಿನೇಷನ್ಸ್. ಸೊ ಏನಂದರೆ ಬೇಸಿಕಲಿ, ಸೊ ಹೈಗನ್ಸ್ ಪ್ರಿನ್ಸಿಪಲಲ್ಲಿ ಯು ನೋ ದಟ್ ಬೇಸಿಕಲಿ, ಸೊ ಈ ವೇವ್ ಅನ್ನೋದು ಡಿಸ್ಟರ್ಬೆನ್ಸ್ ಥರ ಈಗ ಸಿಂಪಲ್ ಎಕ್ಸಾಂಪಲ್ ರೀ, ನೀರು, ಯು ಗೋನ್ ಟು ಪುಟ್ ಸ್ಟೋನ್ ಇನ್ ದ ವಾಟರ್, ಯು ಗೋನ್ ಟು ಗೆಟ್ ದ ರಿಪಲ್ಸ್, ರೈಟ್? ದಟ್ಸ್ ಓನ್ಲಿ ವೇವ್ ಫ್ರೆಂಡ್ಸ್. ಓಕೆ, ಅಲ್ಲಿ ಯಾವುದೇ ಪಾರ್ಟಿಕಲ್ ಮುಂದೆ ಹೋಗ್ತಾ ಇರೋದಿಲ್ಲ, ಬಟ್ ಅಲ್ಲಿ ನಿಮ್ಗೆ ಎಲ್ಲ ಪಾರ್ಟಿಕಲ್ಸ್ ಮೇಲೆ ಬರುತ್ತೆ. ಸೊ ಯು ಫೀಲ್ ಲೈಕ್ ಕ್ರಸ್ಟ್ ಹ್ಯಾಸ್ ಕಮ್, ಅಗೇನ್ ಆಲ್ ಪಾರ್ಟಿಕಲ್ಸ್ ಇಟ್ ಗೋ ಡೌನ್, ಪಾರ್ಟಿಕಲ್ ಅಲ್ಲೇ ವೈಬ್ರೇಟ್ ಆಗ್ತಾ ಇರುತ್ತೆ. ನಾನು ಇನ್ನೂ ಡೀಟೇಲಾಗಿ ಥಿಯರಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ವೀಡಿಯೋ ಇದೆ ವೇವ್ ಆಪ್ಟಿಕ್ಸು. ಇಫ್ ಯು ವಾಂಟ್ ಯು ಕ್ಯಾನ್ ಲರ್ನ್ ಫ್ರಮ್ ದೇರ್. ಓಕೆ, ನೆಕ್ಸ್ಟ್ ಇಲ್ಲೇನಂತೆ ಬೇಸಿಕಲಿ ವೇವ್ ಹೈಗನ್ಸ್ ಪ್ರಿನ್ಸಿಪಲ್ ಗೊತ್ತಿದೆ ನಿಮಗೆ. ಯಾವುದೋ ಒಂದು ಪಾಯಿಂಟ್ ಇದ್ದಾಗ, ಒಂದು ಸೋರ್ಸ್ ಇದ್ದಾಗ ಅದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡುತ್ತಲ್ವಾ. ಸೊ ನಾವು ವಿ ಅಸ್ಯೂಮ್ ದ ವೇವ್ಸ್ ಆರ್ ಟ್ರಾವೆಲಿಂಗ್ ಲೈಕ್ ದಿಸ್, ಹಿಂಗೆ ವೇವ್ ಥರ ಹಿಂಗೆ ಹೋಗ್ತಾ ಇದೆ ಅಲ್ವಾ. ಸೊ ವಿ ಕಾಲ್ ದಿಸ್ ಇಸ್ ಲೆಟ್ಸ್ ಲೈಕ್ ದ ಪ್ರೈಮರಿ ವೇವ್ ಫ್ರಂಟ್. ಸೊ ಬೇಸಿಕಲಿ, ಆ್ಯಂಡ್ ಪ್ರತಿಯೊಂದು ಪ್ರೈಮರಿ ವೇವ್ ಫ್ರಂಟ್ ಮೇಲೆ ಒಂದು, ಅಗೇನ್ ಎವ್ರಿ ಪಾಯಿಂಟ್ ಆನ್ ದ ವೇವ್ ಫ್ರಂಟ್ ಆಕ್ಟ್ಸ್ ಲೈಕ್ ಅ source for secondary disturbances which are known as secondary wavefronts, or I can call wavelets ಅಂತ ಹೇಳ್ಬೋದು ನಾವು actually. So these wavefronts and wavelets all travel the same speed, equal speed. ಇದೇ ಕ್ವಶನ್ CET ಅಲ್ಲಿ ಕೇಳಿದ್ದಾರೆ. ಸೊ ಆಲ್ ವಿಲ್ travel the same speed, equal speed, and after some time if you draw a common tangent to all this wavelets or secondary wavefronts, you're going to get the position of the wavefront after some time t. ಸೊ ಇದೆಲ್ಲ ನೀವೆಲ್ಲ PUCಗೆ ಓದಿರ್ತೀರಾ. ಆ 3 ಡೆಫಿನೇಷನ್ಸ್ ಇದೆ, ಹೈಗನ್ಸ್ ಪ್ರಿನ್ಸಿಪಲ್ ಅಂದರೆ ಏನು ಅಂತ. ಅದ್ರ ಮೇಲೆ ಕ್ವಶನ್ಸ್ CET ಅಲ್ಲಿ ಕೇಳಿದ್ದಾರೆ ಕೂಡ ಆ್ಯಕ್ಚುಲಿ. ಆಯಿತಾ? ನೆಕ್ಸ್ಟ್, ದಿಸ್ ಇಸ್ ವಾಟ್ ಒನ್ ಥಿಂಗ್ ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ primary wavefront, secondary disturbances or secondary wavefronts known as wavelets all travel at the same speed which is equal to the speed of the light. ಯಾಕಂದ್ರೆ ಅದು ಇಟ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಲ್ವ ಲೈಟು. ನೆಕ್ಸ್ಟ್ ಅದಾದಮೇಲೆ ವಾಟ್ ಇಸ್ ದ ಫಸ್ಟ್ ಕ್ವಶನ್ ಇಸ್, ನೋಡಿ CET ಅಲ್ಲಿ ಕೇಳಿದ್ದಾರೆ 2023, ಲಾಸ್ಟ್ ಇಯರ್ CET ಅಲ್ಲಿ ಕೇಳಿದ್ದಾರೆ 2023 ಲೈಟ್ ಪ್ರೊಪಗೇಟ್ಸ್ ಥ್ರೂ ಗಿವನ್ ಹೋಮೋಜಿನಿಯಸ್ ಮೀಡಿಯಮ್, ದ ವೆಲಾಸಿಟೀಸ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ. The primary is more than that, secondary, all these things are given. So primary wavefronts and the secondary wavelets, the velocities both are equal because both travel with the speed equal to speed of the light. Next, for a light diverging from a finite point source, ಯಾವುದೋ ಒಂದು finite point source ಇದೆ, ಇದು CET 2020 ಅಲ್ಲಿ ಕೇಳಿದ್ದಾರೆ. So it's very simple, they're saying that, so ಏನಾಗುತ್ತೆ, wavefront is not parabolic for finite point ಇರೋದಿಲ್ಲ, ಒಂದು single ಪಾಯಿಂಟ್ಗೆ. So you will have like this. ಆಯಿತಾ? ನೆಕ್ಸ್ಟ್, ಇಂಟೆನ್ಸಿಟಿ ಆಫ್ ದ ವೇವ್ ಫ್ರಂಟ್ ಡಸ್ ನಾಟ್ ಡಿಪೆಂಡ್ ಡಿಸ್ಟೆನ್ಸ್. ಅಫ್ಕೋರ್ಸ್ ಡಿಸ್ಟೆನ್ಸ್ ದೂರ ಹೋದಷ್ಟು ಇಂಟೆನ್ಸಿಟಿ ಏನಾಗುತ್ತೆ ಅಂತ ಕೇಳ್ತಾರೆ. ಸೊ ಇಂಟೆನ್ಸಿಟಿ ಬಂದುಬಿಟ್ಟು ಆಬ್ವಿಯಸ್ಲಿ ಕಾಮನ್ ಸೆನ್ಸ್ ಅಲ್ಲ, ಯಾವುದೋ ಒಂದು ಲೈಟ್ ಇದೆ, ದೂರ ಹೋದಷ್ಟು ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಅವ್ರು ಹೇಳ್ತಾರೆ ಡಸಂಟ್ ಡಿಪೆಂಡ್ ಆನ್ ಡಿಸ್ಟೆನ್ಸ್ ಅಂತ. ದ ವೇವ್ ಫ್ರಂಟ್ ಇಸ್ ಸಿಲಿಂಡ್ರಿಕಲ್. ನೋ, ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಸಿಲಿಂಡ್ರಿಕಲ್ ಆ್ಯಕ್ಚುಲಿ. ನೆಕ್ಸ್ಟ್ ಅದಾದಮೇಲೆ
ಪಾಯಿಂಟ್ ಸೋರ್ಸ್ಗೆ ಆ್ಯಕ್ಚುಲಿ ಸ್ಪೆರಿಕಲ್ ಈ ಥರ ಬರುತ್ತೆ ವೇವ್ ಫ್ರೆಂಡ್ಸ್ ಪಾಯಿಂಟ್ ಸೋರ್ಸ್ಗೆ. ನೆಕ್ಸ್ಟ್ ದ ಇಂಟೆನ್ಸಿಟಿ ಡಿಕ್ರೀಸಸ್ ಇನ್ ಪ್ರಪೋರ್ಷನ್ ಟು ಡಿಸ್ಟೆನ್ಸ್ ಸ್ಕ್ವೇರ್. ದಿಸ್ ಇಸ್ ದ ಮೋಸ್ಟ್ ಪರ್ಫೆಕ್ಟ್ ಆನ್ಸರ್ ಫಾರ್ ದಿಸ್. ಇದು ವಿ ಕಾಲ್ ಇನ್ವರ್ಸ್ ಸ್ಕ್ವೇರ್ ಲಾಸ್. ಎಲ್ಲ ಕಡೆ ಅಷ್ಟೇ ಫೋರ್ಸ್ ಈಸ್ ಇನ್ವರ್ಸ್ ಪ್ರಪೋರ್ಷನಲ್ ಟು ಡಿಸ್ಟೆನ್ಸು. ಅದಾದಮೇಲೆ ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಯೋಸಾವರ್ಟ್ ಲಾ, ಕೂಲುಮ್ಸ್ ಲಾ ಎಲ್ಲ ಇನ್ವರ್ಸ್ ಸ್ಕ್ವೇರ್ಸ್ ಲಾಸ್. ಆನ್ಸರ್ ಆಬ್ವಿಯಸ್ಲಿ ನಿಮ್ಗೆ ಇನ್ವರ್ಸ್ ಸ್ಕ್ವೇರ್ ಗೊತ್ತಿಲ್ಲ ಅಂದರೆ ಪ್ರಾಬ್ಲಮ್ ಇಲ್ಲ. ಆಬ್ವಿಯಸ್ಲಿ ಯಾವುದೋ ಒಂದು ಪಾಯಿಂಟ್ ಸೋರ್ಸ್ ತೊಗೊಂಡ್ರೆ ದೂರ ಹೋದಷ್ಟು ಅದು ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ದ ಆನ್ಸರ್ ಇಸ್ ಡಿ. ನೆಕ್ಸ್ಟ್ ಅಕಾರ್ಡಿಂಗ್ ಟು ಐಗನ್ಸ್ ಪ್ರಿನ್ಸಿಪಲ್ ದ ಡ್ಯೂರಿಂಗ್ ರಿಫ್ರಾಕ್ಷನ್ ಲೈಟ್ ಫ್ರಮ್ ಹೇರ್ ಟು ಡೆನ್ಸರ್ ಮೀಡಿಯಾ ಏನಾಗುತ್ತೆ ಕೇಳ್ತಾ ಇದ್ದಾರೆ. ಸೊ ದೇ ಆಸ್ಕಿಂಗ್ ವಾಟ್ ವಿಲ್ ಹ್ಯಾಪನ್ ಆಲ್ ದಿಸ್ ಥಿಂಗ್ಸ್. ನಾನು ನಿನ್ನೆ ರೇ ಆಪ್ಟಿಕ್ಸ್ ಮಾಡಿದೆ ನಿಮಗೆ. ಆ್ಯಕ್ಚುಲಿ ಐ ಹ್ಯಾವ್ ಡನ್ ದ ರೇ ಆಪ್ಟಿಕ್ಸ್. ಅದರಲ್ಲೂ ಇದನ್ನೇ ಹೇಳ್ಕೊಟ್ಟೆ. ಇದೇ ಟೈಪ್ ಕ್ವಶನ್ ಅದರಲ್ಲೂ ಕೇಳಿದ್ರು. ಅಲ್ಲಿ ದೇ ಟೋಲ್ಡ್ ಸ್ಪೀಡ್ ಚೇಂಜಸ್ ಏನೋ ಇತ್ತಲ್ವಾ, ಸೇಮ್ ಇದೇ ರೀತಿ ಇಲ್ಲೂ ಅಷ್ಟೇ. ಎರಡೂ ಒಂದೇ. ಬೇಸಿಕಲಿ ವಿ ಟೇಕಿಂಗ್ ಲೈಟ್ ಆಸ್ ಅ ಆಸ್ ಅ ವೇವ್ ಆ್ಯಂಡ್ ವಿ ಡಿಸ್ಕಸಿಂಗ್ ಎವ್ರಿಥಿಂಗ್. ಸೊ ಯಾವತ್ತೇ ಆಗಲಿ ಒಂದು ಮೀಡಿಯಾ ಹೇರಿಂದ ಡೆನ್ಸರ್ಗೆ ಬಂದಾಗ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿಸಿ ನಿಮ್ಗೆ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿಲ್ಲ ಸರ್ ಏನು ಅಂತ. ಒಂದು ಯು ಡೋಂಟ್ ಹ್ಯಾವ್ ನೋ ಎವ್ರಿಥಿಂಗ್. ಟ್ರೈ ಟು ಅಂಡರ್ಸ್ಟ್ಯಾಂಡ್, ಟ್ರೈ ಟು ಆಲ್ವೇಸ್ ಎಲಿಮಿನೇಟ್ 2 ಆಪ್ಷನ್ಸ್. ಒಂದು ಗೊತ್ತಾಗುತ್ತೆ ನಿಮಗೆ, ಏರಿಂದ ಡೆನ್ಸರ್ಗೆ ಹೋದರೆ ಸ್ಪೀಡ್ ಕಡಿಮೆ ಆಗುತ್ತಲ್ವಾ. ಈಗ ನೀವು ಓಡ್ತಾ ಇದ್ದೀರಾ, ಈಗ ಸಡನ್ನಾಗಿ ನೀರಲ್ಲಿ ಓಡಬೇಕು. ನೀರಲ್ಲಿ ಓಡಬೇಕಂದ್ರೆ ಇವ್ರ ಸ್ಪೀಡ್ ಬಿ ರೆಡ್ಯೂಸ್ಡ್. ಸೊ ಸ್ಪೀಡ್ ಅನ್ನೋದು 100% ಡಿಕ್ರೀಸ್ ಆಗುತ್ತೆ. ಸೊ ಸ್ಪೀಡ್ ಶುಡ್ ಇನ್ಕ್ರೀಸ್, ನಾಟ್ ಪಾಸಿಬಲ್. ಸ್ಪೀಡ್ ಇನ್ಕ್ರೀಸಸ್, ನಾಟ್ ಪಾಸಿಬಲ್. ಸ್ಪೀಡ್ ಡಿಕ್ರೀಸ್ ಯಾವುದೋ ಎರಡಾಗಿರಬೇಕು. ಮತ್ತು ವಾಟ್ ಅಬೌಟ್ ವೇವ್ ಲೆಂತ್ನ ಕೆಲವು ನಿಮ್ಗೆ ಗೊತ್ತಿಲ್ಲ. ನಾನು ಹೇಳ್ತೇನೆ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಕ್ವಶನ್ ಕೊಟ್ಟಾಗ ನಿಮ್ಗೆ ಬರೀ ಅರ್ಧ ಕ್ವಶನ್ ಗೊತ್ತಿರುತ್ತೆ, ಅದನ್ನ ಅರ್ಧ ಗೊತ್ತಿರೋದಿಲ್ಲ. ಅರ್ಧ ಆನ್ಸರ್ ಗೊತ್ತಿರೋದಿಲ್ಲ. ಸೊ ಯು ಕ್ಯಾನ್ ಎಲಿಮಿನೇಟ್ 2 ಆಪ್ಷನ್ಸ್ ಆ್ಯಂಡ್ ಥಿಂಕ್ ಅಬೌಟ್ ಅದರ್ ಒನ್. ನಾವು ಈಗ ವೇವ್ ಲೆಂತ್ ಏನಾಗುತ್ತೆ ಅಂತ ಕೇಳಬೇಕು ನೀವು. ವೆರಿ ಸಿಂಪಲ್ ಮಕ್ಕಳು. ವಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಫ್ ಅಲ್ವಾ. ಸೊ ಯಾವತ್ತೇ ನಾನು ಲಾಸ್ಟ್ ಲೆಕ್ಚರ್ಲು ಹೇಳಿದ್ದೆ ನಾನು ನಿಮಗೆ. ಸೊ ವೆನ್ ಲೈಟ್ ಗೋಸ್ ಫ್ರಮ್ ಒನ್ ಮೀಡಿಯಮ್ ಟು ಅದರ್ ಮೀಡಿಯಮ್, ಬೇಸಿಕಲಿ ಏನಾಗುತ್ತೆ, ಸೊ ಫ್ರೀಕ್ವೆನ್ಸಿ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಎಫ್ ಈಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಫಾರ್ಮುಲಾ ಏನು, ವಿ ಬೈ ಲ್ಯಾಂಬ್ಡಾ. ಈಗ ನೀವು ಅರ್ಥ ಮಾಡ್ಕೊಳ್ಳಿ, ಇದು ಕಾನ್ಸ್ಟೆಂಟ್ ಆಗಿರಬೇಕು. ಎಫ್ ಅನ್ನೋದು ಕಾನ್ಸ್ಟೆಂಟ್ ಆಗಿರಬೇಕು. ಇಫ್ ಎಫ್ ಹ್ಯಾಸ್ ಟು ಬಿ ಕಾನ್ಸ್ಟೆಂಟ್ ಆ್ಯಂಡ್ ಇಫ್ ವಿ ಈಸ್ ಡಿಕ್ರೀಸಿಂಗ್ ಆ್ಯಂಡ್ ಲ್ಯಾಂಬ್ಡಾ ಹ್ಯಾಸ್ ಟು ಡಿಕ್ರೀಸ್ ಅಲ್ವಾ, ಬೋತ್ ಹ್ಯಾಸ್ ಟು ಡಿಕ್ರೀಸ್ ಸೊ ದಟ್ ಎಫ್ ರಿಮೈನ್ಸ್ ಕಾನ್ಸ್ಟೆಂಟ್. ಸಿಂಪಲ್ ಎಕ್ಸಾಂಪಲ್ ಕೊಡಲಾಗಿ ನಿಮಗೆ. ಈಗ ವಾಟ್ ಈಸ್ 20 ಡಿವೈಡ್ ಬೈ 10? 2. ನಾನೀಗ 20 ಕಡಿಮೆ ಮಾಡ್ತೀನಿ, 10 ಮಾಡ್ತೀನಿ. ವಾಟ್ ಇಸ್ ಇದು ಪ್ರಪೋರ್ಷನಲಿ ಇದನ್ನು ಕಡಿಮೆ ಮಾಡೋಕ್ಕಾಗ. 10 ಡಿವೈಡ್ ಬೈ 5 ಎಷ್ಟು? 2. ನನಗೆ ಫಾರ್ ಎಕ್ಸಾಂಪಲ್ 10 ಮತ್ತೆ ಕಡಿಮೆ ಮಾಡ್ತೀನಿ, 6 ಮಾಡ್ತೀನಿ. 5 ಮತ್ತೆ ಕಡಿಮೆ ಮಾಡಬೇಕು, 3 ಮಾಡ್ತೀನಿ. ಸೊ 6 ಡಿವೈಡ್ ಬೈ 2. ಸೊ ಆ್ಯಸ್ ಯು ಡಿಕ್ರೀಸ್ ದ ನ್ಯೂಮರೇಟರ್, ಡಿನಾಮಿನೇಟರ್ನು ಕಡಿಮೆ ಮಾಡಬೇಕು. ಸೊ ದಟ್ ಪ್ರಪೋರ್ಷನಲಿ ಕಡಿಮೆ ಮಾಡಿದಾಗ ದ ರೇಷೋ ಆಲ್ವೇಸ್ ರಿಮೈನ್ಸ್ ದ ಕಾನ್ಸ್ಟೆಂಟ್. ಅರ್ಥ ಇದೆ ಕ್ಲಿಯರಾಗಿ? ಸೊ ಅದರಿಂದ ಏನಾಗುತ್ತೆ, ಸೊ ವೆಲಾಸಿಟಿ ಡಿಕ್ರೀಸ್ ಆದರೆ ಲ್ಯಾಂಬ್ಡಾ ಕೂಡ ಡಿಕ್ರೀಸ್ ಆಗಲೇಬೇಕು. ಅರ್ಥ ಇದೆ ಕ್ಲಿಯರಾಗಿ? ಇದು ಜಸ್ಟ್ ನಾನು ಬೇಸಿಕ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ವೇವ್ ಲೆಂತ್ ಆ್ಯಂಡ್ ಸ್ಪೀಡ್ ಹ್ಯಾಸ್ ಟು ಡಿಕ್ರೀಸ್. ಸೊ ನೀವು ಈ ರೀತಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಕ್ವಶನ್ ಬಂದಲ್ಲ, ಇನ್ನೊಂದು ಕ್ವಶನ್ ಯಾವುದೋ ಬಂತು, ಯು ಕ್ಯಾನ್ ಸ್ಟಿಲ್ ಆನ್ಸರ್ ದ ಕ್ವಶನ್. ಸಮ್ಟೈಮ್ ದೇ ಮೇ ಗಿವ್ ಈವನ್ ದ ರೇಷಿಯೋ ಆಫ್ ದ ವೇವ್ ಲೆಂತ್ಸ್. ಎ ಲೈಟ್ ಗೋಸ್ ಫ್ರಮ್ ಒನ್ ಮೀಡಿಯಮ್ ಟು ಅದರ್ ಮೀಡಿಯಮ್, ದ ವೇವ್ ಲೆಂತ್ ದೇ ವಿಲ್ ಗಿವ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್. ನಾವು they will give refractive index. They'll ask you to find ratio of the wavelengths, and they'll give one wavelength, they'll give refractive index, they'll ask you to find other wavelength. You can find all these things alva. Mu is equal to sin theta is equal to lambda 2 by lambda 1. already ಹೇಳ್ಕೊಟ್ಟಿವಲ್ಲ ನಿಮ್ಗೆ. ಆಲ್ರೆಡಿ ನಾನು ಲಾಸ್ಟ್ ಕ್ಲಾಸಲ್ಲಿ ಒಂದು ಈಕ್ವೇಷನ್ ಕೊಟ್ಟಿದ್ದೆ ನಮ್ಗೆ ರೇ ಆಪ್ಟಿಕ್ಸಲ್ಲಿ. ಸೊ ದೇ ಕ್ಯಾನ್ ಆಸ್ಕ್ ಎನಿಥಿಂಗ್. ಸಿ ಇ ಟಿಯಲ್ಲಿ ಕ್ವಶನ್ಸ್ ರಿಪೀಟ್ ಆಗೋದಿಲ್ಲ, ಕಾನ್ಸೆಪ್ಟ್ಸ್ ಅನ್ನೋದು ರಿಪೀಟ್ ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳು? ಸೊ ಈಗ ಈ ರೀತಿ ಯೂಶಲಿ ವೇವ್ ಫ್ರಂಟ್ ಮೇಲೆ ಥಿಯರಿ ಬೇಸಿಕ್ ಕ್ವಶನ್ ಬರುತ್ತೆ, ಆರಾಮಾಗಿ ಮಾಡ್ಬೋದು ನೀವು. PYQs ಚೆಕ್ ಮಾಡಿ, ಯು ಕ್ಯಾನ್ ಡೂ ಆಲ್ ದ ಕ್ವಶನ್ಸ್ ಆಫ್ ಬೇಸ್ಡ್ ಆನ್ ವೇವ್ ಫ್ರಂಟ್. ಓಕೆ, ನೆಕ್ಸ್ಟ್ ಲೆಟ್ಸ್ ಕಮ್ ಟು ಇಂಟರ್ಫರೆನ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳು. ಇದ್ರ ಮೇಲೆ ಕ್ವಶನ್ ತುಂಬ ಜಾಸ್ತಿ ಒಳ್ಳೆ ಕ್ವಶನ್ಸ್ ಕೇಳ್ತಾರೆ. ನ್ಯೂಮರಿಕಲ್ ಟೈಪ್ ಕ್ವಶನ್ಸ್ ಕೇಳೋದು ಇಲ್ಲಿಂದಾನೆ, ನ್ಯೂಮರಿಕಲ್ ಟೈಪ್. ಆಯಿತಾ? ನಾನು ತೋರಿಸ್ತೀನಿ ನಿಮ್ಗೆ ಒಳ್ಳೊಳ್ಳೆ ಕ್ವಶನ್ಸ್ ಈಗ. ಸೊ ನಾವು ಟಫ್ ಕ್ವಶನ್ಸ್ ಅಂತ ಹೇಳ್ತೀವಲ್ಲ, ದಟ್ ಕಮ್ಸ್ ಫ್ರಮ್ ದಿಸ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್. ಅರ್ಥ ಆಯ್ತಾ? ಇಂಟರ್ಫರೆನ್ಸ್ ಬಗ್ಗೆ. ನೆಕ್ಸ್ಟ್ ವಾಟ್ ಹ್ಯಾಪನ್, ಬೇಸಿಕಲಿ y1 y2 ಈ ಥರ ಇರುತ್ತೆ. ಆ್ಯಂಡ್ ಸಮ್ ಸ್ಟೂಡೆಂಟ್ ಮತ್ತೆ ಹೇಳ್ಬೋದು ಸರ್, ರೆಡ್ಯೂಸ್ ಪೋರ್ಷನ್ ಪ್ರಕಾರ YDS ಎಕ್ಸ್ಪೆರಿಮೆಂಟ್ ಡಿಲೀಟ್ ಆಗಿದೆ. ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ಹೋಗಿ ಚೆಕ್ ಮಾಡಿ ಒಂದ್ಸತಿ. ದೇ ಹ್ಯಾವ್ ಗಿವನ್ ಫಾರ್ಮುಲಾಸ್ ಎಲ್ಲ ಇದೆ. ಐ ಮೀನ್ ವೆನ್ ದೇ ಸೇ ಫಾರ್ಮುಲಾ ಇಸ್ ದೇ, ಡಿರೈವೇಷನ್ ಇಸ್ ನಾಟ್ ದೇ, ದಟ್ ಮೀನ್ಸ್ ವಾಟ್, ಯು ಹ್ಯಾವ್ ಟು ಲರ್ನ್ ಎವ್ರಿಥಿಂಗ್. ಕ್ವಶನ್ಸ್ ಕ್ಯಾನ್ ಕಮ್ ಫ್ರಮ್ CET. ನಾನು ಯಾವತ್ತೂ ಹೇಳ್ತೀನಿ ಮಕ್ಕಳಿಗೆ, ದೇ ಸಮಥಿಂಗ್ ಕಾಲ್ಸ್ ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ ಟಾಪಿಕ್ಸ್. So this topic, for example, if they say width of the fringe is deleted, no, when you learn in entire YDS experiment, width of a slit can be derived by using a simple formula. Other dependent topics idre, you have to study everything. If it's independent topics, you don't have to study. Okay, interference and then basically ನಿಮಗೆಲ್ಲ ಗೊತ್ತಿದೆ, ಎರಡು ವೇವ್ಸ್ ಬಂದು ಅವೆರಡು ಇಂಟರ್ಫಿಯರ್ ಅಲ್ಲಿ ಒಂದು ಕನ್ವರ್ಜ್, ಐ ಮೀನ್ ಒಂದು ಪಾಯಿಂಟ್ ಅದು ಮಿಕ್ಸ್ ಆಗುತ್ತೆ, ಇಂಟರ್ಫರೆನ್ಸ್ ಆಗುತ್ತೆ, ಇಂಟರ್ಫಿಯರ್ ಆಗುತ್ತೆ ಅಂತ ಅಂದ್ಕೊಳ್ಳಿ. And what happens there, if the intensity of this is I1, if the intensity of this is I2, and if this amplitude is A1, this amplitude is A2, ಏನಾಗುತ್ತೆ ರಿಸಲ್ಟೆಂಟ್ ಅಂತ ಕೇಳ್ತೀವಿ. ಆ್ಯಕ್ಚುಲಿ ಇದೇನು ಬೇಡ ನಿಮಗೆ ಮ್ಯಾಥಮೆಟಿಕ್ಸು. ನೀವೇನಾದರೂ ಲಾಸ್ಟ್ ಮಿನಿಟಲ್ಲಿ CETಗೋಸ್ಕರ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ, ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಆಲ್ ದ ಮ್ಯಾಥಮೆಟಿಕಲ್ ಫಾರ್ಮೇಟ್ಸ್ ಆಫ್ ದಿಸ್. ಜಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ವಾಟ್ ವಿಲ್ ಹ್ಯಾಪನ್. ಅಲ್ಲಿ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಏನಾಗುತ್ತೆ, ರೂಟ್ ಆಫ್ A1 ಸ್ಕ್ವೇರ್ ಪ್ಲಸ್ A2 ಸ್ಕ್ವೇರ್ ಪ್ಲಸ್ 2A1 A2 cos phi. ಇದನ್ನು ನಾವು ಸತಿ ಯೂಸ್ ಮಾಡಿದ್ದೀವಿ. ಎಲೆಕ್ಟ್ರಿಕ್ ಚಾರ್ಜಸ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಲ್ಲ ಕಡೆ ವೆಕ್ಟರ್ ಅಡಿಷನ್ ಇದು ಬೇಸಿಕಲಿ ಡಿರೈವ್ ಮಾಡ್ಬೋದು.
ಸೊ a1 a2 ಸ್ಕ್ವೇರ್ ಪ್ಲಸ್ 2a1 ಇಂಟು ಕಾಸ್ ಫೈ ಇರುತ್ತೆ. ರಿಸಲ್ಟೆಂಟ್ ಇಂಟೆನ್ಸಿಟಿ ತುಂಬ ಸರಿ ಇದನ್ನೇನು ಕೇಳಿಲ್ಲ ತುಂಬ ಸಿ ಇ ಟಿಯಲ್ಲಿ, ಬಟ್ ಸಿ ಇ ಟಿಯಲ್ಲಿ ತುಂಬ ಕ್ವಶನ್ಸಲ್ಲಿ ಇದ್ರ ಬೇಸಿಸ್ ಮೇಲೆ ಕ್ವಶನ್ ಕೇಳ್ತಾರೆ. ಸಿ ಇ ಟಿಯಲ್ಲಿ ಇದ್ರ ಬೇಸಿಸ್ ಮೇಲೆ ದೇರ್ ಆರ್ ವೆರಿ ಹೈ ಚಾನ್ಸಸ್, ಈವನ್ ಇಫ್ ಯು ಸಿ ನೀಟ್ ಕ್ವಶನ್ಸ್, ಒಳ್ಳೊಳ್ಳೆ ಕ್ವಶನ್ಸ್ ಆನ್ ದಿಸ್ ಬೇಸ್ಡ್ ಆನ್ ದಿಸ್ ಫಾರ್ಮುಲಾ. ಅರ್ಥ ಆಯ್ತಾ? ಸೊ ಇಂಟೆನ್ಸಿಟಿ ಅನ್ನೋದು ಪ್ರಪೋರ್ಷನಲ್ ಆಂಪ್ಲಿಟ್ಯೂಡ್ ಸ್ಕ್ವೇರ್ ಇರುತ್ತೆ. ಆಂಪ್ಲಿಟ್ಯೂಡ್ ಸ್ಕ್ವೇರ್ ಅಂದರೆ ಆಬ್ವಿಯಸ್ಲಿ ನೀವು ಇಲ್ಲಿ ರೂಟ್ ಬರೋದಿಲ್ಲ ಇದಕ್ಕೆ. ಸೊ ಐ ರಿಸಲ್ಟೆಂಟ್ ಈಸ್ ಈಕ್ವಲ್ ಟು I1 ಪ್ಲಸ್ I2 ಪ್ಲಸ್ 2 ರೂಟ್ ಆಫ್ I1 I2 ಇಂಟು ಕಾಸ್ ಫೈ. ದಿಸ್ ಇಸ್ ಅ ಫಾರ್ಮುಲಾ. ನಾನು ಸಿ ಇ ಟಿಗೆ ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಇದನ್ನೂ ನೆನ್ಪು ಮಾಡೋದು ಬೇಕಾಗಿಲ್ಲ. ಯು ಕ್ಯಾನ್ ಡೈರೆಕ್ಟ್ಲಿ ರಿಮೆಂಬರ್ ದಿಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ಸಿ ಇ ಟಿಯಲ್ಲಿ 4 ರಿಂದ 5 ಕ್ವಶನ್ ಇಲ್ಲಿವರೆಗೂ ಕೇಳಿದ್ದಾರೆ ಬೇಸ್ಡ್ ಆನ್ ದಿಸ್ ಫಾರ್ಮುಲಾ. ಹೇಳಿ I is equal to 4i ಇಂಟು ಕಾಸ್ ಸ್ಕ್ವೇರ್ 5/2. ಇದೇನಂತ ಹೇಳಿದ್ರೆ ಬೇಸಿಕಲಿ ಸಪೋಸ್ ಇಫ್ ಆ್ಯಕ್ಚುಲಿ ಸಮ್ ಟೈಮ್ ಬುಕ್ಕಲ್ಲಿ ಅವ್ರು I0 ತೊಗೊತಾರೆ, ನಾನು I0 ತೊಗೋದಿಲ್ಲ ಕೆಲವೊಂದು ಸತಿ. ಸೊ ಯು ದೇ ಟೇಕ್ I0 ಇನ್ ದ ಬುಕ್ NCERT ಆ್ಯಂಡ್ 2I0 4I0 ಇರುತ್ತೆ ಓಕೆನಾ. ಬೇಸಿಕಲಿ ಇಲ್ಲಿ ಏನಂದರೆ ಎರಡು ವೇವ್ಸು ಆಫ್ ಈಕ್ವಲ್ ಇಂಟೆನ್ಸಿಟಿ I0 ಆ್ಯಂಡ್ I0 ಅವೆರಡು ಬಂದು ಮಿಕ್ಸ್ ಆದಾಗ ವಾಟ್ ಈಸ್ ದ ರಿಸಲ್ಟೆಂಟ್ ಇಂಟೆನ್ಸಿಟಿ? ಇಲ್ಲಿ ಎಷ್ಟು ರಿಸಲ್ಟೆಂಟ್ ಇಂಟೆನ್ಸಿಟಿ ಆಗಿರುತ್ತೆ? ಆಬ್ವಿಯಸ್ಲಿ ವಾಟ್ಸ್ ದ ರಿಸಲ್ಟೆಂಟ್ ಇಂಟೆನ್ಸಿಟಿ? ನಮ್ಮ ಕಾಮನ್ ಸೆನ್ಸ್ ಹೇಳುತ್ತೆ ಸರ್ ಇದೊಂದು ಇಂಟೆನ್ಸಿಟಿ ಎರಡು ಬಂದರೆ 2i ಆಗಬೇಕಲ್ವಾ, ಡಬಲ್ ಆಗಬೇಕಲ್ವಾ? ನೋ, ಇಟ್ ಈಸ್ ನಾಟ್ ಲೈಕ್ ದಟ್, ಬಿಕಾಸ್ ದಟ್ ಈಸ್ ಓನ್ಲಿ ರೈಟ್. ಸೊ ಇಂಟರ್ಫರೆನ್ಸ್ ಅಂದರೆ ಏನು? 2i ಆದರೆ ಅದು ನಾರ್ಮಲ್ ಆಗಿಬಿಡುತ್ತೆ. ಸೊ ಇಂಟರ್ಫರೆನ್ಸ್ ಅಂದರೆ ಏನು? ಒಂದು ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಬರಬೇಕು, ಮತ್ತು ಡಾರ್ಕು, ಮತ್ತು ಬ್ರೈಟು, ಮತ್ತು ಡಾರ್ಕು. ಸೊ ದೇರ್ ಇಸ್ ಅ ಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜಿ. ಆ ಎರಡು ಐ ಬಂದು ಅದೆರಡು ಅಲ್ಲಿ ಬಂದುಬಿಟ್ಟು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅಂದರೆ ಇಂಟರ್ಫರೆನ್ಸ್ ಅನ್ನೋದು ನಿಮ್ಗೆ ಅಪ್ಟೈನ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕೆ ದೇ ಶುಡ್ ಬಿ ಆ್ಯಂಡ್ ವಿ ಹ್ಯಾವ್ ಅಗೈನ್, ನಾನು ತುಂಬ ಥಿಯರಿ ಬರೆದಿಲ್ಲ ಇಲ್ಲಿ. ಸೊ ಫಾರ್ ದ ಇಂಟರ್ಫರೆನ್ಸ್ ಟು ಅಪ್ಟೈನ್ ಯು ನೀಡ್ ಟು ಹ್ಯಾವ್ ಕೊಹೆರೆಂಟ್ ಸೋರ್ಸಸ್ ಆಫ್ ಲೈಟ್. ಇದ್ರ ಮೇಲೆ ಕೂಡ ಕ್ವಶನ್ ಕೇಳಿದೆ ಸಿ ಇ ಟಿಯಲ್ಲಿ. ಕೊಹೆರೆಂಟ್ ಸೋರ್ಸಸ್ ಆಫ್ ಲೈಟ್ ಅಂದರೆ ಏನು? ಏನು ಲೈಟ್ ಬರುತ್ತಲ್ವಾ, ಆ ಲೈಟ್ ಎರಡೂ ಸೇಮ್ ಸೋರ್ಸಿಂದ ಬರಬೇಕು, ಅದ್ರ ಸೇಮ್ ಫ್ರೀಕ್ವೆನ್ಸಿ ಆಗಿರಬೇಕು, ಸೇಮ್ ವೇವ್ ಲೆಂತ್ ಆಗಿರಬೇಕು. ಅವಿಷ್ಟ ಬಂದಂಗೆ ಬಂದರೆ ಬರೋದಿಲ್ಲ ಇಂಟರ್ಫರೆನ್ಸು. ಸಸ್ಟೇನ್ಡ್ ಇಂಟರ್ಫರೆನ್ಸ್ ವಿ ಯೂಸ್ ದ ವರ್ಡ್ ಸಸ್ಟೇನ್ಡ್ ಇಂಟರ್ಫರೆನ್ಸ್ ಟು ಗೆಟ್ ಎ ಸಸ್ಟೇನ್ ಇಂಟರ್ಫರೆನ್ಸ್. ಅಂದರೆ ಸಸ್ಟೇನ್ ಅಂದರೆ ಏನು? ಬ್ರೈಟ್ ಅಲ್ಲೇ ಸೆಂಟ್ರಲ್ಲೇ ಇರಬೇಕು, ಅದ್ರ ಮೇಲೆ ಡಾರ್ಕ್ ಇರಬೇಕು, ಮತ್ತೆ ಬ್ರೈಟ್ ಇರಬೇಕು, ಮತ್ತೆ ಡಾರ್ಕ್ ಇರಬೇಕು, ಆ ಥರ ಒಂದು ಪ್ಯಾಟ್ರನ್ ಬರಬೇಕು. ಆ ಪ್ಯಾಟ್ರನ್ ಸಸ್ಟೇನ್ಡ್ ಬರಬೇಕಂತ ಹೇಳಿದ್ರೆ ಯು ನೀಡ್ ಟು ಆಲ್ವೇಸ್ ಹ್ಯಾವ್ ದ ಟೂ ಸೋರ್ಸಸ್, ದ ಟೂ ಲೈಟ್ಸ್ ವಾಟ್ ಯೂರ್ ಯೂಸಿಂಗ್, ರೈಟ್? ಇಟ್ಸ್ ಬಿ ಕೊಹೆರೆಂಟ್ ಸೋರ್ಸಸ್ ಆಫ್ ಲೈಟ್. ಕೊಹೆರೆಂಟ್ ಅಂದರೆ ಆ ಎರಡೂ ವೇವ್ಸ್ಗೆ ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್ ಇರುತ್ತೆ. ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್, ಆಲ್ಮೋಸ್ಟ್ ಸೇಮ್ ಫ್ರೀಕ್ವೆನ್ಸಿ ಇರುತ್ತೆ. ಸೊ ಅದಾದಮೇಲೆ ಸೇಮ್ ವೇವ್ ಲೆಂತ್ ಇರುತ್ತೆ. ಅದು ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್ ಯಾವತ್ತೂ ಕಾನ್ಸ್ಟೆಂಟ್ ಇರಬೇಕು. ಅಂದರೆ ಒನ್ ವೇವ್ ಯಾವತ್ತೂ ಬರುತ್ತೆ, ಅದೇ ರೀತಿ ಇನ್ನೊಂದು ವೇವ್ ಬರಬೇಕು. ಆರ್ ಮೇ ಬಿ ದೇ ಮೇ ಹ್ಯಾವ್ ಸಮ್ ಡಿಫ್ರೆನ್ಸ್, ಬಟ್ ದ ಡಿಫ್ರೆನ್ಸ್ ಶುಡ್ ಆಲ್ವೇಸ್ ಮೇಂಟೈನ್ ಕಾನ್ಸ್ಟೆಂಟ್. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ, ಎರಡು ಟ್ರೈನ್ ಹೋಗ್ತಾ ಇದೆ ಆಯಿತಾ, ಎರಡು ಟ್ರೈನ್ ಹೋಗ್ತಾ ಇದೆ. ಏನಾಗುತ್ತೆ ಬೇಸಿಕಲಿ, ಒಂದು ಟ್ರೈನು 10 km/h ಹೋಗ್ತಾ ಇದೆ, ಇನ್ನೊಂದು ಟ್ರೈನು 20 km/h ಹೋಗ್ತಾ ಇದೆ. ಐ ಥಿಂಕ್ ಟ್ರೈನು ಜಾಸ್ತಿ ಸ್ಪೀಡಾಗಿ ಹೋಗುತ್ತೆ. ಓಕೆ, ಲೆಟ್ಸ್ ಇಮ್ಯಾಜಿನ್ ಒನ್ ಈಸ್ ಗೋಯಿಂಗ್ ಎಟ್ 60, ಅದರ್ ಇಸ್ ಗೋಯಿಂಗ್ ಎಟ್ 80. ಸೊ ಒನ್ ಟ್ರೈನ್ ಗೋಯಿಂಗ್ ಎಟ್ 60, ಅದರ್ ಟ್ರೈನ್ ಗೋಯಿಂಗ್ ಎಟ್ 80, ಅರ್ಥ 80 km ಅಂದರೆ ಏನಾಗುತ್ತೆ? ಸೊ ಈ ಥರ ಮುಂದೆ ಹೋಗ್ತಾ ಇದ್ದರೆ, ಫಾರ್ ಎಕ್ಸಾಂಪಲ್ ಇಟ್ ಇಸ್ ಗೋಯಿಂಗ್ ಆಲ್ವೇಸ್ 60 km/h, ಇಸ್ ಆಲ್ವೇಸ್ ಗೋಸ್ 80 km/h. ಆರ್ ಸೊ ಐ ಥಿಂಕ್ 60 + 80 ಅಂದರೆ ಡಿಸ್ಟೆನ್ಸ್ ಕವರ್ ಮಾಡಿ ಬೇಡ. ಐ ಗಿವ್ ಒನ್ ಮೋರ್ ಎಕ್ಸಾಂಪಲ್. ಜಸ್ಟ್ ಇಮ್ಯಾಜಿನ್ ದೇರ್ ಇಸ್ ಅ 2 trains. ಇದು ನಿಮ್ಗೆ ಅರ್ಥ ಆಗಿದೆ ಅಂದರೆ ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇರಿ. ಓಕೆ, ವಿಡಿಯೋನ ಏನಂತಾರೆ 2x 3x ನೋಡ್ತಾ ಇರಿ. ಓಕೆ, ಈಗ ಟ್ರೈನ್ ಸೆಷನ್ ಇಸ್ ದೇರ್, ಒನ್ ಟ್ರೈನ್ ಇಸ್ ಲೆಫ್ಟ್. ಸೊ ಅದು 60 km/h ಹೋಗ್ತಾ ಇದೆ. ಸೊ ಇನ್ನೊಂದು ಟ್ರೈನು ಒಂದು 10 km ಆದಮೇಲೆ ಇನ್ನೊಂದು ಟ್ರೈನ್ ಬಿಡುತ್ತೆ, ಅದು ಕೂಡ 60 km/h ಹೋಗ್ತಾ ಇದೆ. ನೋಡಿ, ಎರಡೂ ಟ್ರೈನ್ಸು 60 km ಹೋಗ್ತಾ ಇದೆ. ಸೊ ಆಲ್ವೇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ 2 trains ಆಲ್ವೇಸ್ ಮೇಂಟೈನ್. ಅದು ಹೋಗ್ತಾ ಇರುತ್ತೆ. ಸೊ ಆಲ್ ದ ಟೈಮ್, ಎನಿ ಟೈಮ್ ಯು ಸಿ ದ ಡಿಫ್ರೆನ್ಸ್ ಬಿಟ್ವೀನ್ ದಮ್ ಇಸ್ ಮೇಂಟೈನ್ಡ್. ಅರ್ಥ ಆಯ್ತಾ? ಈಗ ಇದೊಂದು ಸ್ಪೀಡಲ್ಲಿ ಹೋಗ್ತಾ ಇದೆ, ಇದೊಂದು ಸ್ಪೀಡಲ್ಲಿ ಹೋಗ್ತಾ ಇದೆ. ಸೊ ವಿ ಕಾಂಟ್ ಟೆಲ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್, ಇಟ್ಸ್ ಕಂಟಿನ್ಯೂಸ್ಲಿ ಚೇಂಜಿಂಗ್. ವೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 trains, ನೋಡಿ ಇದು ಸ್ಪೀಡು ಕಂಟಿನ್ಯೂಸ್ ಚೇಂಜ್ ಆಗ್ತಾ ಇರುತ್ತೆ, ಇದ್ರದ್ದು ಚೇಂಜ್ ಆಗ್ತಾ ಇರುತ್ತೆ. ಆಗ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 trains ಇಸ್ ಕಂಟಿನ್ಯೂಸ್ಲಿ ಚೇಂಜ್. ಸಮ್ ಟೈಮ್ ದಿಸ್ ಗೋಸ್ ಕಮ್, ದಿಸ್ ವಿಲ್ ಕಮ್ ಬ್ಯಾಕ್, ಲೈಕ್ ದಟ್, ಕೀಪ್ ಕಂಟಿನ್ಯೂಸ್ಲಿ ಚೇಂಜಿಂಗ್ ಅಲ್ವಾ? ದಟ್ ಈಸ್ ಕಾಲ್ಡ್ ಎಸ್ ನಾನ್-ಕೊಹೆರೆಂಟ್ ಸೋರ್ಸಸ್ ಆಫ್, ಇನ್ಕೊಹೆರೆಂಟ್ ಸೋರ್ಸ್ ಆಫ್ ಲೈಟ್. ಕೊಹೆರೆಂಟ್ ಅಂದರೆ ಅದು ಡಿಫ್ರೆನ್ಸ್ ಮಧ್ಯೆ ಎರಡು ಮಧ್ಯೆ ಡಿಫ್ರೆನ್ಸು ಐದರ್ ಕಾನ್ಸ್ಟೆಂಟ್ ಆಗಿರಬೇಕು 10 km, ಇಲ್ಲ ಎರಡು ಜೊತೆ ಹೋಗ್ತಾ ಇರಬೇಕು, ಎರಡು ಜೊತೆ 60 ಹೋಗ್ತಾ ಇರಬೇಕು. ಇನ್ ದ್ಯಾಟ್ ಕೇಸ್ ಓನ್ಲಿ ವಿ ವಿಲ್ ಗೆಟ್ ಸಸ್ಟೈನ್ಡ್ ಇಂಟರ್ಫರೆನ್ಸ್. ಅರ್ಥ ಆಗಿದೆ ಕ್ಲಿಯರಾಗಿ? ಸೊ ಅದಕ್ಕೋಸ್ಕರ ಆ ಫಾರ್ಮುಲಾಗೆ ಈ 4I0 ಇಂಟು ಕಾಸ್ ಸ್ಕ್ವೇರ್ 5/2 ಬರುತ್ತೆ. ಸೊ ವೆನ್ ಯು ಟೇಕ್ I0 ಎವ್ರಿಥಿಂಗ್ ಆ್ಯಂಡ್ 4I0 ಇದೆಲ್ಲ ಡಿರೈವೇಷನ್, ಇದೆಲ್ಲ ಬೇಡ ನಿಮಗೆ, ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಅರ್ಥ ಆಯ್ತಾ? ಅದಾದಮೇಲೆ ಅಗೇನ್ ಫಾರ್ ಸಸ್ಟೈನ್ ಇಂಟರ್ಫರೆನ್ಸ್ ಫೇಸ್ ಡಿಫರೆನ್ಸ್ ಶುಡ್ ಬಿ 0, ಆಲ್ ಇಟ್ ಶುಡ್ ಬಿ ಕಾನ್ಸ್ಟೆಂಟ್. ಆ್ಯಂಡ್ ಇಫ್ ಇಟ್ಸ್ ನಾಟ್ ಸಸ್ಟೈನ್ಡ್ ದೆನ್ ಕಂಟಿನ್ಯೂಸ್ಲಿ ಚೇಂಜಿಂಗ್. ವೆನ್ ಯು ಡೂ ಟೈಮ್ averaging of this entire formula going to give you as 2i. That means what? It is nothing but normal. There is no pattern formed. Idu I, ಎರಡು ಮಿಕ್ಸ್ ಆಗ್ತದೆ 2i.
there's no interference formed. Means we'll do time averaging ಮಾಡ್ತೀವಿ, ಅದೆಲ್ಲ ಇಂಟಿಗ್ರೇಷನ್. ಟೈಮ್ ಆವರೇಜಿಂಗ್ ಅಂದರೆ ಗೋನ್ ಇಂಟು ಇಂಟಿಗ್ರೇಷನ್. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ಮುಲಾ ಫಾರ್ CET. ಮತ್ತೆ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ಕಮಿಂಗ್ ಟು YDS ಎಕ್ಸ್ಪೆರಿಮೆಂಟ್. ವಾಟ್ ಇಸ್ YDS ಎಕ್ಸ್ಪೆರಿಮೆಂಟ್ ನಾವು? ಸೊ ಇದೇನಾಗುತ್ತೆ ಅಂದರೆ ನಾವೀಗ ವಿ ವಿಲ್ ಸಿ ವೇಸ್ ಅ ಪ್ಯಾಟರ್ನ್ಸ್ ಅಬ್ಸರ್ವ್. ಯು ನೋ ದಟ್ ದಿಸ್ ಸಮ್ ಕೈಂಡ್ ಆಫ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್, ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಗೋನ್ ಟು ಕಮ್. ಓಕೆ, ಈಗೇನಾಗುತ್ತೆ ಬೇಸಿಕಲಿ? ಸೊ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಮಕ್ಕಳೇ. ಈಗ ಇಲ್ಲಿಂದ ಒಂದು ವೇವ್ ಬರುತ್ತಾ, ಇಲ್ಲಿಂದ ಒಂದು ವೇವ್ ಬರುತ್ತಾ, ಈಗ ಇಲ್ಲಿಂದ ಒಂದು ವೇವ್ ಬರುತ್ತೆ. ನಾನೀಗ ಇದನ್ನು S1P ಅಂತ ತೊಗೊಂಡ್ರೆ S1P ಅಂತ ತೊಗೊತೀನಿ, ಇದನ್ನು S2P ಅಂತ ತೊಗೊತೀನಿ. S2P, ಐ ಥಿಂಕ್ S2P ದೊಡ್ಡದಲ್ವಾ? ಓಕೆ, ಲೆಟ್ಸ್ ಟೇಕ್ ಇನ್ ದಿಸ್ ವೇ. ಸೊ ಇಫ್ ಐ ಟೇಕ್ ದಿಸ್ S2P minus S1P, if the difference, I take this as path difference. The difference between the paths is called as path difference. ಇದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು, ಆಯಿತಾ? ಸೊ ಇಫ್ ದ ಪಾತ್ ಡಿಫರೆನ್ಸ್ ಈಸ್ n lambda, then you're going to get constructive interference. ಅಂದರೆ ಇಫ್ ಇಟ್ಸ್ ಆಲ್ವೇಸ್ ಮಲ್ಟಿಪಲ್ n lambda ಅಂದರೆ ಏನು? ಎಕ್ಸಾಕ್ಟ್ಲಿ ಲ್ಯಾಂಬ್ಡಾ ಡಿಫ್ರೆನ್ಸ್ ಇದೆ. ಎಕ್ಸಾಕ್ಟ್ಲಿ ಲ್ಯಾಂಬ್ಡಾ ಡಿಫ್ರೆನ್ಸ್ ಇರೋದ್ರಿಂದ ನೀವು ಆ್ಯಡ್ ಅಪ್ ಮಾಡಿದಾಗ ನಿಮ್ಗೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಬರುತ್ತೆ, ಲ್ಯಾಂಬ್ಡಾ ಡಿಫ್ರೆನ್ಸ್ ಇರುತ್ತೆ ಎಕ್ಸಾಕ್ಟ್ಲಿ. ಸೊ n lambda ಆಗಿದೆ ನಮ್ಗೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಬರುತ್ತೆ. ಅದೇ ರೀತಿ ನಮಗೆ S2P minus S1P ಒಂದು n minus half ಅಂತ ಲ್ಯಾಂಬ್ಡಾ ಆಗಿದ್ರೆ ಯು ಗೋನ್ ಟು ಗೆಟ್ ದಿಸ್ ಆಸ್ ವಾಟ್? ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಅಂದರೆ ಈ ಪಾರ್ಟ್ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ನಾವೇನು ಮಾಡಬೇಕು? ಈ ಎರಡು ಹೋಗುತ್ತಲ್ವ ಇಲ್ಲಿಗೆ, ಆಯಿತಾ? ಇವೆರಡು ಇಂಟರ್ಫೇಲ್ ಆಗುತ್ತಲ್ವಾ? ಒಂದು ಇದೆರಡರ ಮಧ್ಯೆ ಪಾತ್ ಡಿಫ್ರೆನ್ಸ್ ಬಂದು n lambda, ಎಕ್ಸಾಕ್ಟ್ ಲ್ಯಾಂಬ್ಡಾ ಆಗಿದ್ದರೆ ಯು ಗೋನ್ ಟು ಗೆಟ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಫಾರ್ ಎಕ್ಸಾಂಪಲ್ ಇದು ಬಂದು 2 lambda, ಇದು ಬಂದು 4 lambda. 2 lambda minus 4 lambda is 2 lambda. ಸೊ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಫಾರ್ ಎಕ್ಸಾಂಪಲ್ ಒಂದು ವೇಳೆ ಇದೇನಾದ್ರು 3.5 lambda ಆಗಿದ್ರೆ ಸೊ ಎರಡರ ಮಧ್ಯೆ ಡಿಫ್ರೆನ್ಸ್ ಬಂದು 0.5 lambda ಆಗಿರುತ್ತೆ. ಸೊ 0.5 lambda ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಡಿಸ್ಟ್ರಕ್ಟಿವ್ ಅಂತ ಹೇಳಿದ್ರೆ ಈ ರೀತಿ. ಬಿಫೋರ್ ಐ ಗೋ ಹಿಯರ್ ಐ ವಾಂಟ್ ಎಕ್ಸ್ಪ್ಲೇನ್ ಒನ್ ಮೋರ್ ಥಿಂಗ್, ಆಯಿತಾ? ಏನಂತ ಹೇಳಿದ್ರೆ, ಸೊ ಒನ್ ಮೋರ್ ಸ್ಮಾಲ್ ಥಿಂಗ್. ಸೊ ಏನು ಹೇಳ್ತೀನಿ ನೋಡಿ ಮಕ್ಕಳು, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ದಿಸ್ ಒನ್. ಓಕೆ, ಎಂತಕ್ಕೆ ಪಾತ್ ಡಿಫ್ರೆನ್ಸ್? ಇದನ್ನೇ CET-ಯಲ್ಲಿ ಕ್ವಶನ್ ಕೇಳಿದ್ದಾರೆ ಆಲ್ರೆಡಿ. ಪಾತ್ ಡಿಫ್ರೆನ್ಸ್, ಫೇಸ್ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಪಾತ್ ಮತ್ತು ಫೇಸು ವೆರಿ ಸಿಂಪಲ್, ವೆರಿ ವೆರಿ ಸಿಂಪಲ್. ಈಗ ಎರಡು ವೇವ್ ಇದೆಯಾ ಇಲ್ಲಿ? ದಿಸ್ ಇಸ್ ಅ ವೇವ್. ಓಕೆ, ಸೊ ಇದು ವೇವ್ ಬಂದು ಒಂದು ಲ್ಯಾಂಬ್ಡಾ, ಇದು ಫುಲ್ ಒಂದು ಲ್ಯಾಂಬ್ಡಾ ಅಂತ ಕರಿತೀವಿ, ಒಂದು ವೇವ್ ಲಿಂತ್ ಲ್ಯಾಂಬ್ಡಾ. ಸೊ ಅದನ್ನೇ ಆ್ಯಂಗಲ್ ಟೈಮ್ಸಲ್ಲಿ ಹೇಳಿದ್ರೆ ನಾವು 0 ಡಿಗ್ರಿ 90 ಡಿಗ್ರಿ. ಈ ಗ್ರಾಫ್ಸ್ ಎಷ್ಟು ಸತಿ ಬರ್ತದೆ, ಬೀಯಿಂಗ್ ಐ ಆಮ್ ಆಲ್ಸೋ ಮ್ಯಾಥ್ಸ್ ಟೀಚರ್, ಎಷ್ಟು ಸತಿ ಗ್ರಾಫ್ ಬರೋದು ಸೈನ್ ಡೇಟಾ ಗ್ರಾಫ್ ಇದು 270 360 ಡಿಗ್ರೀಸ್. ಅಂದರೆ ಲ್ಯಾಂಬ್ಡಾ ಪಾತ್ ಅಂತ ಹೇಳಿದ್ರೆ ಇಫ್ ದ ಪಾತ್ ಡಿಫ್ರೆನ್ಸ್ ಇಸ್ ಲ್ಯಾಂಬ್ಡಾ ದೆನ್ ಯುವರ್ ಫೇಸ್ ಡಿಫ್ರೆನ್ಸ್ ಇಸ್ 2π. ಇದು ನೆನ್ಪಿಟ್ಕೊಳ್ಳಿ, ಲ್ಯಾಂಬ್ಡಾ ಆಗಿದ್ದರೆ 2π ಆಗಿರುತ್ತೆ. ಸೊ ಸಮ್ ಟೈಮ್ ಇಫ್ ಯು ವಾಂಟ್ ಟು ಫೈಂಡ್ ಫೇಸ್ ಡಿಫ್ರೆನ್ಸ್ or if you want to find pi, that means it is lambda by 2. That means if I take one more at lambda by 2, ಅಂದರೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾಯಿದೆ ಇದು, ನನಗೆ ಲ್ಯಾಂಬ್ಡಾ ಬೈ 2 ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಏನು? ಇದು ಫುಲ್ ಲ್ಯಾಂಬ್ಡಾನಾ? ಇದು ಫುಲ್ ಲ್ಯಾಂಬ್ಡಾ. ನಾನು ಸ್ಟಾರ್ಟ್ ಮಾಡಿ ಲ್ಯಾಂಬ್ಡಾ ಬೈ 2 ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಹಿಂಗೆ ಸ್ಟಾರ್ಟ್ ಮಾಡಿದ್ರೆ ಎಕ್ಸಾಕ್ಟ್ಲಿ ನೋಡಿ ಇದು ಹೇಗಿದೆಯೋ ಇದು ಎಕ್ಸಾಕ್ಟ್ಲಿ ಆಪೋಸಿಟ್ ಇರುತ್ತೆ, ಇದು ಹೇಗಿದೆಯೋ ಅದು ಆಪೋಸಿಟ್ ಇರುತ್ತೆ. ದಟ್ಸ್ ವೈ ಡಿಸ್ಟ್ರಕ್ಟಿವ್. ಎರಡು ಆ್ಯಡ್ ಮಾಡಿದಾಗ 0 ಆಗಿಬಿಡುತ್ತೆ. ಅರ್ಥ ಇದೆ ಕ್ಲಿಯರ್ ಆಗಿ? ನಾನು ಇನ್ನೂ ಡೀಟೇಲ್ ಐ ಥಿಂಕ್ ಈವನ್ ಐ ಎಕ್ಸ್ಪ್ಲೇನ್ ಇನ್ PUC ಲೆಕ್ಚರ್ ಆಲ್ಸೋ, ಬಿಕಾಸ್ ನಾನು ಕ್ವಶನ್ ಜಾಸ್ತಿ ಮಾಡೋಕ್ಕಿಲ್ಲ, ಅದಕ್ಕೋಸ್ಕರ ಐ ಆಮ್ ನಾಟ್ ಗೋಯಿಂಗ್ ಇನ್ ಟು ಡೆಪ್ತ್. ಬಟ್ ದಿಸ್ ಇಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದ್ರ ಮೇಲೇ CET ಕ್ವಶನ್ಸ್ ಕೇಳೋದು. ನೀವು ಬರೀ ಮಗ್ಗಪ್ ಮಾಡ್ಕೊಂಡೋಗಿ ಮಾಡ್ತೀನಿ ಅದ್ರ ಮೇಲೆ ಕೇಳೋದಿಲ್ಲ, ಇದ್ರ ಮೇಲೇ ಕೇಳೋದು. ಪಾತ್ ಡಿಫ್ರೆನ್ಸ್, ಫೇಸ್ ಡಿಫ್ರೆನ್ಸ್. ಇನ್ಫ್ಯಾಕ್ಟ್ CET-ಲಿ ಕ್ವಶನ್ ಕೇಳಿದರೆ ನಾನು ನಿಮ್ಗೆ ತೋರಿಸ್ತೀನಿ. ಈಗ KCET-ಲಿ ಕೇಳಿದ್ದಾರೆ ಕ್ವಶನ್ಸ್ ಇದ್ರ ಮೇಲೆಲ್ಲ. ಪ್ರತಿ ವರ್ಷವೂ ಅದ್ರ ಮೇಲೆ ಟಾಪಿಕ್ ಮೇಲೆ ಬರುತ್ತೆ, ಬಟ್ ಡಿಫ್ರೆಂಟಾಗಿ ಕೇಳ್ತಾರೆ. ಕಾನ್ಸೆಪ್ಟ್ ರಿಪೀಟ್ ಆಗುತ್ತೆ, ಕ್ವಶನ್ಸ್ ರಿಪೀಟ್ ಆಗೋದು ತುಂಬ ಕಡಿಮೆ. ಅರ್ಥ ಆಯ್ತಾ? ಕಾನ್ಸೆಪ್ಟ್ ರಿಪೀಟ್ ಆಗೇ ಆಗುತ್ತೆ CET-ಯಲ್ಲಿ. ಪಾರ್ಟ್ ಡಿಫ್ರೆನ್ಸ್, ಫೇಸ್ ಡಿಫ್ರೆನ್ಸ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ಪಾರ್ಟ್ ಡಿಫ್ರೆನ್ಸ್ ಬಂದು ಲ್ಯಾಂಬ್ಡಾ ನೋಡಿ, ಇದಕ್ಕೇನು ಡಿಫ್ರೆನ್ಸ್ ಆಗುತ್ತೆ ಇಲ್ಲಿ? ಇದು ಎಕ್ಸಾಕ್ಟ್ಲಿ ಒಂದು ಫುಲ್ ಲ್ಯಾಂಬ್ಡಾ ಇದೆ, ಇದು ಅರ್ಧ ಲ್ಯಾಂಬ್ಡಾ, ಲ್ಯಾಂಬ್ಡಾ ಬೈ 2 ಸ್ಟಾರ್ಟ್ ಆಗ್ತಾ ಇದೆ. ಅರ್ಥ ಆಯ್ತಾ? ಒಂದು 1 ಲ್ಯಾಂಬ್ಡಾ ಅಂತ ತೊಗೊಂಡ್ರೆ ಇದು 0.5 ಲ್ಯಾಂಬ್ಡಾ ಸ್ಟಾರ್ಟ್ ಆಗ್ತದೆ. ಐ ಮೀನ್ ಯು ಜಸ್ಟ್ ಕಟಿಂಗ್ ದಿಸ್ ಮಚ್ ಪಾರ್ಟ್ and starting from here. If I take this as points A, B, C, so I am starting from B. So when I start from B, that means this much is difference, right? ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಅರ್ಥ ಆಯ್ತಾ? ಸೊ ಅದರಿಂದ ಡಿಸ್ಟ್ರಕ್ಟಿವ್. ಒಂದು ವೇಳೆ ಇಲ್ಲಿ ನಮ್ಮ ನೋಡಿ ಒಂದು ಫುಲ್ ಲ್ಯಾಂಬ್ಡಾ ಸಿಯಿಂದ ಸ್ಟಾರ್ಟ್ ಮಾಡಿದೆ, ನನಗೆ ಇನ್ನೊಂದು ವೇವ್ ತೊಗೊತೀನಿ. ಇಲ್ಲಿ ಐ ವಾಂಟ್ ಟು ಸ್ಟಾರ್ಟ್ ಫ್ರಮ್ ದ ಸಿ. ನೋಡಿ ಸಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇದು ಬಿನ ಸ್ಟಾರ್ಟ್ ಮಾಡಿದ ಸಿಯಿಂದ ಸ್ಟಾರ್ಟ್ ಮಾಡಿ ಎಕ್ಸಾಕ್ಟ್ಲಿ ಇಲ್ಲಿ ಹೇಗಿದೆಯೋ ಅದೇ ರೀತಿ ಇಲ್ಲೂ ಬರುತ್ತೆ. ದೇರ್ಫೋರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಈಗ ನೆಕ್ಸ್ಟ್ ದಿಸ್ ದ ಮೀನಿಂಗ್ ಆಫ್ ದಿಸ್. ಸೊ n lambda ಅಂತ ಹೇಳಿದ್ರೆ ಯು ಕ್ಯಾನ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ಆ್ಯಂಗಲ್ಸ್ ಆಲ್ಸೋ ಯು ಕ್ಯಾನ್ ರೈಟ್, ಜಸ್ಟ್ ರಿಮೆಂಬರ್ ದಟ್ಸ್ ಎನಫ್. ಸೊ n lambda ಅಂತ ಹೇಳಿದ್ರೆ ಈ ಥರ ಇರುತ್ತೆ. ಲೆಟ್ಸ್ ಗೋ ಟು ನೆಕ್ಸ್ಟ್. ಓಕೆ, ಇಲ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ನಾವು ಡಿರೈವ್ ಮಾಡ್ಬೋದು, ಯು ಡೋಂಟ್ ಹ್ಯಾವ್ ಟು ವರಿ ಆನ್ ದಟ್. ಸೊ ನಿಮ್ಮ ಕಂಡೀಷನ್ಸ್ ಇದೆಯಲ್ವಾ, ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ ನಾನು ಬರ್ದಿಲ್ವಾ, ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್, ಕಂಡೀಷನ್ ಫಾರ್ ಡಿಸ್ಟ್ರಕ್ಟಿವ್ ಅಂದ್ಬಿಟ್ಟು ಇದೇ ಫಾರ್ಮುಲಾದಿಂದ ಬರುತ್ತೆ. ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಬೇಸಿಕಲಿ ಇಫ್ ಐ ಸಬ್ಸ್ಟಿಟ್ಯೂಟ್ ಡೆಲ್ಟಾ ಎಕ್ಸ್ n lambda ಇಯರ್, ನಾನು n lambda ಇಸ್ ಈಕ್ವಲ್ ಏನಾಗುತ್ತೆ d ಇಂಟು y ಡಿವೈಡ್ ಬೈ d ಬರುತ್ತೆ. ಸೊ ದ ಡಿಸ್ಟೆನ್ಸ್ y, ಸೊ ವಾಟ್ ಈಸ್ y ಇಸ್ ಈಕ್ವಲ್ ಟು n lambda d ಬೈ d. ದಿಸ್ ಅ ಫಾರ್ಮುಲಾ yಗೆ.
ಅದೇ ರೀತಿ ಇದೇ ಕಂಡೀಷನ್ ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಐ ಗೋಂಟ್ ಗೆಟ್ ಒನ್ ಮೋರ್ ಫಾರ್ಮುಲಾ. ಸೊ y ಈಸ್ ಈಕ್ವಲ್ ಟು n ಮೈನಸ್ ಹಾಫ್ ಲ್ಯಾಂಬ್ಡಾ ಡಿ ಬೈ ಡಿ. ಕೆಲವೊಂದು ಬುಕ್ಕಲ್ಲಿ n ಪ್ಲಸ್ ಹಾಫ್ ಕೊಡ್ತಾರೆ, ನಾಟ್ ಎನ್ ಇಶ್ಯೂ. n ಪ್ಲಸ್ ಹಾಫ್ ಕೊಟ್ಟಿದ್ರೆ n ಪ್ಲಸ್ ಹಾಫ್ ನೀವು ತೊಗೊತೀರಾ ಅಂತ ಹೇಳಿದ್ರೆ, ಇಫ್ ದೇ ಸೇ ಫಿಫ್ತ್ ಡಾರ್ಕ್ ಫ್ರಿಂಜ್, ಯು ಸಪೋಸ್ ಸಬ್ಸ್ಟಿಟ್ಯೂಟ್ 4 ಇನ್ ದ ಆನ್ಸರ್ ಇನ್ ದ ಕ್ವಶನ್. ಅರ್ಥ ಆಯ್ತಾ? n ಪ್ಲಸ್ ನೀವು ಹಾಫ್ ತೊಗೊಂಡ್ರೆ ಅದು ಡಾರ್ಕ್ ಫ್ರಿಂಜ್, ಇದು ಡಿಸ್ಟೆನ್ಸ್ ಅಲ್ಲ ಡಾರ್ಕ್ ಫ್ರಿಂಜು, ಇದು ಡಿಸ್ಟೆನ್ಸ್ ಅಲ್ಲ ಬ್ರೈಟ್ ಫ್ರಿಂಜು. ಸೊ ಇಲ್ಲಿ ಬ್ರೈಟ್ ಫ್ರಿಂಜ್ ಅಂದರೆ ಫಿಫ್ತ್ ಬ್ರೈಟ್ ಫ್ರಿಂಜ್ ಫಿಫ್ತೇ ಹಾಕಿ, 5 ಹಾಕಿ. ಇಲ್ಲಿ ಇದು n ಮೈನಸ್ n ಪ್ಲಸ್ ಹಾಫ್ ತೊಗೊಂಡ್ರೆ, ಸಾರಿ n ಪ್ಲಸ್ ಹಾಫ್ ತೊಗೊಂಡ್ರೆ ನೀವೇನು ಫಿಫ್ತ್ ಅಂತ ಹೇಳಿದ್ರೆ ಫೋರ್ತ್ ಅಂತ ಹಾಕಬೇಕು. n ಮೈನಸ್ ಹಾಫ್ ತೊಗೊಂಡ್ರೆ ಫಿಫ್ತ್ ಅಂದರೆ ಫಿಫ್ತ್ ಅಂತಲೇ ಹಾಕಿ, ಡೋಂಟ್ ವರಿ. ಅದಕ್ಕೋಸ್ಕರ n ಮೈನಸ್ ಹಾಫ್ ಹೇಳ್ತೀನಿ. ಅರ್ಥ ಆಯ್ತಾ? ಸೊ ಬಿಕಾಸ್ ಕನ್ಫ್ಯೂಷನ್ ಇರೋದಿಲ್ಲ. ಸೊ ಎರಡು ಕಂಡೀಷನ್ ನಿಮ್ಗೆ ಗೊತ್ತಿರಬೇಕು. ಸೊ ಇದು ಜನರಲ್ ಎಕ್ಸ್ಪ್ರೆಷನ್ ನೋಡಿ, ಇದು ಜನರಲ್ ಎಕ್ಸ್ಪ್ರೆಷನ್. ಡೆಲ್ಟಾ ಎಕ್ಸ್ಗಳು ಡಿ ಇಂಟು ವೈ ಬೈ, ಇದು ಜನರಲ್ ಎಕ್ಸ್ಪ್ರೆಷನ್. ಇದರಲ್ಲಿ ಪಾರ್ಟ್ ಡಿಫ್ರೆನ್ಸಲ್ಲಿ n ಲ್ಯಾಂಬ್ಡಾ ಹಾಕಿದ್ರೆ ಕನ್ಸ್ಟ್ರಕ್ಟಿವ್ ಕಂಡೀಷನ್ ಬರುತ್ತೆ. ಇದರಲ್ಲಿ ನನಗೆ n ಮೈನಸ್ ಹಾಫ್ ಲ್ಯಾಂಬ್ಡಾ ಹಾಕಿದ್ರೆ ಡಿಸ್ಟ್ರಕ್ಟಿವ್ ಕಂಡೀಷನ್ ಬರುತ್ತೆ. ನಾನು ಏನಕ್ಕೆ ಜನರಲ್ ಕಂಡೀಷನ್ ನೆನ್ಪಿಟ್ಕೊಬೇಕಂತ ಹೇಳಿದ್ರೆ, ಈ ಜನರಲ್ ಕಂಡೀಷನ್ ಕೊಟ್ಟಿದ್ರೆ ಕ್ವಶನ್ ಯಾವುದೇ ರೀತಿ ಕೊಟ್ಟರು ಮಾಡ್ಬೋದು ನೀವು. ಅರ್ಥ? ಇದು ಜನರಲ್ ಕಂಡೀಷನ್, ಇದು ಪಾರ್ಟ್ ಡಿಫ್ರೆನ್ಸ್, ದ ಡಿಫ್ರೆನ್ಸ್ ಬಿಟ್ವೀನ್ ಪಾರ್ಟ್ಸ್ ಆಫ್ ದಿಸ್. ದೇ ಆಸ್ ವೆರಿ ಗುಡ್ ಕ್ವಶನ್ಸ್ ಇನ್ CET. ಅರ್ಥ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಬಂದ್ಬಿಟ್ಟು, ಸೊ ಪಾರ್ಟ್ ಡಿಫ್ರೆನ್ಸ್, ವಾಟ್ ಇಸ್ ದಿಸ್ ಬೇಸಿಕಲಿ? ಸೊ ಓಕೆ, ಇದನ್ನು ಹೇಳಿದ್ನಲ್ಲ. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ನೋಡಿ ಈ ಕ್ವಶನ್ ನೋಡಿ. ಇನ್ ಅ YDS ಎಕ್ಸ್ಪೆರಿಮೆಂಟ್, ಮೊನೋಕ್ರಮ್ಯಾಟಿಕ್ ಸೋರ್ಸ್ ವೇವ್ಲೆಂತ್ ಆಫ್ ಲೈಟ್, ವೇವ್ಲೆಂತ್ ಏನಿದು? ಮೊನೋಕ್ರಮ್ಯಾಟಿಕ್ ಸೋರ್ಸ್ ಆಫ್ ವೇವ್ಲೆಂತ್ ಏನು? ಓಕೆ, ಲ್ಯಾಂಬ್ಡಾ ಇಸ್ ಯೂಸ್ಡ್. ಓಕೆ ಬಿಡಿ, ಲ್ಯಾಂಬ್ಡಾ ಇಸ್ ಯೂಸ್ ದ ಇಂಟೆನ್ಸಿಟಿ ಆಫ್ ಲೈಟ್ ಪಾಸಿಂಗ್ ಥ್ರೂ, ಬಿಕಾಸ್ ದಿಸ್ ಇಸ್ ದ ಇಶ್ಯೂ ಮಕ್ಕಳೇ. ನಾನೇ ಎವ್ರಿ ಕ್ವಶನ್ ಎವ್ರಿ PPT ಐ ಓನ್ಲಿ ಮೇಡ್. ಇದರಿಂದ ಟೈಮ್ ತುಂಬ ಕನ್ಸ್ಯೂಮ್ ಆಗ್ತಾ ಇದೆ. ದಟ್ಸ್ RLs ಇಲ್ಲ ಅಂತ ಹೇಳಿದ್ರೆ ನಾವು ಆ್ಯಪಲ್ಲೂ ಸಕ್ಕತ್ತಾಗಿ ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ, ಇದು ಯೂಟ್ಯೂಬಲ್ಲೂ ಮಾಡ್ತಾ ಇದೆ. ಸಿನ್ಸ್ ವಿ ಆರ್ ಡೂಯಿಂಗ್ ಆಲ್ ದಿಸ್ ಬೈ ನೆಕ್ಸ್ಟ್ ಡೇ ಇದೆಲ್ಲ ಆಗೋದಿಲ್ಲ. ವಿ ಆರ್ ಆಲ್ರೆಡಿ ಪ್ಲ್ಯಾನ್ಡ್ ಎವ್ರಿಥಿಂಗ್. ನೆಕ್ಸ್ಟ್ ಡೇಯಿಂದ ತುಂಬ ಫಾಸ್ಟಾಗಿ ಲಾಟ್ ಆಫ್ ಪೀಪಲ್ ಇದೆ to do other works. Okay, the intensity of light passing through the slit is I0. Okay, I0. Okay, the intensity of light reaching the screen is at a point P and a distance x from the given by. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಿ, ಇನ್ YDS ಎಕ್ಸ್ಪೆರಿಮೆಂಟ್ ಮೊನೋಕ್ರಮ್ಯಾಟಿಕ್ ಸೋರ್ಸ್ ಆಫ್ ವೇವ್ಲೆಂತ್ ಲ್ಯಾಂಬ್ಡಾ ಇಸ್ ಯೂಸ್ಡ್. ಓಕೆ, ಒಂದು ಯಾವುದೋ ಲ್ಯಾಂಬ್ಡಾ ಯೂಸ್ ಮಾಡ್ತಾ ಇದ್ದೀವಿ. ದ ಇಂಟೆನ್ಸಿಟಿ ಆಫ್ ಲೈಟ್ ಪಾಸಿಂಗ್ ಥ್ರೂ ಸ್ಲಿಟ್ ಇಸ್ I0. ಓಕೆ, ಅದು ಅದೇ ಮ್ಯಾಕ್ಸಿಮಮ್ I0 ಇಸ್ ದ ಲೈಕ್ ದ ಇಂಟೆನ್ಸಿಟಿ the light passing through this, that is I0. Okay, ಆಯ್ತಾ? ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ದ ಇಂಟೆನ್ಸಿಟಿ ಆಫ್ ಲೈಟ್ ಇಸ್ ರೀಚಿಂಗ್ ದ ಸ್ಕ್ರೀನ್ at point P, the distance x. ಇಲ್ಲಿ ಏನು ಕೇಳ್ತಾ ಇದೆ ಅಂತ ಹೇಳಿದ್ರೆ ಬೇಸಿಕಲಿ ವಾಟ್ ದೇ ಆಸ್ಕಿಂಗ್ ಇಸ್ ದ ಇಂಟೆನ್ಸಿಟಿ ಆಫ್ ಲೈಟ್. ಓಕೆ, ಎನಿವೆ ಸಿಂಪಲ್. ಸೊ ಇಲ್ಲಿ ವಾಟ್ ಈಸ್ ನಾನು ಆಲ್ರೆಡಿ ಫಾರ್ಮುಲಾ ಹೇಳ್ಕೊಟ್ಟಿನಿ. ವಾಟ್ ದ ಫಾರ್ಮುಲಾ ಇಯರ್ ಬೇಸಿಕಲಿ? ಫಾರ್ಮುಲಾ ನೋಡಿ. ಸೊ ಎರಡು ಲೈಟ್ ಈ ಥರ ಬಂದು ಇಲ್ಲಿ ಆದಾಗ ಇಲ್ಲಿ ವೆನ್ ಎವರ್ ದೇ ಕಮ್ ಇನ್ ಇಂಟರ್ಫಿಯರ್, ಸೊ ಇನ್ ದ ಇಂಟೆನ್ಸಿಟಿ ಇಸ್ 4I0 ಇಂಟು cos ಸ್ಕ್ವೇರ್ 5/2 ಅಂತಲ್ವಾ? ಇದು ಸೇಮ್ ಕ್ವಶನ್. ಇದು ನೋಡಿ 4I0 ಅಂತ ಬಂದೇ ಬರುತ್ತೆ ಕ್ವಶನ್ ಆಪ್ಷನಲ್ಲಿ, ಬಟ್ I0 ಬರೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ 4I0 ಬರಲೇಬೇಕು. ಎರಡು ಲೈಟ್ ಬಂದು ವೆನ್ ಎವರ್ ಡೂ ಇಂಟರ್ಫರೆನ್ಸ್, ರೈಟ್? 4I0 ಬರಬೇಕು ನಮಗೆ. ಈಗ ಸೊ ವಾಟ್ ಅಬೌಟ್ ದಿಸ್? ವಾಟ್ ವಿ ಹ್ಯಾವ್ ಇಸ್ 5/2. ವಿ ಆಲ್ರೆಡಿ ಡಿರೈವ್ಡ್ ಇಟ್, ಬಟ್ ದೇ ಆರ್ ಗಿವನ್ ಇನ್ ಟರ್ಮ್ಸ್ ಆಫ್ ಪಾತ್ ಡಿಫ್ರೆನ್ಸ್ ಹಿಯರ್. ಎಕ್ಸ್ ಇದೆಯಲ್ವಾ, ಇದು ಎಕ್ಸ್, ಇದು ಎಕ್ಸ್. ಅರ್ಥ? ಇದನ್ನ ಎಕ್ಸ್ ನೆನ್ಪಿಟ್ಕೊಳ್ಳಿ ಇದನ್ನು. ಸೊ ವಾಟ್ ದೇ ಆರ್ ಟ್ರೈಂಗ್ ಟು ಡೂ ಇಸ್ ದೇ ಗಿವನ್ ಇನ್ ಟರ್ಮ್ಸ್ ಆಫ್, ದೇ ನಾಟ್ ಗಿವನ್ ಆ್ಯಂಗಲ್, ದೇ ಗಿವನ್ ಲ್ಯಾಂಬ್ಡಾ ಡಿ ಆ್ಯಂಡ್ ದೆನ್ ಕ್ಯಾಪಿಟಲ್ D, ಸ್ಮಾಲ್ d, ಲೈಕ್ ದಟ್ ದೇ ಗಿವನ್. ಸೊ ದೇ ಗಿವನ್ ಇನ್ ಟರ್ಮ್ಸ್ ಆಫ್ ಡೆಲ್ಟಾ ಎಕ್ಸ್. ಅಂದರೆ ಏನು ನೋಡಿ, ಅದಕ್ಕೆ ನಾನು ಹೇಳಿದ್ದು ಇದು ಎಂತಕ್ಕೆ ಈ ಫಾರ್ಮುಲಾ ನೆನ್ಪಿಟ್ಕೊಬೇಕಂದ್ರೆ, ಇದು ಜನರಲ್ ಫಾರ್ಮುಲಾ. ಇದರಲ್ಲಿ ನೀವು n ಲ್ಯಾಂಬ್ಡಾ ಹಾಕಿದ್ರೆ ಕನ್ಸ್ಟ್ರಕ್ಟಿವ್. What is y? The distance at which constructive or destructive is formed. The distance from the center at where the constructive is formed or the destructive is formed. There's a condition. ಅರ್ಥ ಆಯ್ತಾ? ಸೊ n ಲ್ಯಾಂಬ್ಡಾ ನಾನು ಇಲ್ಲಿ n ಲ್ಯಾಂಬ್ಡಾ ಹಾಕ್ಬಿಟ್ಟು ನಾನು y ಎಕ್ಸ್ಪ್ರೆಷನ್ ತಗೊಂಡ್ರೆ n ಲ್ಯಾಂಬ್ಡಾ d ಬೈ d ಬಂದು ಏನಾಗುತ್ತೆ? ಇಟ್ಸ್ ಅ ಕಂಡೀಷನ್ ದಟ್ ಡಿಸ್ಟೆನ್ಸ್ ಅಟ್ ವಿಚ್ ಫ್ರಮ್ ದ ಸೆಂಟ್ರಲ್ ಆಕ್ಸಿಸ್ ಇಂದ ಹಿಡಿದು ಯಾವ ಪಾಯಿಂಟಲ್ಲಿ ನಿಮಗೆ ಬ್ರೈಟ್ ಫ್ರಿಂಜ್ ಸಿಗುತ್ತೆ, ಅದು n ಲ್ಯಾಂಬ್ಡಾ ಹಾಕಿದ್ರೆ ನನಗೆ ದಟ್ಸ್ ದ ಮೀನಿಂಗ್ ಆಫ್ y. y is the distance from the center of the line. At what point you're going to get, what's the distance of a point where you're going to get the central bright fringe, like second bright fringe, fourth bright fringe, like that. Artha aita? That's the same question they asked in this way, but in this case they have taken x here, right? So what I have taken here basically, they have taken x, line delta x only. Simple again madandre iga. So you just need, nodi, I'll just erase this.
ಆಯಿತಾ. ಸೊ ಐ ನೀಡ್ ಫೈ, ನಾನು ಆಗಲೇ ಏನು ಹೇಳಿದೆ, ಈಗ ಸಿಂಪಲ್ ನೋಡಿ, ಸಿಂಪಲ್ ಕ್ವಶನ್ ಇದು ಆ್ಯಕ್ಚುಲಿ ಇಟ್ ಇಸ್. ಸೊ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ವೈ ಬೈ ಡಿನ. ಸೊ ನಾವೇನು ಮಾಡೋಣ ಅಂದರೆ ಇದು ಪಾರ್ಟ್ ಡಿಫರೆನ್ಸು, ಅದನ್ನು ಫೇಸಾಗಿ ಕನ್ವರ್ಟ್ ಮಾಡೋಣ. ಸೊ ವಿ ನೋ ದಟ್ ಇಫ್ ಇದು ಲ್ಯಾಂಬ್ಡಾ ಇಟ್ ಈಸ್ 2π, ಲ್ಯಾಂಬ್ಡಾ ಇದ್ದರೆ 2π ಇರುತ್ತೆ. ಬಟ್ ನಿಮಗೆ ಡೆಲ್ಟಾ ಎಕ್ಸ್ ಇದೆ ಇಲ್ಲಿ, ಡೆಲ್ಟಾ ಎಕ್ಸ್ ಅಂತ ಹೇಳಿದ್ರೆ ಡಿ ವೈ ಬೈ ಡಿ ಕ್ಯಾಪಿಟಲ್ ಡಿ ಇದೆ. ಡೆಲ್ಟಾ ಎಕ್ಸ್ ಅಂತ ಹೇಳಿದ್ರೆ ವಾಟ್ ಈಸ್ ದ ಫೇಸ್ ಐ ವಾಂಟ್ ಇನ್ ಟರ್ಮ್ಸ್ ಆಫ್ ಫೈ. ಅಲ್ಲಿ 5/2 ಇದೆ, ಇನ್ ದ ಫಾರ್ಮುಲಾ 5/2 ವಿ ಹ್ಯಾವ್. ಐಮ್ ಗೋಯಿಂಗ್ ಟು ಪುಟ್ 2 here, ಐಮ್ ಗೋಯಿಂಗ್ ಟು ಪುಟ್ 2 here. ಸೊ ವಾಟ್ ಈಸ್ 5/2? ಸಿಂಪಲ್, ಲ್ಯಾಂಬ್ಡಾ 2π ಆದರೆ ಇಷ್ಟು ಪಾತ್ ಡಿಫ್ರೆನ್ಸ್ಗೆ ಟೆಲ್ ಮಿ ಇನ್ ಟರ್ಮ್ಸ್ ಆಫ್ ಆ್ಯಂಗಲ್, ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ಸೊ ಅರ್ಥ ಆಯ್ತಾ? ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿ 2 ಕ್ಯಾನ್ಸಲ್ ಆಯಿತಾ. ಸೊ ಅದಾದಮೇಲೆ ನಿಮಗೆ 2 ಅಂದರೆ ನೋಡಿ ಏನು ಬರುತ್ತೆ ಇಲ್ಲಿ ನಿಮಗೆ, ಪೈ 2 ಕ್ಯಾನ್ಸಲ್ ಆಗಿಬಿಡುತ್ತೆ, ಬಿಕಾಸ್ 2π ಇಂಟು dy ಬೈ 2d 2 ಕ್ಯಾನ್ಸಲ್. ಸೊ ಆನ್ಸರ್ 2 ಬರಬಾರ್ದು. ಆನ್ಸರ್ 2 ಇದೆಯಾ? 2 ಇದೆ ನೋಡಿ, ಇದ್ರಲ್ಲಿ 2 ಇದೆ. ಸೊ ಅಂದರೆ ಇದು ಬರೋದಿಲ್ಲ, ದಿಸ್ ಇಸ್ ನಾಟ್ ದ ಆಪ್ಷನ್. ಅರ್ಥ ಆಯ್ತಾ? ಆ್ಯಂಡ್ ಸೊ ದಿಸ್ ಮಸ್ಟ್ ಬಿ ದ ಆನ್ಸರ್. ಪರ್ಫೆಕ್ಟ್. ವಿ ಕ್ಯಾನ್ ಡಿರೈವ್ ಆಲ್ಸೋ ಇಫ್ ಯು ವಾಂಟ್. ನೋಡಿ, ಸೊ ಎರಡು ಕ್ಯಾನ್ಸಲ್ ಮಾಡೋದು ಏನಾಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ. ಯು ಗೋಯಿಂಗ್ ಟು ಗೆಟ್ ಪೈ ಡಿ ಇಂಟು ವೈ ಬೈ ಕ್ಯಾಪಿಟಲ್ ಡಿ, ದಟ್ ಶುಡ್ ಬಿ ಈಕ್ವಲ್ ಟು lambda into 5/2. I want 5/2, get lambda this side. You're going to get pi dy by d into lambda. ನೋಡಿ, ಪೈ ಅಂದರೆ ನಾನಿಲ್ಲಿ y ತೊಗೊಂಡಿನಿ, ಐ ಹ್ಯಾವ್ ಟೇಕನ್ ದಿಸ್ as y, ಬಟ್ ಕ್ವಶನಲ್ಲಿ ಎಕ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಏನು ಬೇಕೋ ತೊಗೊಬೋದು ನೀವು, ಎಕ್ಸ್ ನೋಡಿ, ದಟ್ಸ್ ಆಪ್ಷನ್. ಆನ್ಸರ್ ಇಸ್ ಪೈ ಡಿ ಎಕ್ಸ್ ಬೈ ಲ್ಯಾಂಬ್ಡಾ ಡಿ, ಕ್ಯಾಪಿಟಲ್ ಡಿ ಬರುತ್ತೆ, ಪೈ ಡಿ ವೈ ಬೈ ಕ್ಯಾಪಿಟಲ್ ಲ್ಯಾಂಬ್ಡಾ ಡಿ. ಸೊ ಈ ರೀತಿ. ಸೊ ಯು ಶುಡ್ ರಿಮೆಂಬರ್ ದ ಜನರಲ್ ಫಾರ್ಮ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತದು? ನೆಕ್ಸ್ಟ್ ಕ್ವಶನು. ಓಕೆ, ನೆಕ್ಸ್ಟ್ ಟಾಪಿಕ್ ಇದೆಯಾ? ಬರ್ದಿನ ಆಲ್ರೆಡಿ ನಾ ಇದನ್ನ, ಐ ಥಾಟ್ ಐ ನಾಟ್ ರಿಟರ್ನ್ ದ. ಓಕೆ, ದಿಸ್ ಇಸ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್, ಡೆಸ್ಟ್ರಕ್ಟಿವ್ ಇಂಟರ್ಫರೆನ್ಸ್, ಆ್ಯಂಡ್ ಇದು ವಿಡ್ತ್ ಆಫ್ ದ ಫ್ರಿಂಜ್. ಫ್ರಿಂಜಿದು ವಿಡ್ತ್ ಎಷ್ಟಿರುತ್ತೆ, ಬೀಟಾ ಇಸ್ ಈಕ್ವಲ್ ಲ್ಯಾಂಬ್ಡಾ ಡಿ ಬೈ ಡಿ. ಇದರಲ್ಲಿ ಎಲ್ಲ ಫ್ರಿಂಜ್ ವಿಡ್ತು ಸೇಮ್ ಇರುತ್ತೆ. ಅದಾದಮೇಲೆ ವಿಡ್ತ್ ಆಫ್ ದ ಫ್ರಿಂಜ್ ಇಸ್ ಈಕ್ವಲ್ ದಿಸ್ ಮಚ್, ಆ್ಯಂಡ್ ದಟ್ ದಿಸ್ ಇಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಓಕೆ, ನೆಕ್ಸ್ಟ್ ಸಮ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಬೀಟಾ ಇಸ್ ಪ್ರಪೋರ್ಷನ್ ಟು ಲ್ಯಾಂಬ್ಡಾ. ಇದನ್ನಂತ ಸಿ ಇಟ್ ಬೇಜನ್ ಟೈಮ್ ಸಿ ಇಟ್ ಆ ಸೋ ಮೆನಿ ಟೈಮ್ಸ್ ಸಿ ಇ ಟಿ. ನಾವೇನು ಮಾಡ್ತೀನಿ, ನಾನೇನು ಮಾಡ್ತೀನಿ ಅಂದರೆ ಫಸ್ಟ್ ವೆನ್ ಎವರ್ ಐ ಥಿಂಕ್ ನಮ್ಮ ಸಿಂಪ್ಲಿಫೈಡ್ ಮಿಂಡ್ಸ್ ಆ್ಯಪಲ್ಲಿ ಪ್ರಿಪೇರ್ DPPs ಅಂಡ್ ಆಲ್. ಸೊ ವೆರಿ ಟಫ್ ಕ್ವಶನ್ಸ್. ತುಂಬ ಜನ ಮಕ್ಕಳಿಗೆ ಕಾಲ್ ಮಾಡಿ ಸರ್ ಇಷ್ಟೊಂದು, ದೇ ಆರ್ ವೆರಿ ವೆರಿ ಈಸಿ, ಕಾನ್ಸೆಪ್ಟ್ ಬೇಸ್ ಮೇಲೆ ಇರುತ್ತೆ, ಆಯಿತಾ. ಸೊ ವಿ ರೆಫರ್ ಆಲ್ ದ CET ಕ್ವಶನ್ಸ್ ಆಫ್ ಆಲ್ ದ ಇಯರ್ಸ್, ದೆನ್ ಐ ವಿಲ್ ರೆಫರ್ ಆಲ್ ದ ನೀಟ್ ಕ್ವಶನ್ಸ್, ದೆನ್ ಆಲ್ ದ ದಿಸ್ ಒನ್ CET ಟೈಪ್ ಯಾವುದಿದೆ ನೀಟಲ್ಲಿ ಅದನ್ನೆಲ್ಲ ಪಿಕ್ ಮಾಡಿ DPPs ಮಾಡಿ, ದೆನ್ ಅಗೇನ್ ಇಫ್ ದೇ ಸಾಲ್ವ್ ದ DPPs ದೇ ಏಬಲ್ ಟು ಸಾಲ್ವ್ ದ PYQs ಬೈ ದೆಮ್ಸೆಲ್ಫ್. ಆ ರೀತಿ ನೋಟ್ಸ್ ಮಾಡಿ, ದೆನ್ ಅಗೇನ್ ವಿಲ್ ಮೇಕ್ ದ ನೋಟ್ಸ್ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ, all the topics are covered. I mean, if you see the PYQs, my notes, all the topics will be covered in the PYQs. ಯಾವುದು ಮಿಸ್ ಆಗಿರೋದಿಲ್ಲ. ಅದು ಇಟರೇಷನ್ಸ್ ಮಾಡಿ ನೋಟ್ಸ್ ಮಾಡೋದು. ಅದಕ್ಕೆ ದಟ್ಸ್ ವೈ ರಿಟರ್ನ್ ಎವ್ರಿವೇರ್. ಸೊ ಯಾವುದೇ ಟಾಪಿಕ್ ಬಂದು ನಾನು ಹೇಳ್ತೀನಿ, ಸೀಟಲ್ಲಿ ಬಂದಿದೆ ಈ ಕ್ವಶನ್ ಅಂದ್ಬಿಟ್ಟು. ಐ ಕ್ಯಾನ್ ಈವನ್ ಟೆಲ್ ಹೌ ಮೆನಿ ಟೈಮ್ ದೇ ಆಸ್ಟ್. ಒಂದು ಐ ಥಿಂಕ್ 5 to 6 ಟೈಮ್ ದೇ ಆಸ್ಟ್ ಇನ್ ಡಿಫ್ರೆಂಟ್ ವೇಸ್ ದಿಸ್ ಕ್ವಶನ್, ಬೀಟಾ ಪ್ರಪೋರ್ಷನ್ ಟು ಲ್ಯಾಂಬ್ಡಾ. ಅಂದರೆ ಏನು, ವಿಡ್ತ್ ಆಫ್ ನೋಡಿ, ವಿಡ್ತ್ ಇದೆಯಲ್ವಾ ಬೀಟಾ, ವಿಡ್ತ್ ಇಸ್ಕೊ ಲ್ಯಾಂಬ್ಡಾ ಡಿ ಬೈ ಡಿ ಅಲ್ವಾ. ಸೊ ಈ ಲ್ಯಾಂಬ್ಡಾ ಇದೆಯಲ್ವಾ, ಈ ಲ್ಯಾಂಬ್ಡಾ ವೇವ್ ಲೆಂತ್ ನಾವೇನಾದರೂ ಜಾಸ್ತಿ ಮಾಡಿದ್ರೆ ಫ್ರಿಂಜ್ ವಿಡ್ತ್ ಜಾಸ್ತಿ ಆಗುತ್ತೆ. ಅಂದರೆ ಏನು, ರೆಡ್ ಕಲರ್ ತೊಗೊಂಡ್ರೆ ನಾನು, ಇಲ್ಲೊಂದು ವೈಲೆಟ್ ಕಲರ್ ತೊಗೊಂಡ್ರೆ ರೆಡ್ ಕಲರ್ಗೆ ಅಗಲ ಫ್ರಿಂಜ್ ವಿಡ್ತ್ ಬರುತ್ತೆ. ಸೊ ರೆಡ್ ಕಲರ್ ಇಟ್ಸ್ ಬಿಕಮ್ಸ್ ವೈಡರ್, ಆ್ಯಂಡ್ ವೈಲೆಟ್ ಆರ್ ಬ್ಲೂ ಕಲರ್ ಬಿಕಮ್ಸ್ ನ್ಯಾರೋವರ್. ಇದೇ ಕ್ವಶನ್ಸ್ ರೇ ಆಪ್ಟಿಕ್ಸಲ್ಲೂ ಕೇಳ್ತಾರೆ. ಅದನ್ನು ಹೇಳ್ಕೊಟ್ಟಿನಿ ನಿಮಗೆ. ಕ್ರಿಟಿಕಲ್ ಆ್ಯಂಗಲ್, ವೇವ್ ಲೆಂತ್, ಅದರಲ್ಲೂ ಕೇಳ್ತಾರೆ ಕ್ವಶನ್ಸ್ನ CET ಅಲ್ಲಿ. ಸೊ ಆಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಬಿಟ್ಟೆ ಇವೆಲ್ಲ ತುಂಬ ಈಸಿ ಕ್ವಶನ್, ಡೆಡ್ ಈಸಿ ಕ್ವಶನ್ಸ್. ಅರ್ಥ ಆಯ್ತಾ? ಬೀಟಾ ಇಸ್ ಪ್ರಪೋರ್ಷನ್ ಟು ಲ್ಯಾಂಬ್ಡಾ, ಅದಾದಮೇಲೆ ಫ್ರಿಂಜ್ ವಿತ್ ರೆಡ್ ಲೈಟ್ ಇಸ್ ವೈಡರ್ ದೆನ್ ದ ಬ್ಲೂ, ದಟ್ಸ್ ವಾಟ್ ಐ ಟೋಲ್ಡ್. ದ ಇಂಟರ್ಫರೆನ್ಸ್ ಇಸ್ ಪರ್ಫಾರ್ಮ್ಡ್ ಇನ್ ಮೀಡಿಯಮ್. ನೋಡಿ ಇದು ಫಸ್ಟ್ ನಿಮ್ಮ ರೇ ಆಪ್ಟಿಕ್ಸು. ನನಗೆ ಇಂಟರ್ಫರೆನ್ಸ್ ತೊಗೊಂಡೋಗ್ಬಿಟ್ಟು ಏನು ಮಾಡ್ತೀನಿ, ಐ ಆಮ್ ಡೂಯಿಂಗ್ ಇಂಟರ್ಫರೆನ್ಸ್ ಇನ್ ದ ಹೇರ್, ಐ ಆಮ್ ಗೋಯಿಂಗ್ ಟು ಇಂಟರ್ಫರೆನ್ಸ್ ಇನ್ ದ ವಾಟರ್. ನಾವು ತೊಗೊಂಡು ನೀರಲ್ಲಿ ಮಾಡ್ತೀವಿ, ಯಾರು ನೀರಲ್ಲಿ ಮಾಡ್ತಾರೆ ಆ್ಯಕ್ಚುಲಿ. ಸೊ ಬಟ್ ಯು ವಿಲ್ ಡೂ ಇಟ್ ಇನ್ ದ ವಾಟರ್. ಸೊ ಆಗ ಏನಾಗುತ್ತೆ, ಬೀಟಾ ಏನಾಗುತ್ತೆ, ಲ್ಯಾಂಬ್ಡಾ ಏನಾಗುತ್ತೆ, ಏನೋ ಕೇಳ್ತಾರೆ ಕ್ವಶನ್ಸ್. ಸೊ ವಾಟ್ ಹ್ಯಾಪನ್ ಬೇಸಿಕಲಿ, ಬೀಟಾ ಇಸ್ ಈಕ್ವಲ್ ಟು ಆಗ 1/μ ಟೈಮ್ಸ್ ಆಗ್ಬಿಡುತ್ತೆ. ಬೇಸಿಕಲಿ ನಿಮ್ಮ ಫ್ರಿಂಜ್ ವಿಡ್ತ್ ಇದೆಯಲ್ವಾ, ಅದು 1/μ ಟೈಮ್ಸ್ ಆಗುತ್ತೆ. ಸೊ ದೇ ಆರ್ ವೆರಿ ಬ್ಯೂಟಿಫುಲ್ ಕ್ವಶನ್ಸ್ ಕ್ಯಾನ್ ಆಸ್ಕ್. ಐ ಥಿಂಕ್ ಥ್ಯಾಂಕ್ ಗಾಡ್ ಇಲ್ಲಿವರೆಗೆ ಕ್ವಶನ್ ಕೇಳಿಲ್ಲ, ಬಟ್ ಕೇಳಿದ್ರು ಯು ಕ್ಯಾನ್ ಆನ್ಸರ್ ದಿಸ್ ಕ್ವಶನ್. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಎಂತಕ್ಕಿದ್ದಾರೆ ಮಾಡೋದಂದ್ರೆ ಮಕ್ಕಳೇ, ಟು ಟೆಸ್ಟ್ ಯುವರ್ ಅಪ್ಲಿಕೇಶನ್ ಲೆವೆಲ್. ನೀವು ಎಷ್ಟು ಅಪ್ಲೈ ಮಾಡ್ತೀರಾ ನೀವು ಕಲ್ತಿರೋದನ್ನು ಅಂತ ಟೆಸ್ಟ್ ಮಾಡೋಕ್ಕೋಸ್ಕರ ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟು, ದ ಮೋನೋಕ್ರೋಮ್ಯಾಟಿಕ್ ಲೈಟ್ ಈಸ್ ರೀಪ್ಲೇಸ್ ಬೈ ವೈಟ್ ಲೈಟ್. ಸೊ ನಾವು ಯಾವತ್ತೇ ನಾನು ಹೇಳ್ದಂಗೆ, ಸೊ ಟು ಅಬ್ಸರ್ವ್ ದ ಇಂಟರ್ಫರೆನ್ಸ್ ಯು ನೀಡ್ ಟು ಹ್ಯಾವ್ ಆ 2 ಸ್ಲಿಟ್ನ ಬರುತ್ತೆ ಲೈಟು, ಅದು ಮೋನೋಕ್ರೋಮ್ಯಾಟಿಕ್ ಆಗಿರಬೇಕು. ಸೊ ಅದು ಎಂತಕ್ಕೆ ಮೋನೋಕ್ರೋಮ್ಯಾಟಿಕ್ಕು, ಬಿಕಾಸ್ ಸೇಮ್ ಫ್ರೀಕ್ವೆನ್ಸಿ ಇರುತ್ತೆ, ಅದು ದೇ ವಿಲ್ ಬಿ ಕೊಹೆರೆಂಟ್ ಸೋರ್ಸಸ್ ಆಫ್ ಲೈಟ್, ಅದಕ್ಕೋಸ್ಕರ ಸೇಮ್ ಇರಬೇಕು. ಅದು ಒಂದು ವೇಳೆ ಅದಿಲ್ಲ, ನೀವು ಬರೀ ಸೆಂಟ್ರಲ್ ವೈಟ್ ಲೈಟ್ ಬಿಟ್ಬಿಟ್ರೆ ಆಗೇನಾಗುತ್ತೆ, ನಿಮ್ಗೆ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಬರುತ್ತೆ,
ಆಲ್ಟರ್ನೇಟ್ ಕಡೆ ನಿಮ್ಗೆ ಕಲರ್ಡ್ ಫ್ರಿಂಜಸ್ ಬರುತ್ತೆ ಆ್ಯಕ್ಚುಲಿ. ಇದನ್ನು ಯಾವುದೋ ಕ್ವಶನ್ ಕೇಳಿದ್ರು ಸಿ ಇ ಟಿಯಲ್ಲಿ, ಸಿ ಇ ಟಿಯಲ್ಲೂ ಕೇಳಿದ್ರಿ ಕ್ವಶನ್ನ. ಯಾ, ನೆಕ್ಸ್ಟು ಡಿಸ್ಪ್ಲೇಸ್ಮೆಂಟ್ ಆಫ್ ಫ್ರಿಂಜಸ್ ಅಂತ ಏನಾಗುತ್ತೆ ಬೇಸಿಕಲಿ. ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ, ಯುವರ್ YDS ಎಕ್ಸ್ಪೆರಿಮೆಂಟ್, ಯಾವುದೋ ಒಂದು ಸ್ಲಿಟ್ ಮುಂದೆ ಒಂದು ಯಾವುದೋ ಥಿಕ್ನೆಸ್ ಟಿ ಇದೆ, ಎಲ್ಲ ಕಡೆ ಕೇಳ್ತಾರೆ. ಈವನ್ ನಿಮ್ಮ ಎಲೆಕ್ಟ್ರಿಕ್ ಚಾರ್ಜಲ್ಲಿ ಕೇಳ್ತಾರೆ, ದೇರ್ ಇಸ್ ಅ ಫೋರ್ಸ್ ಬಿಟ್ವೀನ್ ಟು ಚಾರ್ಜಸ್, ಎ ಡೈಎಲೆಕ್ಟ್ರಿಕ್ ಇಸ್ ಇನ್ಸರ್ಟೆಡ್. ಯಾವ ರೀತಿ ಎಲೆಕ್ಟ್ರೋಸ್ಟಾಟಿಕಲ್ಲಿ ಡೈಎಲೆಕ್ಟ್ರಿಕ್ ಇನ್ಸರ್ಟ್ ಮಾಡ್ತಾರೋ ಎಲೆಕ್ಟ್ರೋಸ್ಟಾಟಿಕ್ಸಲ್ಲಿ, ಅಂದರೆ ಎಲೆಕ್ಟ್ರಿಕ್ ಚಾರ್ಜಸ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲು, ಈವನ್ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಮೂವ್ ಎಲ್ಲರೂ ಇನ್ಸರ್ಟ್ ಡೈಎಲೆಕ್ಟ್ರಿಕ್ ಇರ್ತಾರೆ. So when you insert dielectric, what will happen to the forces? What will happen to the electric field? What will happen to potential? They can ask any number of questions. What will happen to capacitance? What will happen to charge? ಇದೆಲ್ಲ ನಾನು ಹೇಳಿದೆಲ್ಲ ನಿಮ್ಗೆ ಗೊತ್ತಿರಬೇಕು ಈಗ ಆ್ಯಕ್ಚುಲಿ. ದೆನ್ ಓನ್ಲಿ ದಿಸ್ ಇಸ್ ವೆರಿ ಕಾಮನ್ ಕ್ವಶನ್ಸ್ ಇನ್ CET. ಅದಾದಮೇಲೆ ಈಗ ಅದೇ ರೀತಿ ಇಲ್ಲೇನಾಗುತ್ತೆ, ಇಫ್ ಐ ವಾಂಟ್ ಟು ಪುಟ್ ವಾಟ್ ಇಸ್ ದಿಸ್ ಏನಂತದನ್ನ some material of refractive index mu, I'm going to put in front of one of the slits. What will happen to the ಪ್ಯಾಟ್ರನ್? ಏನಾಗುತ್ತೆ ಪ್ಯಾಟ್ರನ್ನು? ಸೊ ಪ್ಯಾಟ್ರನ್ ಏನಾಗುತ್ತೆ ಬೇಸಿಕಲಿ ಮಕ್ಕಳೇ, ಆನ್ ವಿಚ್ ಸ್ಲಿಟ್, ಯಾವ ಸ್ಲಿಟ್ ಮುಂದೆ ನೀವು ಹಾಕಿರ್ತೀರೋ, ಸೊ ಎಂಟೈರ್ ನಿಮ್ಮ ಫ್ರಿಂಜ್ ಏನು ಪ್ಯಾಟ್ರನ್ ಇದೆಯಲ್ವಾ, ದಟ್ ವಿಲ್ ಶಿಫ್ಟ್ ಟುವರ್ಡ್ಸ್ ದಟ್ ಫ್ರಿಂಜ್, ಆ ಕಡೆ ಶಿಫ್ಟ್ ಆಗುತ್ತೆ. ಅರ್ಥಾರೆ ಕ್ಲಿಯರಾಗಿ? ಸೊ ಇದು ಸಿಂಪಲಾಗಿ ಹೇಳ್ತಿರ್ಬೇಕಂದ್ರೆ ಇಟ್ಸ್ ವೆರಿ ಸಿಂಪಲ್. ನೋಡಿ, ಲೈಟಿಂಗ್ ಬರ್ತಾ ಇದೆ, ಫ್ರಿಂಜ್ ಅಂದರೆ ಏನಾಗುತ್ತೆ ಬೇಸಿಕಲಿ, ಈಗ ಒಂಥರ ಥ್ರೆಡ್ ಹೇಳ್ದಂಗೆ, ಬಿಕಾಸ್ ಸಿನ್ಸ್ ಯು ಹ್ಯಾವ್ ಸಮ್ ಮೆಟೀರಿಯಲ್ ದೇರ್, ವೆನ್ ದ ಲೈಟ್ ಪಾಸಸ್ ಥ್ರೂ ದ್ಯಾಟ್, ಸೊ ಆಬ್ವಿಯಸ್ಲಿ ಸ್ವಲ್ಪ ಹಿಂಡ್ರೆನ್ಸ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಹಿಂಡ್ರೆನ್ಸ್ ಒಂದು ಕಡೆ ಹೇಳಿದಾಗ ಏನಾಗುತ್ತೆ, ಮೇಲೆ ಬರುತ್ತೆ. ಇದು ಇಮ್ಯಾಜಿನ್ ದರ್ ಟೂ ಥ್ರೆಡ್ಸ್, ಯು ಗೋನ್ ಟು ಪುಲ್ ದ ಟಾಪ್ ಒಂದು ಸ್ವಲ್ಪ ಪುಲ್ ಮಾಡ್ತೀರಾ, ಸೊ ಮೇಲೆ ಬರುತ್ತಲ್ವ ಆ್ಯಕ್ಚುಲಿ. ದಟ್ಸ್ ಹೌ ಇಟ್ ಈಸ್. ಓಕೆ, ಎನಿವೆ ನಿಮ್ಗೆ ಅರ್ಥ ಆಗೋ ಪ್ರಾಬ್ಲಮ್ ಇಲ್ಲ. ಸೊ ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಯಾವ ಸ್ಲಿಟ್ ಮುಂದೆ ಇಟ್ಟಿರ್ತೀರೋ ಆ ಸ್ಲಿಟ್ ಕಡೆ ಇದು ಒಂದು ಶಿಫ್ಟ್ ಆಗುತ್ತೆ. ಅರ್ಥ ಆಯ್ತಾ? ಆ ಶಿಫ್ಟ್ ಎಷ್ಟು? D - D ಇಂಟು μ - 1 ಇಂಟು T. ಇದೇ ಕ್ವಶನ್ನ CETಯಲ್ಲಿ ಕೇಳಿದ್ದಾರೆ. ಸಿಂಪಲ್ ಕ್ವಶನ್ ಆ್ಯಕ್ಚುಲಿ. ಶಿಫ್ಟ್ ಇಸ್ ಈಕ್ವಲ್ ಟು ವಾಟ್? D by small d into μ - 1 into T. ಅರ್ಥ ಆಯ್ತಾ? ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ದಿಸ್ ಕ್ವಶನ್. ನನಗೆ ಈ ಕ್ವಶನ್ನ ನೀವು ಐ ವಾಂಟ್ ಯು ಟು ಸಾಲ್ವ್ ಇನ್ ಜಸ್ಟ್ 30 seconds. 30 seconds ಜಾಸ್ತಿ ತೊಗೊಬಾರ್ದು. ಕ್ವಶನ್ ಓದಬೇಕು, ಅದಾದ್ಮೇಲೆ ಮಾಡಬೇಕು ಆನ್ಸರ್ನ. ಯು ಟು ಗೆಟ್ ಡನ್ 30 seconds ಮಾಡಬೇಕು ನೀವು. ಅರ್ಥ ಹೆಂಗೆ ಗೊತ್ತಿಲ್ಲ ಎಕ್ಸಾಮಲ್ಲಿ? ಇನ್ನು YDS ಎಕ್ಸ್ಪೆರಿಮೆಂಟ್, ದ ಡಿಸ್ಟೆನ್ಸ್ ಬಿಟ್ವೀನ್ ಅ ಸ್ಲಿಟ್, D ಕೊಟ್ಟಿದ್ದಾರೆ ಅಷ್ಟೇ, ಸ್ಮಾಲ್ d ಕೊಟ್ಟಿದ್ದಾರೆ. ನೆಕ್ಸ್ಟು ಟ್ರಾನ್ಸ್ಪರೆಂಟ್ ಮೈಕಾ ಶೀಟ್ ಆಫ್ ಥಿಕ್ನೆಸ್ ಕೊಟ್ಟಿದ್ದಾರೆ, ರಿಫ್ರಾಕ್ಟಿವ್ನೆಸ್ ಕೊಟ್ಟಿದ್ದಾರೆ. ಬಿಟ್ವೀನ್ ಒನ್ ಆಫ್ ದ ಇಂಟರ್ಫರೆನ್ಸ್ ಆಫ್ ದ ಬೀಮ್ಸ್, ದ ಶಿಫ್ಟ್ ಆಫ್ ದ ಪೊಸಿಷನ್ ಆಫ್ ಸೆಂಟ್ರಲ್ ಫ್ರಿಂಜ್. ಅವ್ರು ಯಾವ ಕಡೆ ಅಂತ ಕೇಳ್ತಾ ಇಲ್ಲ, ಶಿಫ್ಟ್ ಎಷ್ಟು ಅಂತ ಕೇಳ್ತಾರೆ. ಶಿಫ್ಟ್ ಅಂದರೆ ಏನು? D - small d. ನೋಡಿ ವ್ಯಾಲ್ಯೂಸ್ ನೋಡಿ, 5, 5, 2, 5, 1, 2, 5, 2 ಎಲ್ಲ ಡಿಫ್ರೆನ್ಸ್ ಇದೆಯಾ? ಡಿಫ್ರೆನ್ಸ್ ನಾನು ಏನು ಹೇಳ್ತೀನಿ ಇವತ್ತೇ ಆಗಲಿ, ಇಫ್ ದ ನಂಬರ್ಸ್ ಆರ್ ಡಿಫ್ರೆಂಟ್, ಡೈರೆಕ್ಟ್ಲಿ ಡೂ ಜಸ್ಟ್ ರಫ್ ಅಪ್ರಾಕ್ಸಿಮೇಷನ್ಸ್. ಕುತ್ಕೊಂಡು ಎಲ್ಲ ಕುತ್ಕೊಂಬೇಡಿ. CETಯಲ್ಲಿ ಏನು ಮಾಡೋದು ನಾವೀಗ? ಸಿಂಪಲ್. ಸೊ ಬೀಟಾ ಏನಾಗುತ್ತೆ? ಫಾರ್ಮುಲಾನು ಬರೀಬೇಡಿ ಆ್ಯಕ್ಚುಲಿ, ನಾಟ್ ರಿಕ್ವೈರ್ಡ್. ಎವ್ರಿ ಸೆಕೆಂಡ್ ಇಸ್ ಇಂಪಾರ್ಟೆಂಟ್. D ಅಂದ್ರೇನು? ಅದು ಏನು ಬರೆಸ ನೋಡಿ ಹಂಗೆ, ಯು ಕ್ಯಾನ್ ಡೂ ಕ್ಯಾಲ್ಕುಲೇಷನ್ ಲೈಕ್ ದಿಸ್ ಓನ್ಲಿ. D is 1.2, small d is 2.4. ಫಾರ್ಮುಲಾ ಬಂದು D divided by small d, that is 1/2 into μ - 1, that is 0.5. 0.5 ಅಂತ ಹೇಳಿದ್ರೆ μ - 1, 1.5 - 0.5. ಥಿಕ್ನೆಸ್ ಬಂದು 1, 0.5 ಅಂದರೆ 1/2. ಸೊ 1/2 into 1/2 is 1/4. 1/4 into 1 is 1/4 only. ಸೊ ಆನ್ಸರ್ ಶುಡ್ ಬಿ ಎ ಮಲ್ಟಿಪಲ್ ಆಫ್ 0.25. ಈ ರೀತಿ ಈ ರೀತಿ ಫಾಸ್ಟಾಗಿ ಮಾಡ್ಬೇಕು ನೀವು. ಅರ್ಥ ಆಯ್ತಾ? CETಯಲ್ಲಿ ನಾನು ಯಾವತ್ತೂ ಹೇಳ್ತೀನಿ ಮಕ್ಕಳಿಗೆ, ನಿಮಗೆ 60 ಕ್ವಶನ್ಸ್ ಕೊಟ್ಟಿದ್ರೆ ಅದರಲ್ಲಿ 45 ಕ್ವಶನ್ಸ್ ನೀವು 1 minute ಮಾಡ್ಬೋದು. ಇದೆಲ್ಲ ಸೈಂಟಿಫಿಕ್ ಮೆಥಡ್ಸು, ಫಾರ್ಮುಲಾ ಹೇಳ್ಕೊಡ್ತಾ ಇದ್ದೀನಿ ನಾನು ನಿಮಗೆ. ಸೊ ದೇ ವಿಲ್ ಬಿ ಸಮ್ ಪೀಪಲ್ ವಿಲ್ ಟೀಚ್ ಯು ಅನ್ಸೈಂಟಿಫಿಕ್ ಮೆಥಡ್ಸ್. ಹಿಂದಿ ಹೇಳ್ತಾರೆ, ಹಿಂದಿ ಬರೋದು ಅಷ್ಟೊಂದು, ತುಕ್ಕ ಮಾರೋ ಸಮಥಿಂಗ್ ಲೈಕ್ ದಟ್ ಮೆಥಡ್ಸ್. ತುಕ್ಕ ಸ್ಟ್ರಾಟಜಿ ಅಂದರೆ ಐ ಸೋ ಸಮ್ ವಿಡಿಯೋಸ್ ಇನ್ ಹಿಂದಿ ವೇರ್ ದೇ ಸೆ ತುಕ್ಕ ಸ್ಟ್ರಾಟಜಿ. ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಐ ಆಮ್ ಸಾರಿ ಇಫ್ ಐ ಸ್ಪೆಲ್ಲಿಂಗ್ ರಾಂಗ್. ಸುಮ್ಮನೆ ಹೇಳೋರು, ದಟ್ ಈಸ್ ನಾಟ್ ಗುಡ್. ಆಲ್ವೇಸ್ ಲರ್ನ್ ದ ಪ್ರಾಪರ್ ಥಿಂಗ್ಸ್ ಆ್ಯಂಡ್ ಎಲಿಮಿನೇಟ್ ಇಟ್. ಅರ್ಥ ಆಯ್ತಾ? ಸೊ ಇಲ್ಲೇನು ಹೇಳ್ತೇನೆ, ಬೀಟಾ ಈಸ್ ಈಕ್ವಲ್ ಟು D by D μ - 1 into T ಅಂತಲ್ವಾ, ಇದು ಫಾರ್ಮುಲಾ. ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಂಬರ್ಸ್ ತೊಗೊಳ್ಳಿ ಅಷ್ಟೇ, ಬೇಕಂದ್ರೆ ಬರೀರಿ, ನೋ ಪ್ರಾಬ್ಲಮ್. ಒಂದು ಸೆಂಟೆನ್ಸ್ ಬರೀ ಅಷ್ಟೇ. D ಅಷ್ಟೇ ಏನಪ್ಪ? ವಾಟ್ ಇಸ್ D is 1.2. 1.2 divided by 2.4. μ - 1 is basically what happens? 0.5. ಥಿಕ್ನೆಸ್ ಎಷ್ಟು? 1 ಇದೆ. 1 ಇದ್ದರೆ 1 ಅಂತ ತೊಗೊಳ್ಳಿ. ಇದು 1/2 ಆಗುತ್ತಾ? 1/2. 0.5 ಅಂದರೆ ಕೂಡ 1/2ನಾ? ಸೊ 1/2 1/2 ಇರುತ್ತೆ. ಸೊ ಯು ಹ್ಯಾವ್ ಸಮಥಿಂಗ್ ಲೈಕ್ 1/2 ಆ್ಯಂಡ್ 1/2. ಅದೆಷ್ಟು ಆನ್ಸರು? 1/4. 1/4 is 0.25. ಅಷ್ಟೇ ಆನ್ಸರ್ ಇಸ್ 0.25. ನೀವು ಹೇಳ್ಬೋದು ಸರ್, ಯಾಕೆ ಸರ್ ಐ ಥಿಂಕ್ ಗೀಚ್ತಾ ಇರ್ತಾರೆ ಅಂದ್ಬಿಟ್ಟು. ನೀವು ಎಕ್ಸಾಮಲ್ಲಿ ಹಿಂಗೆ ಗೀಚಬೇಕು. ನಾನು ಹೇಳ್ತೀನಲ್ವಾ, ಯು ಹ್ಯಾವ್ ಟು ಜಸ್ಟ್ ಸ್ಕ್ರಿಬಲ್. ಯು ಸಿ ದ ಪರ್ಸನ್ ಹೂ ಹ್ಯಾಸ್ ಕ್ರ್ಯಾಕ್ಡ್ IIT, ರೈಟ್? IIT ಅಡ್ವಾನ್ಸ್ ಆ್ಯಂಡ್ ಆಲ್,
ನಾನು ಐ ಟಿ ಖರಗ್ಪುರ್. ಓಕೆ, ಸೊ ಸ್ಕ್ರಿಬಲ್ ಮಾಡ್ತಾರೆ ಅಷ್ಟೇ, ಅವರು ಕುತ್ಕೊಂಡು ಬರೆಯೋದಿಲ್ಲ. ಇನ್ಫ್ಯಾಕ್ಟ್ ದೇವರ್ ಸಮ್ ಕೈಂಡ್ ಆಫ್, ನಾನು ಯಾರೋ ಲಾಸ್ಟ್ ಟೈಮ್ ನಾನು ಬಿಗಿನಿಂಗ್ ಆಫ್ ನಾನು ಟೀಚ್ ಮಾಡೋಕ್ಕಂದ್ರೆ ಯಾರೋ ಒಬ್ರು ಈ ಥರ ಯೂಟ್ಯೂಬರ್ ಹೇಳ್ತಾ ಇದ್ದಾರೆ, ನನ್ನ ಮೇಲೆ ಅಲಿಗೇಷನ್ಸ್ ಆಗ್ತದೆ. ವಾಟ್ ಕೈಂಡ್ ಆಫ್ ಟೀಚರ್ ಈಸ್ ಜಸ್ಟ್ ಸ್ಕ್ರಿಬಲ್ಸ್ ಲೈಕ್ ದಿಸ್, ವಾಟ್ ಈಸ್ ಟೀಚಿಂಗ್ ಟು ಹಿಮ್ಸೆಲ್ಫ್ ಅಂತ. ದಿಸ್ ಇಸ್ ವಾಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅದಾದಮೇಲೆ ಸೊ ಈ ರೀತಿ ಅರ್ಥ ಕ್ಲಿಯರ್ ಆಗಿ. ಸೊ ಸಮ್ಟೈಮ್ಸ್ ಸಮ್ ಪೀಪಲ್ ಸೇ ವಾಟ್ ಎವರ್ ದೇ ವಾಂಟ್. ನೆಕ್ಸ್ಟ್ ಫ್ರಿಂಜ್ ವಿತ್ ರೆಡ್ ಕಲರ್ ಇಸ್ ಕಂಪೇರ್ಡ್ ಟು ದಟ್ ಆಫ್, ನೀವೇ ಆನ್ಸರ್ ಹೇಳಬೇಕು, ರೆಡ್ ಕಲರ್ ಆಸ್ ಕಂಪೇರ್ಡ್ ಟು ದಟ್ ಆಫ್ ದ ವೈಲೆಟ್. ನೋಡಿ, ರೆಡ್ ಕಲರ್ ಇಟ್ಟರೆ ಆಬ್ವಿಯಸ್ಲಿ ಫ್ರಿಂಜ್ ಜಾಸ್ತಿ ಆಗುತ್ತೆ, 2 times 3 times 4 times 5 times ಜಾಸ್ತಿ ಇರಬೇಕು. ನಮ್ಗೆ ಇಲ್ಲಿ ಸ್ಯಾಡ್ ಆಗಿ ಏನು ಮಾಡಿದ್ದಾರೆ, ಎಲ್ಲದನ್ನು ಜಾಸ್ತಿ ಕೊಟ್ಟಿದ್ದಾರೆ. ಇಫ್ ದರ್ ವಾಸ್ ಅ ಕ್ವಶನ್ ವಿಚ್ ಇಸ್ ಲೈಕ್ 1/4 times ಆರ್ ರೆಡ್ಯೂಸಸ್, ಆ ರೀತಿ ಇದ್ದರೆ ಯು ಕ್ಯಾನ್ ಎಲಿಮಿನೇಟ್ ದ ಆಪ್ಷನ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ಆಪ್ಷನಲ್ಲಿ ಡಿಕ್ರೀಸಸ್ ಇನ್ಕ್ರೀಸಸ್ ಇದ್ದರೆ 2 ಆಪ್ಷನ್ ಟಕ್ಕಂತ ತೆಗಿಬೇಕು ನೀವು. ಡಿಕ್ರೀಸಸ್ ಇನ್ಕ್ರೀಸಸ್ ಬೇಸ್ಡ್ ಆನ್ ಕಾನ್ಸೆಪ್ಟ್. ಇಲ್ಲಿ ಎಲ್ಲಾನು ಇನ್ಕ್ರೀಸ್ ಇದೆ, ಸೊ ವಿ ಕಾಂಟ್ ಟೆಲ್. ವಾಟ್ ವಿ ಕ್ಯಾನ್ ಸೇ, ದಿಸ್ ಅ ವೆರಿ ಗುಡ್ ಕ್ವಶನ್ ಆ್ಯಂಡ್ ವೆರಿ ಗುಡ್ ಅಂದರೆ ವೆರಿ ಗುಡ್ ಅಲ್ಲಿ ನಂಬರ್ ನೆನಪಿರೋಕೆ ನಮಗೆ. ವಿಬ್ ಗ್ಯಾರ್ ಇದೆಯಲ್ವಾ, ರೆಡ್. ಸೊ ವೈಲೆಟ್ ಅಪ್ರಾಕ್ಸಿಮೇಟ್ಲಿ ಅದರ ವೇವ್ ಲೆಂತ್ ಬಂದು 350 nanometers ಇರುತ್ತೆ. ರೆಡ್ ಅಪ್ರಾಕ್ಸಿಮೇಟ್ಲಿ 700 and 750, ನಾಟ್ ಎಕ್ಸಾಕ್ಟ್ಲಿ 350, ಸಮಥಿಂಗ್ ಲೈಕ್ 320, 450 ಆ ಥರ ಏನೋ ವೇರಿ ಇರುತ್ತೆ. ಇದು 700 ಇರುತ್ತೆ. ಅಪ್ರಾಕ್ಸಿಮೇಟ್ಲಿ ದಿಸ್ ಈಸ್ ದ ರೆಡ್ ವೇವ್ ಲೆಂತ್ ಇಸ್ ಆಲ್ಮೋಸ್ಟ್ ಡಬಲ್, 2x. ಇಟ್ ಈಸ್ 2x ಕಂಪೇರ್ಡ್ ಟು ದ ಬ್ಲೂ ಒನ್. ಸೊ ಇದು 2x ಇರೋದನ್ನು ಆಬ್ವಿಯಸ್ಲಿ ವೇವ್ ಲೆಂತ್ ಕೂಡ ಬೀಟಾ ಕೂಡ 2 times ಆಗಿರುತ್ತೆ, ವೇವ್ ಲೆಂತ್ ಡಬಲ್ ಆಗುತ್ತೆ. ಆಬ್ವಿಯಸ್ಲಿ ಆನ್ಸರ್ ಇಸ್ ಡಬಲ್. ಅರ್ಥ ಆಯ್ತಾ? ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನಾವು ನೋಡಿ, ಈ ಆನ್ಸರ್ನ ನೀವೇ ಮಾಡಬೇಕು. ಐ ವಾಂಟ್ ಟು ಗೆಟ್ ದ ಆನ್ಸರ್ ವೆರಿ ಫಾಸ್ಟ್ ಆ್ಯಂಡ್ ಐ ವಾಂಟ್ ಟು ಗೆಟ್ ದ ಆನ್ಸರ್ ಇನ್ ಜಸ್ಟ್ 5 seconds. ದಿಸ್ ಕ್ವಶನ್ ಕ್ಯಾನ್ ಬಿ ಸಾಲ್ವ್ಡ್ ಇನ್ 5 seconds. ಹೆಂಗೆ ಸರ್ 5 seconds? ಕಾಮನ್ ಸೆನ್ಸ್ ಯೂಸ್ ಮಾಡಿ, ವಿಡಿಯೋ ಪಾಸ್ ಮಾಡಿ, ಕಾಮನ್ ಸೆನ್ಸ್ ಯೂಸ್ ಮಾಡಿ ಆನ್ಸರ್ ಹೇಳ್ಬೇಕು ನನಗೆ. ಈ ಬುಕ್ ಯಾವುದೇ ಬುಕ್ಕಲ್ಲಿ ಓಪನ್ ಮಾಡಿ ನೋಡಿ, ಇದಕ್ಕೆ ಸ್ವಲ್ಪ ಲೆಂತಿ ಒಂದು 7-8-9 ಲೈನ್ ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ. ಐ ವಾಂಟ್ ದ ಆನ್ಸರ್ ಇನ್ 10 seconds. ಇಫ್ ಸಮೋನ್ ಆನ್ಸರ್ ಇನ್ 10 seconds, you can always comment and let me. So I got this question in 10 seconds ಅಂತ. 10 seconds ಆಯಿತಾ? ನೆಕ್ಸ್ಟು ಏನಾಗುತ್ತೆ ಅಂತ ಹೇಳಿದ್ರೆ, ಆಫ್ಟರ್ ಟೀಚಿಂಗ್ ಟೂ ಮೆನಿ ಶಾರ್ಟ್ಕಟ್ಸ್, ಸಮ್ಟೈಮ್ಸ್ ಸ್ಟೂಡೆಂಟ್ ನನಗೆ ಶಾರ್ಟ್ಕಟ್ ಟೀಚ್ ಮಾಡ್ತಾರೆ. ರಿಯಲಿ ಮಕ್ಕಳಿಗೆ ನಿಮ್ಮ ತುಂಬ ಶಾರ್ಪ್, ನೀವೆಲ್ಲನೂ ಯು ಆರ್ ವೆರಿ ಶಾರ್ಪ್ ಗೈಸ್. ನಿಮ್ಮ ಬ್ರೈನ್ ತುಂಬ ಶಾರ್ಪ್ ಇರುತ್ತೆ. ಬಟ್ ಏನು ಕರೆಕ್ಟಾಗಿ ಟೀಚ್ ಮಾಡೋಕ್ಕಷ್ಟೇ, ಕರೆಕ್ಟಾಗಿ ಅದನ್ನು ಪಳಗಿಸ್ಬೇಕು. ನೀವೇ ನಮಗೆ ಹೇಳ್ಕೊಡ್ತೀರ. ಅಲ್ಲಿ ಮೆನಿ ಟೈಮ್ಸ್ ವಾಟ್ ಹ್ಯಾಪನ್ಸ್, ನಾನು ಮೆಥಡ್ಸ್ ಹೇಳ್ಕೊಟ್ಟು ವೆನ್ ಐ ಟೀಚ್ ಸಮ್ ಮೆಥಡ್ಸ್, ಸಮ್ ಸ್ಟೂಡೆಂಟ್ಸ್ ವಿಲ್ ಕಮ್ ಅಂಡ್ ಟೆಲ್ ಮಿ, ಯೂಶುವಲಿ ವೆನ್ ಐ ಟೇಕ್ ಲೈವ್ ಕ್ಲಾಸ್ ಅಂಡ್ ಆಲ್, ಸರ್ ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ, ಇದು ಇನ್ನೂ ಒಂದು ಈಸಿ ಕ್ವಶನ್. ರೀಸೆಂಟ್ಲಿ ಒಂದು 3 days ಬ್ಯಾಕ್ ಅನಿಸುತ್ತೆ, ಯಾವುದೋ ಮ್ಯಾಥ್ಸ್ ಕ್ವಶನ್ಗೆ ನಾನೊಂದು ಮೆಥಡ್ ಮಾಡಿದ್ದೆ ಆ್ಯಂಡ್ ದ ಸ್ಟೂಡೆಂಟ್ ಗೇವ್ ಮೋರ್ ಈಸಿ ಮೆಥಡ್ ದ್ಯಾನ್ ವಾಟ್ ಐ ಹ್ಯಾವ್ ಸಾಲ್ವ್ಡ್. ದೆನ್ ಸ್ಟೂಡೆಂಟ್ ವಾಸ್ ಟೆಲ್ಲಿಂಗ್, ಸರ್ ನಿಮ್ಮಿಂದನೇ ಕಲಿತೆ ಆ್ಯಕ್ಚುಲಿ ಅಂದ್ಬಿಟ್ಟು. ಐ ವಾಸ್ ವೆರಿ ಹ್ಯಾಪಿ. ದಟ್ ಈಸ್ ಹ್ಯಾಪಿ. ಸೊ ವಿ ಟೀಚರ್ಸ್ ವಿಲ್ ಗೆಟ್ ಆಲ್ವೇಸ್ ಹ್ಯಾಪಿ ವೆನ್ ಯು ಗಿವ್ ಎ ಮೆಥಡ್, ವೆನ್ ವಿ ಟೀಚ್ ಸಮಥಿಂಗ್ and you can give a method which is shorter than what we taught. That is best thing. ಆಯಿತಾ? ಸೊ ಆ ರೀತಿ ಕಲಿಬೇಕು ನೀವು. ಆನ್ಸರ್ ಏನು ಇದಕ್ಕೆ? ಸೊ ಐ ಕ್ಯಾನ್ ಟೆಲ್ ದ ಆನ್ಸರ್ಸ್ k/4. ಅಂದರೆ ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಮಾಡ್ಬೋದು ನಾವು. ಆ್ಯಕ್ಚುಲಿ ಹೇಗೆ ಮಾಡ್ಬೋದು ಸರ್ ನೀವು? ಬಂದಿದ್ರೆ ವೆಲ್ ಆ್ಯಂಡ್ ಗುಡ್, ಬಂದಿಲ್ಲ ಅಂತ ಹೇಳಿದ್ರೆ ಐ ಟೆಲ್ ಯು, ಕಾಮನ್ ಸೆನ್ಸ್ ಯೂಸ್ ಮಾಡ್ರು. ವೆರಿ ಸಿಂಪಲ್. 2 ಲೈಟ್ ಇದೆಯಾ? ಆಯಿತಾ? ಲ್ಯಾಂಬ್ಡಾ ಇದೆಯಾ? ಎರಡು ವಾಟ್ ಈಸ್ ಸೇಯಿಂಗ್ ಇಸ್ 2 monochromatic ವೇವ್ ಲ್ಯಾಂಬ್ಡಾ ಕೊಟ್ಟಿದ್ದಾರಾ? ಓಕೆ ಬಿಡಿ. ಸೊ ಇದೇನಾಗುತ್ತೆ ಬೇಸಿಕಲಿ, ಫ್ಲೈಟ್ ಲ್ಯಾಂಬ್ಡಾ, ದ ಇಂಟೆನ್ಸಿಟಿ ಆಫ್ ಲೈಟ್ ಅಟ್ ಎ ಪಾಯಿಂಟ್ ಆನ್ ದ ಸ್ಕ್ರೀನ್ ವೇರ್ ದ ಪಾರ್ಟ್ ಡಿಫ್ರೆನ್ಸ್ ಇಸ್ ಲ್ಯಾಂಬ್ಡಾ. ಅಂದರೆ ಏನು? 2 ಮಧ್ಯೆ ಪಾರ್ಟ್ ಡಿಫ್ರೆನ್ಸ್ ಲ್ಯಾಂಬ್ಡಾ ಆಗಿದ್ದರೆ ನಮಗೆ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಬರ್ತಾನೆ. ವಾಟ್ಸ್ ಇಂಟೆನ್ಸಿಟಿ? ಮ್ಯಾಕ್ಸಿಮಮ್ ಇಂಟೆನ್ಸಿಟಿ. 2 ಮಧ್ಯೆ ಪಾರ್ಟ್ ಡಿಫ್ರೆನ್ಸ್ ಲ್ಯಾಂಬ್ಡಾ ಆಗಿದ್ದರೆ ಯು ವಿಲ್ ಆಲ್ವೇಸ್ ಗೆಟ್ ಅ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ. ಅದೇ λ/3 ಆಗಿದ್ದರೆ obviously you will not get full intensity. You will get answer less than maximum intensity, right? If the maximum intensity is k, then obviously for λ/3 answer should be less than k. What is the option for less than k? Only one option, that is k/4. This question was asked in CET 2019. And in fact na innu 2-3 question idare ide. I think I forgot, nanu similar question repeat madilla. Idamme innu one question ide CET ಅಲ್ಲಿ ಕೇಳಿದ್ದಾರೆ. Okay, there's one more question of the CET is the same concept, is the melane. So they will give part difference, you have to find 5. ಈ ಥರ ಕ್ವಶನ್ ತುಂಬ ಕಾಮನ್ CET ಅಲ್ಲಿ. ಅವರು ಫೇಸ್ ಡಿಫ್ರೆನ್ಸ್ ಕೊಡ್ತಾರೆ, ನೀವು ಪಾರ್ಟ್ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ. ದೆನ್ ಯು ಹ್ಯಾವ್ ಟು ಗೆಟ್ ದ ಆನ್ಸರ್. ಫಾರ್ಮುಲಾ ಏನಿಲ್ಲಿ 4I0 ಇಂಟು ಕಾಸ್ ಸ್ಕ್ವೇರ್ 5/2. ಇದು ರಿಸಲ್ಟೆಂಟ್ ಇಂಟೆನ್ಸಿಟಿ. ಅರ್ಥ ಆಯ್ತಾ? 4I0 ಇಂಟು ಕಾಸ್ ಸ್ಕ್ವೇರ್ ಇಂಟು 5/2. 2 ಮಧ್ಯೆ ಲ್ಯಾಂಬ್ಡಾ ಆಗಿದ್ದರೆ ಡಿಫ್ರೆನ್ಸು, ಯು ವಿಲ್ ಗೆಟ್ ಆಲ್ವೇಸ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ. ಬಿಕಾಸ್ ಲ್ಯಾಂಬ್ಡಾ ಅಂದರೆ ಏನು, ಬೇಸಿಕಲಿ ನಿಮಗೆ ಲ್ಯಾಂಬ್ಡಾ ಅಂತ ಹೇಳಿದ್ರೆ 2π ಬರುತ್ತೆ. ಸೊ ನೀವು 2π ಕ್ಯಾಲ್ಕುಲೇಟ್ ಮಾಡಿ ಪೈ ಹಾಕಿದ್ರೆ ನಿಮಗೆ -1 +1 ಯಾವುದೋ ಒಂದು ಬರುತ್ತೆ. ಇದು ವ್ಯಾಲ್ಯೂ ಮ್ಯಾಕ್ಸಿಮಮ್ ಬರುತ್ತೆ. ಕಾಸ್ ಸ್ಕ್ವೇರ್ ಇರೋದ್ರಿಂದ ಅದು -1 ಬಂದು ಪ್ಲಸ್ ಇರುತ್ತೆ. 4I0 ಯು ಗೋಂಟ್ ಗೆಟ್. ಇದು ಫಾರ್ಮುಲಾ ಬಿಟ್ಬಿಡಿ. ನಾನು ಮತ್ತೆ ಹೇಳಿ, ಐ ಟೋಲ್ಡ್ ಯು ನೋ ಇನ್ ದ ಬಿಗಿನಿಂಗ್, ಐ ಟೋಲ್ಡ್ ಯು ರೈಟ್. ಇಯರ್ ವೇರ್ ಇಸ್ ದ್ಯಾಟ್ ಇಯರ್
ಐ ಟೋಲ್ಡ್ ಯು ಏನು ಹೇಳಿದೆ ನಿಮಗೆ. ನೋಡಿ, ಎರಡರ ಮಧ್ಯೆ ಯಾರಿಗೆ ಅರ್ಥ ಆಗಿದೆಯೋ ಮುಂದೆ ಮೂವ್ ಆಗ್ತಾ ಇರಿ, ಯಾರಿಗೆ ಅರ್ಥ ಆಗಿರೋ ಮತ್ತೆ ಕೇಳಿ. ನೋಡಿ, ಎರಡರ ಮಧ್ಯೆ ಇದೆಲ್ಲ ಕಾನ್ಸೆಪ್ಟ್ ಮಕ್ಕಳೇ ತುಂಬ ಇಂಪಾರ್ಟೆಂಟು. ಇದು ಎ ನೋಡಿ, ಎಕ್ಸಾಕ್ಟ್ಲಿ ಸೇಮ್ ಪಾರ್ಟ್ ಡಿಫ್ರೆನ್ಸ್ ಲ್ಯಾಂಬ್ಡಾ ಇರುತ್ತೆ. ನೋಡಿ, ಇದು ಫುಲ್ ಲ್ಯಾಂಬ್ಡಾ, ಎ ಬಿ ಸಿ. ನಾನು ಸಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸರ್ ನೀವು ಇಲ್ಲಿ ಎಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ಲ ಸರ್, ನೀವು ಸಿಯಿಂದ ಸ್ಟಾರ್ಟ್ ಮಾಡ್ತಾ ಕೇಳ್ಬೋದು. ಅದೇ ಪಾಯಿಂಟು. ಬಿಕಾಸ್ ಸಿಯಿಂದ ಸ್ಟಾರ್ಟ್ ಮಾಡಿದ್ರೆ ಎಯಿಂದ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು ಮೇ ಬಿ ಯು ಮೇ ಗೋ ಒನ್ಸ್ ಅಗೇನ್ ಲೈಕ್ ದಿಸ್, ಅಗೇನ್ ಸ್ಟಾರ್ಟ್ ಫ್ರಮ್ ಹಿಯರ್. ಯು ವೋಂಟ್ ಫೈಂಡ್ ದ ಡಿಫ್ರೆನ್ಸ್ ಬಿಕಾಸ್ ದೇ ಬಿಕಮ್ ಕನ್ಸ್ಟ್ರಕ್ಟಿವ್ ಇನ್ ಸಫ್ ಎರಡು ಆ್ಯಡ್ ಆಗುತ್ತೆ. ಸೊ ಈ ಥರ ಆದರೆ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಬರುತ್ತೆ. ಎಷ್ಟು ಮ್ಯಾಕ್ಸಿಮಮ್ ಇಂಟೆನ್ಸಿಟಿ? 4I0. ಅದನ್ನು ಕೆ ಅಂತ ಹೇಳಿದ್ದಾರೆ ಅವರು. ಅವ್ರು ಹೇಳ್ತಿದ್ದಾರೆ ಇಲ್ಲ, ಈ ಸತಿ ಏನಾಗುತ್ತೆ, ಎರಡರ ಮಧ್ಯೆ ಡಿಫ್ರೆನ್ಸ್ ಇದೆಯಲ್ವಾ, ಅದು ಲ್ಯಾಂಬ್ಡಾ ಇಲ್ಲ, ಇನ್ನು ಲ್ಯಾಂಬ್ಡಾ ಬೈ 3 ಇದೆ ಅಂತ ಹೇಳ್ತಾರೆ. ಅಂದರೆ ಮೇ ಬಿ ದಟ್ ವೇವ್ ವಾಟ್ ದೇ ಗೋನ್ ಟು ಯೂಸ್. ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ದಟ್ ಲ್ಯಾಂಬ್ಡಾ, ಇದು ಲ್ಯಾಂಬ್ಡಾ ಅಂತ ತೊಗೊಂಡ್ರೆ, ಎಲ್ಲೋ ಲ್ಯಾಂಬ್ಡಾ ಬೈ 3 ಅಂದರೆ ಇದು ಲ್ಯಾಂಬ್ಡಾ ಬೈ 2, ಲ್ಯಾಂಬ್ಡಾ ಬಂದು 1/3 3 ಪಾರ್ಟ್ಸ್ ಮಾಡಿ ಇಲ್ಲಿಂದ. ಮೇ ಬಿ ದ ವೇವ್ ಸ್ಟಾರ್ಟ್ಸ್ ಲೈಕ್ ದಿಸ್, ಸಮ್ವೇರ್ ಲೈಕ್ ದಿಸ್. ಇದು ಹೆಂಗೋ ಸ್ಟಾರ್ಟ್ ಆಗುತ್ತೆ. ಅಂದರೆ ಇನ್ ದಿಸ್ ಕೇಸ್, in lambda only you get maximum intensity. If lambda was not there, you're not going to get maximum intensity. You're going to get intensity less than the lambda. So the option is obviously less than the lambda. So option ಬಂದು ಏನಾಗುತ್ತೆ, ಇಲ್ಲಿದೆ ಇದು, less than the lambda. Answer is k/4. We got really good question. In fact, ಅವ್ರು ಇನ್ನೂ ಒಳ್ಳೆ ಆಪ್ಷನ್ ಕೊಡಬೇಕಾಗಿತ್ತು. k/4, k/2 ಈ ಥರ ಕೊಟ್ಟಿದ್ರೆ ನಿಮಗೆ k/2 ಒಂದು ಈ ಥರ ಕೊಟ್ಟಿದ್ರೆ I can still eliminate 2 options. I can get these 2 can be the answers. ಅರ್ಥ ಆಯ್ತಾ? ಈ ರೀತಿ. ಸೊ ಆನ್ಸರ್ ಬಂದು ಲೆಸ್ ದ್ಯಾನ್ ಕೆ ಇರಬೇಕು, 4I0. ಸಪೋಸ್ ಯು ವಾಂಟ್ ದ ಮೆಥಡ್, ಐ ಟೀಚ್ ಯು ಕ್ವಿಕ್ಲಿ. ಮೆಥಡ್ ಏನಾಗುತ್ತೆ, ಲೈಟ್ ಕಡಿಮೆ ಇದೆ, 1 ನಿಮಿಷ. ನಾವು ಬ್ರೈಟ್ನೆಸ್ ಇಸ್ ಕಮ್. ಓಕೆ, ಒಂದು ಲೈಟ್ ಐ ಫರ್ಗಾಟ್ ಆನ್. ನೆಕ್ಸ್ಟ್ 4I0 ಅಂದರೆ ಕಾಸ್ ಸ್ಕ್ವೇರ್ 5/8. ನಾವೇನು ಮಾಡೋಣ ಈಗ? ಸೊ ಯು ವಾಂಟ್ ದ ಆ್ಯಕ್ಚುಲ್ ಆನ್ಸರ್. ಲ್ಯಾಂಬ್ಡಾ ಅಂತ ಹೇಳಿದ್ರೆ ನಾನು ಯಾವತ್ತೇ ಆಗಲಿ ಲ್ಯಾಂಬ್ಡಾಗೆ we have to convert path difference to phase difference. ಲ್ಯಾಂಬ್ಡಾ ಅಂತ ಹೇಳಿದ್ರೆ 2π ಆಗಿರುತ್ತೆ. 2π/2 ಪೈ ಬರುತ್ತೆ. ಕಾಸ್ ಪೈ 2π/2 ಅಲ್ಲ, ಆ್ಯಕ್ಚುಲಿ ಲ್ಯಾಂಬ್ಡಾ ಇಸ್ 2π. ಇಲ್ಲಿ 2π/2 ಮಾಡಿದಾಗ ಪೈ ಬರುತ್ತೆ. ಕಾಸ್ ಪೈ -1, ಅದು +1 ಮಾಡಿದಾಗ 1 ಬರುತ್ತೆ. ಸೊ ಐ ವಿಲ್ ಗೆಟ್ ರಿಸಲ್ಟೆಂಟ್ ಇಂಟೆನ್ಸಿಟಿ as 4I0, ವಿಚ್ ದೇ ಹ್ಯಾವ್ ಗಿವನ್ ಇಟ್ ಆಸ್ ವಾಟ್, ಕೆ. ದಿಸ್ ಇಸ್ ಕೆ. ನಾವು ಕೇಳ್ತಾ ಇದ್ರೆ ಒಂದು ವೇಳೆ ನಾನು ಲ್ಯಾಂಬ್ಡಾ ಬೈ 3 ತೊಗೊಂಡ್ರೆ ಅದು ಪಾರ್ಟ್ ಡಿಫ್ರೆನ್ಸ್ ಎಷ್ಟಾಗುತ್ತೆ, 2π ಡಿವೈಡ್ ಬೈ 3 ಬರುತ್ತೆ. ಎಷ್ಟು 2π/3? 3 ಇಂಟು ಇದು 60 ಅಲ್ವಾ, 3 ಮಾಡಿ 60 ಬರುತ್ತೆ. 6 ಇಂಟು 120. ಕಾಸ್ 120 ಎಷ್ಟು? ಟ್ರಿಗ್ನೋಮೆಟ್ರಿ. ಕಾಸ್ 120 ಇಸ್ ಬೇಸಿಕಲಿ ಕಾಸ್ 180 ಮೈನಸ್ 60 ಡಿಗ್ರೀಸ್. ಕಾಸ್ 16 ಅದೂ ಕಾಸ್ 60 ಬಟ್ ಮೈನಸ್ ಬರುತ್ತೆ. ಕಾಸ್ 60 ವ್ಯಾಲ್ಯೂ ಏನು? ಕಾಸ್ 60 ಬಂದು ಅಂತ ಹೇಳಿದ್ರೆ ಹಾಫ್ ದ ಸ್ಕ್ವೇರ್ 1/4. ಆನ್ಸರ್ ಇಸ್ k/4. ನಾನು ಇದನ್ನು ಈ ವ್ಯಾಲ್ಯೂನ ಅದೇ ಇಟ್ಸ್ ಮೋರ್ ಮ್ಯಾಥಮೆಟಿಕ್ಸ್. ಕಾಸ್ ನಾನು ಐ ನೀಡ್ ಟು ಫೈಂಡ್ ಕಾಸ್ 120. ಹೇಳಿ ಕಾಸ್ 120 ಏನು? ಕಾಸ್ ಪೈ -60. ನಾನು ಬೇಕಾದ್ರೆ ಐ ಕ್ಯಾನ್ ಟೀಚ್ ಯು ವೈ ಇಟ್ ಈಸ್, ಐ ಕ್ಯಾನ್ ಟೀಚ್ ಯು ASTC ರೂಲ್, ಎವ್ರಿಥಿಂಗ್ ನಾಟ್ ರಿಕ್ವೈರ್ಡ್. ದಸ್ ಪೈ -60 ಅರ್ಥ ಆಯ್ತಾ? ಕಾಸ್ 60 ಬರುತ್ತೆ. ಸೊ ಕಾಸ್ ಪೈ -60 ಇಸ್ ಕಾಸ್ 60. ಮಲ್ಟಿಪಲ್ಸ್ ಆಫ್ ಪೈ ಯು ಶುಡ್ ಆಲ್ವೇಸ್ ರಿಪ್ಲೇಸ್. ಕಾಸ್ ಬಂದರೆ ಕಾಸೇ ಮಾಡಬೇಕು, ASTC ರೂಲ್ಸ್. ಎನಿವೆ, ಸೊ ಕಾಸ್ 60 ಬರುತ್ತೆ. ಆ ವ್ಯಾಲ್ಯೂ ಕಾಸ್ 60 ಹಾಕಿದ್ರೆ ನಿಮಗೆ ಹಾಫ್ ಬರುತ್ತೆ. ಸಿಂಪಲ್ ಆ್ಯಂಗಲ್ ಕನ್ವರ್ಟ್ ಮಾಡ್ಕೊತಾ ಇದೀವಿ ಅಷ್ಟೇ. ಲ್ಯಾಂಬ್ಡಾ ಅಂದರೆ 2π, ಲ್ಯಾಂಬ್ಡಾ ಬೈ 3 ಅಂದರೆ 2π/3. ಈ 2π/3 ಇಲ್ಲಿ ಸಬ್ಸ್ಟ್ಯೂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಬ್ಸ್ಟ್ಯೂಟ್ ಮಾಡಿದ್ರೆ ನನಗೆ 2π/3 ಅಂದರೆ 120 ಬೇಕಲ್ಲ, 120/2 is 60 ಡಿಗ್ರಿ. ಇದು ಮಾಡಿ, ಸಾರಿ, ದಿಸ್ ಇಸ್ ನಾಟ್ ರಿಕ್ವೈರ್ಡ್. ಸಾರಿ, ಐ ಥಾಟ್ ಯು ಹ್ಯಾಡ್ ಕನ್ವರ್ಟ್ ಇಟ್, ನಾಟ್ ರಿಕ್ವೈರ್ಡ್. 120/2 2π/3 ಅಂದರೆ 6 ಇಂಟು 120. 120/2 ಏನಾಗುತ್ತೆ? 120/2 60. ಕಾಸ್ 60 ಹಾಫ್ ದ ಸ್ಕ್ವೇರ್ 1/4. ಸೊ ಇಲ್ಲಿ ಏನು 4I0 ಇದೆಯಲ್ವಾ, ಅದು ಇಲ್ಲಿ 4I0/4 ಬರುತ್ತೆ. 4I0/1/4 ಬರುತ್ತೆ. ದಟ್ ಮೀನ್ ದಿಸ್ ಇಸ್ ಕೆ, ದಿಸ್ k/4. ಈ ರೀತಿ ಕ್ವಶನ್ಸ್ನ ಎಕ್ಸಾಮಲ್ಲಿ ಕೇಳ್ತಾರೆ. ದೇ ಆರ್ ವೆರಿ ಈಸಿ. ನೆಕ್ಸ್ಟು ಈ ಕ್ವಶನ್ನು ನೀವು ಹಂಗೆ ಮಾಡಬೇಕು. ನೋಡಿ ಆನ್ಸರ್ ನೋಡಿ, ಇಲ್ಲಿ 1 1 2 4 1 2 1 3 1 ಸ್ವಲ್ಪ ಡಿಫ್ರೆನ್ಸ್ ಇದೆ. ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಟ್ ಮಾಡಿ ಟ್ರೈ ಮಾಡಿ. ಟ್ರೈ ಟು ಡೂ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್. ಇನ್ ಎ YDS experiment, the slits are separated by 2 mm and the screen is placed at 1.2 meters from the slits. Okay. Small d ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಡಿ ಕೊಟ್ಟಿದ್ದಾರೆ. The light consisting of 2 wavelengths. ಎರಡು events ಕೊಡು. Okay. Next, the separation between the fourth bright fringes of 2 different patterns produced by ಎರಡು ಡಿಫ್ರೆಂಟ್ obviously ಮಕ್ಕಳೇ. ಸೊ ಇದು ಎರಡು ನೋಡಿ, ಸೇಮ್ YDS ಎಕ್ಸ್ಪೆರಿಮೆಂಟಲ್ಲಿ
ಇದನ್ನು ಲ್ಯಾಂಬ್ಡಾ 1 ಯೂಸ್ ಮಾಡ್ತಾ ಇದ್ದೀವಿ, ಇದನ್ನು ಲ್ಯಾಂಬ್ಡಾ 2 ಯೂಸ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಪ್ಯಾಟ್ರನ್ ಡಿಫ್ರೆನ್ಸ್ ಬರುತ್ತೆ, ಸೇಮ್ ಪ್ಯಾಟ್ರನ್ ಬರೋದಿಲ್ಲ ನಮಗೆ. ಬಿಕಾಸ್ ಯುವರ್ y is equal to n lambda d by d, right? The distance of the bright fringe, distance of the dark fringe, everything depends upon lambda. ಅದರಿಂದ ಆಬ್ವಿಯಸ್ಲಿ ಆನ್ಸರ್ ಚೇಂಜ್ ಆಗುತ್ತೆ. ಅವ್ರು ಕೇಳ್ತಾ ಇದ್ದಾರೆ the distance between the fourth bright fringes of two different patterns. Oh, ಇದು ಈ ರೀತಿ ಕ್ವಶನ್ ಇದೆ. I still remember there's one more question somewhere in CET. Same question ಇದನ್ನೇ they have asked like what is the ಯಾವುದೋ ಒಂದು 7th ಡಾರ್ಕ್ ಫ್ರಿಂಜ್, ಇನ್ನೊಂದು ಯಾವುದೋ 5th ಡಾರ್ಕ್ ಫ್ರಿಂಜ್ ಕೊಟ್ಟಿದ್ದಾರೆ. They're asking what is the distance, find the distance. Distance between the 4th dark fringes is this much. Okay, ಇವರು ಡೈರೆಕ್ಟ್ ಇನ್ನೂ ಒಂದು ಕ್ವಶನ್ ಇದೆ, ಸಿಮಿಲರ್ ಟೈಪ್ ಕ್ವಶನ್ ಇದೆ. ಐ ಡೋಂಟ್ ರಿಮೆಂಬರ್, ಇಟ್ಸ್ ಸಮೌಟ್ ಸಿಮಿಲರ್ ಲೈಕ್ ದ್ಯಾಟ್. ಇಲ್ಲಿ 2 ಬ್ರೈಟ್ ಇದೆ, ಇನ್ನೊಂದು ಒಂದು ಬ್ರೈಟು ಇನ್ನೊಂದು ಡಾರ್ಕ್ ಏನೋ ಇದೆ. ಓಕೆ, ಏನಿದೆ ವಾಟ್ಸ್ ಆನ್ಸರ್ ಫಾರ್ ದಿಸ್? ನೋಡಿ, 2 4th ಏನಾ, 4 lambda d by d ನ, ಫಸ್ಟ್ 4 lambda 1 d by d ನ, ಇನ್ನೊಂದು 4 lambda 2 d by d ನ. ಯಾವ್ದು ಲ್ಯಾಂಬ್ಡಾ ಜಾಸ್ತಿ ಇದೆ? 6000 ಫಸ್ಟ್ ಒಂದು ಜಾಸ್ತಿ ಇದೆಯಾ? ಅವ್ರು ಹೇಳ್ತಾ ಇದ್ರೆ ಡಿಸ್ಟೆನ್ಸ್ ಫೈಂಡ್ ಮಾಡಿ ಅಷ್ಟೇ ಕೇಳ್ತಾ ಇದ್ದೀನಿ, ಏನೂ ಇಲ್ಲ. 4ನ ಕಾಮನ್ ತೊಗೊಳ್ಳಿ, ಡಿನ ಕಾಮನ್ ತೊಗೊಳ್ಳಿ, ಡಿನ ಕಾಮನ್ ತೊಗೊಳ್ಳಿ, lambda 1 by lambda 2. ಟೇಕ್ ಓನ್ಲಿ ನಂಬರ್ಸ್. 65 minus 52 13. ಆ್ಯಕ್ಚುಲಿ ಇಟ್ ಇಸ್ 1300 13. 4 ಇಂಟು ಡಿ, ಡಿ ಎಷ್ಟು? 4 ಇಂಟು ಡಿ, 4 ಇಂಟು ಡಿ, ಡಿ ಎಷ್ಟು? ಡಿ ಇಸ್ 1.2. ಅದಾದಮೇಲೆ ಕೆಳಗಡೆ ಏನಿದೆ? 2. ಅದಾದಮೇಲೆ 1.13. ಸೊ ಜಸ್ಟ್ ಅಪ್ರಾಕ್ಸಿಮೇಟ್ ಲೈಕ್ ದಿಸ್, ದಟ್ಸ್ ಇಟ್. 13 into 12 how much ಆಗುತ್ತೆ? I don't consider even 13 also. We'll take 12 because 12 into 12 is 144. It's a very famous number. 144. 2 to the cancel. 2 ಆಯಿತು. 2 into 144, that is 288. That means I have taken 1.2. Actually I supposed to take 1.3. That means the answer should be more than 288. Answer should be more than 288. So what are the options for more than 288? And not too much also. More than 288 ಅಂದರೆ ಇದು ಸಾಧ್ಯ ಇಲ್ಲ, ಇದು ಸಾಧ್ಯ ಇಲ್ಲ. But it can be 4112. No, it's not, can't be 4112 because 12 13. 12 instead of 12 and 13 I took 12 and 12. Why? Because fast calculation. Because I know the value for 12 and 12 is 144. 12 into 12 is 12 into 13. I need to calculate. ಅದಕ್ಕೋಸ್ಕರ ತೊಗೊಂಡಿಲ್ಲ. ಈ ರೀತಿ ಫಾಸ್ಟ್. ಸೊ 288 ಜಾಸ್ತಿ ಇರಬೇಕು. ಆನ್ಸರ್ ಬಂದು 3112 mm. ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್, ನೀವೇ ಕ್ಯಾಲ್ಕುಲೇಟ್ ಮಾಡಿ. 2 into 1.2 into 1.3 ಕ್ಯಾಲ್ಕುಲೇಟ್ ಮಾಡಿ, ನಿಮಗೆ ಈ ಆನ್ಸರ್ ಇದೇ ಆನ್ಸರ್ ಪರ್ಫೆಕ್ಟಾಗಿ ಬರುತ್ತೆ. ನಾನು ಹೇಳ್ತಿದ್ದೆ ನಿಮ್ಗೆ ಯಾವ ನಂಬರ್ಸ್ ನಿಯರೆಸ್ಟ್ ಗೊತ್ತಿದೆಯೋ ಅದನ್ನು ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿ. ಜಸ್ಟ್ ಚೆಕ್ ದ ಆಪ್ಷನ್ಸ್. ಒಂದು ವೇಳೆ ಆಪ್ಷನ್ಸಲ್ಲಿ ಒಂದು 3112 ಇತ್ತು, ಇನ್ನೊಂದು 320 ಇತ್ತು, ದೆನ್ ಯು ಹ್ಯಾವ್ ಟು ಅಕ್ಯುರೇಟ್ಲಿ ಯು ಹ್ಯಾವ್ ಟು ಮಲ್ಟಿಪ್ಲೈ 30 into 12. ಅರ್ಥ ಆಯ್ತಾ? ನೆಕ್ಸ್ಟು, in a YTS experiment, the two wavelengths lambda 1 780, lambda 2 520 are used to obtain the fringes. The nth bright fringe due to lambda 1 coincides with n plus 1th bright fringe. Okay, no problem. Coincides at the distance equal irutte. Yeah, n plus 1th bright fringe. So bright fringe formula n lambda 1 d by d, that coincide, that means distance is equal. So that means what? That must be equal to n plus 1 lambda 2 into d into d. All same idea. D cancel. Only changes. Okay, they're asking what is n1 n2. So we can get n by n plus 1 should be equal to lambda 2d by lambda 1. That's it. What is lambda 2? Lambda 2 ಏನಾಗುತ್ತೆ? lambda 2 520 ಇದೆ by 780. ಯಾವುದನ್ನ ಆಗುತ್ತೆ? 2 2s are 4, 2 2s are 4, 2 6 are 12, 2 3s are 6, 2 3 6, 2 6 18, 16 ಹೋಗುತ್ತಾ? What? 2 3 are 6, 2 2s are 4, 2 6 are 12, 2 3s are 6, 2 6 are 18. Okay, let's see what number is going to go. 13s are mistake ಮಾಡ್ತಾ ಇದ್ದೀನಿ. 520 0 0 cancel. No, I should get some number. I can't get the fractions because it's some number. In mistake ಮಾಡ್ದೆ. 780 0 0 cancel. Oh yeah, it is 39. See, ಅದೇ ಕೆಲಸ ಏನಾಗುತ್ತೆ ಅಂತ ಹೇಳಿದ್ರೆ 2 3s are 6, 2 6 are 18. 6 it is.
ಸಾರಿ ಮತ್ತೆ ಇವತ್ತು ನೈನ್ಸಾ, ಅದು ಕನ್ನಡ ಹೇಳ್ಬೇಕು. 2 9 18 ವಿ ಗೇಟ್ ಈಸಿಲಿ. ಇನ್ ಇಂಗ್ಲೀಷ್ ಸಮ್ಟೈಮ್ ವಿಲ್ ಡೂ ಮಿಸ್ಟೇಕ್. 2 3s 6, 2 9s. ಹಾಂ, 2 9 18. ಈಗ ಸೇಮ್ ಕನ್ನಡ ಇಲ್ ಗೆಟ್ ವೆರಿ ಫಾಸ್ಟ್ ಬಿಕಾಸ್ ಐ ಸ್ಟಡಿ ಇನ್ ಕನ್ನಡ ಮೀಡಿಯಮ್. ನೋ, ಅದರಿಂದ ನಮ್ಮ ಕನ್ನಡ ಫಾಸ್ಟಾಗಿ ಬರುತ್ತೆ ಮಗ್ಗಿ. 13 13 2s, 13 3s. ಸೊ 2/3 ಬರಬೇಕು ನಿಮಗೆ. ಸೊ ಆಬ್ವಿಯಸ್ಲಿ n ಬಂದು 2 ಇರಬೇಕು, ಇದು ಬಂದು 2 ಇರಬೇಕು. 2 + 1 3 ಬರುತ್ತೆ. ಆನ್ಸರ್ ಇಸ್ 2. ಸಿಂಪಲ್ ಕ್ವಶನ್, ಇಸ್ ನಾಟ್ ಡಿಫಿಕಲ್ಟ್. ಅರ್ಥ ಆಯ್ತಾ? ನೆಕ್ಸ್ಟ್, ಇನ್ ಎ ವೈಡಿಸ್ ಎಕ್ಸ್ಪೆರಿಮೆಂಟ್ ಡಸ್ ದ ಸೋರ್ಸ್ ವೈಟ್ ಲೈಟ್, ಒನ್ ಸ್ಲಿಟ್ ಈಸ್ ಕವರ್ಡ್ ರೆಡ್ ಲೈಟ್, ಅದರ್ ಇಸ್ ಬ್ಲೂ ಲೈಟ್, ರೆಡ್ ಮತ್ತು ಬ್ಲೂ ಫಿಲ್ಟರ್. ಸೊ ವಾಟ್ ಹ್ಯಾಪನ್ಸ್? ನೋ ಇಂಟರ್ಫರೆನ್ಸ್ ಬಿಕಾಸ್ ಫ್ರೀಕ್ವೆನ್ಸಿ ಇಸ್ ಡಿಫರೆಂಟ್. ಸೊ ಯು ವೋಂಟ್ ಗೆಟ್ ಎನಿ ಇಂಟರ್ಫರೆನ್ಸ್. ಒಂದು ರೆಡ್ ಒಂದು ಬ್ಲೂ ಅದು ಹೆಂಗೆ ಬರುತ್ತೆ? ಎರಡು ಒಂದು not possible. So there's a nowadays people when they go to party they'll wear one color red, one color blue, then they go for party. Next, why this experiment? If yellow light is replaced by blue light, you know yellow light, yellow is replaced by blue. Blue has less wavelength, so yellow is taken out, blue is put. So blue less wavelength irudinda adu adradu beta enagutte basically kadime agutte because beta is proportional to the wavelength. So it becomes narrower because it becomes thinner. Next, diffraction. What is diffraction? This is very important. Single slit experiment. ಏನಾಗುತ್ತೆ ಅಂತ ಹೇಳಿದ್ರೆ ಬೇಸಿಕಲಿ ಒಂದೇ ಒಂದು when simple example on torch stoning ಹಾಕಿದ್ರೆ you get a bright spot, you get some dark spot like they're going to get it like this. The single slit experiment, and ಇದ್ರಲ್ಲಿ ಕಂಡೀಷನ್ ಉಲ್ಟಾ ಇರುತ್ತೆ. ಇಲ್ಲಿ ಮಿನಿಮಾಗೆ n ಲ್ಯಾಂಬ್ಡಾ ಬರುತ್ತೆ, ಇಲ್ಲಿ ಮ್ಯಾಕ್ಸಿಮಾಗೆ n - ½ ಲ್ಯಾಂಬ್ಡಾ ಬರುತ್ತೆ. ಯು ಕ್ಯಾನ್ ಟೇಕ್ n+ ಆಲ್ಸೋ ಇಫ್ ಯು ವಾಂಟ್. ಸೊ ಅಗೇನ್ n ಲ್ಯಾಂಬ್ಡಾ ಬರುತ್ತೆ. ಸೊ A sin θ = n ಲ್ಯಾಂಬ್ಡಾ. ದಿಸ್ ಇಸ್ ದ ಬೇಸಿಕ್ ಫಾರ್ಮುಲಾ. A sin θ = n ಲ್ಯಾಂಬ್ಡಾ. ಆ್ಯಂಡ್ ಇಫ್ ದೇ ಸೇ ಆ್ಯಂಗುಲರ್ ಸ್ಪ್ರೆಡ್, ಈ ಕ್ವಶನ್ನ ಸಿ ಇ ಟಿಯಲ್ಲಿ ಬೇಜಾನ್ ಸತಿ ಕೇಳಿದ್ದಾರೆ. ನೀವು ಆಸ್ಟ್ ಇನ್ ಸಿ ಇ ಟಿ ದಿಸ್ ಕ್ವಶನ್ ಇಸ್ ಆಯಿತಾ. ಸೊ ಆ್ಯಂಗುಲರ್ ಸ್ಪ್ರೆಡ್ ಅಂತೇಳಿ ಎಷ್ಟು ಸ್ಪ್ರೆಡ್ ಆಗಿದೆ ಇನ್ ಟರ್ಮ್ಸ್ ಆಫ್ ಆ್ಯಂಗಲ್. ಸಿ ವೆನ್ ವಿ ಸೇ ಆ್ಯಂಗುಲರ್ ಸ್ಪ್ರೆಡ್, ಇದೇ ಸ್ಪ್ರೆಡ್ ಆಗಿದೆ ಎಲ್ಲಿಂದ ಎಲ್ಲ ಎಷ್ಟು ಸ್ಪ್ರೆಡ್ ಆಗಿದೆ ಅಂತ. ಇದು ಆ್ಯಂಗಲ್ ಫೈನ್ ಮಾಡೋಕ್ಕೆ ನಾವೀಗ ಆ್ಯಂಗಲ್, ವಾಟ್ ಇಸ್ ಆ್ಯಂಗಲ್ ಟೀಟಾ ಅಂತ. ಆ್ಯಂಗುಲರ್ ಸ್ಪ್ರೆಡ್ ಇನ್ ಟರ್ಮ್ಸ್ ಆಫ್ ಸೈನ್ ಟೀಟಾ, ದಟ್ ಇಸ್ n ಲ್ಯಾಂಬ್ಡಾ ಬೈ ಎ. ಸೇಮ್ ಥಿಂಗ್ ಇನ್ ಟರ್ಮ್ಸ್ ಆಫ್ ಡಿಸ್ಟೆನ್ಸ್, x = n ಲ್ಯಾಂಬ್ಡಾ ಎ ಬೈ ಇಂಟು ಡಿ ಮಾಡಬೇಕು. ಇಲ್ಲಿ ಸೇಮ್ ಕ್ವಶನ್ಸ್ನ ಎಲ್ಲ ಫಾರ್ಮ್ಲೆಸ್ ಬರ್ಕೊಳ್ಳಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಲೆಟ್ಸ್ ಗೋ ಟು ದಿಸ್ ಒನ್. ಓಕೆ, ಅಗೇನ್ ಒನ್ ಮೋರ್ ಥಿಂಗ್. ಇಲ್ಲಿ ಏನಾಗುತ್ತೆ? ಬ್ರೈಟ್ ಫ್ರಿಂಜು, ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಇರುತ್ತೆ, ಅದಾದ್ಮೇಲೆ ಒಂದು ಡಾರ್ಕ್ ಇರುತ್ತೆ, ಮತ್ತು ಬ್ರೈಟ್ ಫ್ರಿಂಜ್ ಮತ್ತು ಡಾರ್ಕ್ ಫ್ರಿಂಜ್ ಇರುತ್ತೆ. ಇಲ್ಲೇನಾಗುತ್ತೆ? ತುಂಬ ಫೇಡ್ ಆಗಿಬಿಡುತ್ತೆ ಹೋಗ್ತಾ ಇದ್ದಂಗೆ ಡಿಸ್ಟೆನ್ಸು. ಸೊ ಫಸ್ಟ್ ಆಫ್ ಆಲ್ ಸೆಂಟ್ರಲ್ ದೊಡ್ಡದು ಇರುತ್ತೆ, ವಿಚ್ ಇಸ್ ಟ್ವೈಸ್ ದ ವಿಡ್ತ್, 2 ಟೈಮ್ಸ್ ಇರುತ್ತೆ. ಬೇರೆ ಹೋಗ್ತಾ ಸಣ್ಣದಾಗುತ್ತೆ, ಬ್ರೈಟ್ ಇಂಟೆನ್ಸಿಟಿಗಳು ಕಡಿಮೆ ಆಗುತ್ತೆ. ದಿಸ್ ಅ ಡಯಾಗ್ರಾಮ್ ಫಾರ್ ದಟ್. ಆ್ಯಂಡ್ ಸೆಂಟರ್ ವಿಲ್ ಬಿ 2 ಲ್ಯಾಂಬ್ಡಾ ಬೈ. ಇದ್ರ ಮೇಲೆ ಸಿ ಟಿ ಕ್ವಶನ್ ಕೇಳಿದ್ದಾರೆ, ಇದ್ರ ಮೇಲೆ ಸಿ ಟಿ ಕ್ವಶನ್ಸ್ ತುಂಬ ಸರಿ ಕೇಳಿದ್ದಾರೆ. ಅರ್ಥ ಆಯ್ತಾ? ಐಲ್ ಟೇಕ್ ಸಮ್ ಕ್ವಶನ್ಸ್ ನಾವು. ವಿಡ್ತ್ ಇಸ್ = 2 θ, 2 ಟೈಮ್ಸ್ ಆಫ್ ಲ್ಯಾಂಬ್ಡಾ ಬೈ ಎ, ಆ್ಯಂಡ್ ದಟ್ಸ್ ಆ್ಯಂಗುಲರ್ ವಿಡ್ತ್. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಡಿಸ್ಟೆನ್ಸ್, ಲೀನಿಯರ್ ವಿಡ್ತ್ ಬಂದು ಈ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಲೀನಿಯರ್ ವಿಡ್ತ್ ಬಂದು 2x, ಇಲ್ಲಿಂದ ಹಿಡಿದು 2x. ಆ್ಯಂಗುಲರ್ ವಿಡ್ತ್ ಅಂದರೆ 2 θ. ಯು ಕ್ಯಾನ್ ಆಲ್ವೇಸ್ ಮೆಷರ್ ಎನಿ 2 ಪಾಯಿಂಟ್ಸ್. ನಾವು ಅದೇ ಮ್ಯಾಥ್ಸಲ್ಲಿ ಹೇಳ್ತೀವಿ ಇದನ್ನು, ವಿ ಕಾಲ್ ರೇಡಿಯನ್ಸ್. If you want to measure distance between these two, if this is theta, if this is s, if this is l, if we take this as r theta, this maths I have taught even in the maths trigonometry. L is equal to r theta. The theta should be in terms of radians. How to convert radians to degrees? It's a mathematics question in the CET. CET lu kelidru, last year nu kelidru. You convert radians to degrees, but not directly. Simple 57 minutes kelidru. Okay. A slit of width of A is illuminated by red light of wavelength 6500. The first diffraction minima falls at 30 degrees. ಅವ್ರು ಏನು ಹೇಳ್ತಾ ಇದ್ದಾರೆ? ಫಸ್ಟ್ ಇದು ಸೆಂಟ್ರಲ್ ಬ್ರೈಟಾ, ಫಸ್ಟ್ ಇದೆಯಲ್ಲ ಬ್ರೈಟ್, ಇದೆಲ್ಲಿ ಫಾಲ್ ಆಗ್ತಾಯಿದೆ, ಇದರ ಆ್ಯಂಗಲ್ ಬಂದು 30 ಡಿಗ್ರಿ ಅಂತ ಹೇಳ್ತಾ ಇದೆ. ಫಸ್ಟು ಇದು ಬ್ರೈಟ್ ಇದೆ, ಇದು ಡಾರ್ಕ್. ಫಸ್ಟ್ ಡಾರ್ಕ್ ಮಿನಿಮಾ ಫಾಲ್ಸ್ at 30 degrees. In the value of A, what is A? Simple ಮಕ್ಕಳು. A sin θ = n lambda, right? A sin θ is equal to n lambda. They are saying first, that is lambda. They are given out 30 degrees. Sin 30 is equal to half. What is lambda? ನೋಡಿ, ಲ್ಯಾಂಬ್ಡಾ ಏನಾಗಿರುತ್ತೆ? ಲ್ಯಾಂಬ್ಡಾ ಬಂದು 6.5 ಆಗಿರುತ್ತೆ. ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡೋದು? ಇವಾಗ ಕ್ಯಾಲ್ಕುಲೇಟ್ ಎ 2 × 6, 2 × 65, 2 6 12, 5 ಇರೋದ್ರಿಂದ 1 ಎಕ್ಸ್ಟ್ರಾ ಆಗುತ್ತೆ, 13 ಆಗುತ್ತೆ. ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 13. ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 13. ದೇರ್ ಇಸ್ ಓನ್ಲಿ ಒನ್ ಆಪ್ಷನ್, ದಟ್ ಇಸ್ ದಿಸ್. ನೀವು ಆ್ಯಕ್ಚುಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದೇ ಆನ್ಸರ್ ಬರುತ್ತೆ. ಏನಿಲ್ಲ, ಜಸ್ಟ್ ಸಬ್ಸ್ಟಿಟ್ಯೂಟ್ 6000 ಆಂಗ್ಸ್ಟ್ರಾಮ್ ತೊಗೊಳ್ಳಿ, ಇಲ್ಲೇ ಬಂದ್ಬಿಡ್ತೀನಿ, ಅದು ಸೇಮ್ ಆನ್ಸರ್ ಬರುತ್ತೆ, ಮೈಕ್ರಾನ್ ಬರುತ್ತೆ. Right. Let's go for next question now. Whichever statements are correct with reference to the single slit experiment. ಇದನ್ನ CET ಯಾವ ಇಯರ್? 2021 ಕೇಳಿದ್ದಾರೆ. The fringes are of unequal. Correct. Fringes are equal. No. Light is conserved. Of course, light energy is conserved. ನಾವೇನು ಇನ್ಕಮಿಂಗ್ ಬರುತ್ತೋ
ಆ ಟೋಟಲ್ ಪ್ಯಾಟರ್ನ್ ಎನರ್ಜಿ ಎಲ್ಲ ಟೋಟಲ್ ಇರುತ್ತೆ. ಇಟ್ಸ್ ಕನ್ಸರ್ವೇಷನ್ ಇಟ್ ಇಸ್. ಓಕೆ, ನೆಕ್ಸ್ಟ್ ವಾಟ್ಸ್ ಆನ್ಸರ್? ಸೊ 1 and 3. ಸೊ 1 and 3 ಎಲ್ಲಿದೆ? 1 and 3 ಫ್ರಿಂಜಸ್ ಆಫ್ ಅನ್ಈಕ್ವಲ್ ವಿಡ್ತ್, ಕರೆಕ್ಟ್. ಈಕ್ವಲ್ ನಾಟ್ 2 ಇರಬಾರ್ದು ಅಷ್ಟೇ. 2 ಎಲ್ಲಿದೆ? ನಾಟ್ ಪಾಸಿಬಲ್, ನಾಟ್ ಪಾಸಿಬಲ್. 1 and 3. ಓಕೆ, ನೆಕ್ಸ್ಟ್ next question. Now when a compact CD, ಇದು ಪಿ ಯು ಸಿ, ನಾವು ವೆನ್ ದ ಇಂಟ್ರಡ್ಯೂಸ್ಡ್ ನಾನು ಪಿ ಯು ಸಿ ಎಲ್ಲ ಹೇಳ್ಕೊಟ್ಟಿದ್ದೆ. ಏನು ಮಾಡೋ ಪಿ ಯು ಸಿ ನಾನು ಹೇಳ್ಕೊಟ್ಟು, ಐ ಮೀನ್ ಎಮ್ ಸಿ ಕ್ಯೂಸ್ ಸಿ ಇ ಟಿ ನೋಡಿ. ಸಿ ಇ ಟಿ ಅಂತ ಹೇಳಿದ್ರೆ ಈ ಥರ ಅಪ್ಲಿಕೇಶನ್ ಲೆವೆಲೇ ಇರುತ್ತೆ. ಪಿ ಯು ಸಿ ಅಂದರೆ ಆಬ್ವಿಯಸ್ಲಿ ದೇ ವಿಲ್ ನಾಟ್ ಹ್ಯಾವ್ ಅಪ್ಲಿಕೇಶನ್. ದಿಸ್ ಇಯರ್ ಆಲ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ದೇ ಆಸ್ಟ್. ದಿಸ್ ಇಸ್ ದ ವಿಚ್ ಯೂಸ್ ಟು ಆಸ್ಕ್ ಇನ್ ದ ಸಿ ಇ ಟಿಲಿ ಕೇಳಿದ್ದಾರೆ. ಯಾವುದು 2022 ಕೇಳಿದ್ದಾರೆ ಸಿ ಇ ಟಿಲಿ. ವೆನ್ ಎ ಕಾಂಪ್ಯಾಕ್ಟ್ ಡಿಸ್ಕ್ ಸಿ ಡಿ ಇಸ್ ಇಲ್ಯುಮಿನೇಟೆಡ್ ಬೈ ಎ ಸ್ಮಾಲ್ ಸೋರ್ಸ್ ಆಫ್ ವೈಟ್ ಲೈಟ್, ದ ಕಲರ್ಡ್ ಬ್ಯಾಂಡ್ಸ್ ಆರ್ ಅಬ್ಸರ್ವ್ಡ್. ದಿಸ್ ಇಸ್ ಡ್ಯೂ ಟು ಡೈಫ್ರಾಕ್ಷನ್. ಇನ್ನೊಂದು ಏನೋ ಇದೆ ಮಕ್ಕಳು, ಅದು ಫರ್ಗಾಟ್. ಇನ್ನೊಂದು ಇಂಟರ್ಫರೆನ್ಸ್ ಇದೆ. ಐ ಟಾಟ್ ಯು ಇನ್ ದ ಪಿ ಯು ಸಿ ಲೆಕ್ಚರ್ಸ್. ಇನ್ ಅ ಕೇಸ್ ಆಫ್ Fraunhofer diffraction express single stated diffraction pattern on the screen is correct. Which are the following statement? On the screen is correct. Correct for which of the following statements? ನಾನು ಇಂಗ್ಲೀಷ್ ಓದಕ್ಕೆ ಬರೋದಿಲ್ಲ. ಸೆಂಟ್ರಲ್ ಡಾರ್ಕ್ ಬ್ಯಾಂಡ್ ಹ್ಯಾವಿಂಗ್ ಯೂನಿಫಾರ್ಮ್ ಬ್ರೈಟ್ನೆಸ್ ಆನ್ ಐದರ್ ಸೈಡ್. ಓ, ಸೆಂಟ್ರಲ್ ಏನಾಗ್ತದೆ ಇಲ್ಲಿ? ಓಕೆ, central dark band having uniform brightness on either side. Central bright band having dark bands on either side. Central dark ಅಲ್ಲ, central bright ಆಯ್ತಾ. Central bright having dark bands on either side. Okay, central dark band having alternate dark. That's good. This is correct. Central dark having alternate band with decreasing intensity. Perfect. What about next one? Central bright and having alternate dark bands of decreasing into what? ಓ, ಎರಡು ಸೇಮ್ ಟೈಪ್ ಮಾಡಿದ್ದೀನಿ. ಐ ಥಿಂಕ್ ದಿಸ್ ಅದರ್ ಆಪ್ಷನ್ ಇಸ್ ದೇರ್. ನಾನು ಟೈಪಿಂಗ್ ಮಿಸ್ಟೇಕ್ ಮಾಡಿದ್ದೀನಿ. ಓಕೆ, ಎನಿವೆ ದ ಆಪ್ಷನ್ ಐ ಥಿಂಕ್ ಸಿ. ಇನ್ನೊಂದು ಆಪ್ಷನ್ ಬೇರೆ ಇರುತ್ತೆ, ಮೇ ಬಿ ಚೆಕ್ ಮಾಡಿ. ಐ ಥಿಂಕ್ ದಿಸ್ ಇಸ್ ಪರ್ಫೆಕ್ಟ್ ಆನ್ಸರ್. ಸೆಂಟ್ರಲ್ ಡಾರ್ಕ್ ಫ್ರಿಂಜ್ ಹ್ಯಾವಿಂಗ್ ಆಲ್ಟರ್ನೇಟ್ ಸಾರಿ ಕರೆಕ್ಟು. ಓ, ಸಿ ಕರೆಕ್ಟ್, ಡಿ ಕರೆಕ್ಟ್. ಸೆಂಟ್ರಲ್ ಬ್ರೈಟ್ ಡಾರ್ಕ್ ಕೊಟ್ಟಿದ್ದಾರೆ ಎಲ್ಲ ನೋಡಿ. ದಿಸ್ ಇಸ್ ವಾಟ್ ಕನ್ಫ್ಯೂಷನ್ ಸಿ ಇ ಟಿ. ನಮ್ಮ ಕಾನ್ಸೆಪ್ಟ್ ಗೊತ್ತಿದ್ರೂ ಫಾಸ್ಟಾಗಿ ಓದ್ಬೇಕಂತ ಹೇಳಿದ್ರೆ ನನಗೆ ಗೊತ್ತಿಬಿಟ್ಟು ಸೆಂಟ್ರಲ್ ದೊಡ್ಡದೇ ಇರುತ್ತೆ, ಆಲ್ಟರ್ನೇಟಾಗಿ ಬ್ರೈಟ್ ಡಾರ್ಕ್ ಇರುತ್ತೆ ಅಂದ್ಬಿಟ್ಟು ನಾನು ಐ ವಾಸ್ ರೀಡಿಂಗ್ ಇನ್ ಫಾಸ್ಟ್ ಫೇಸಲ್ಲಿ ಇವನ್ ರೀಡಿಂಗ್ನು. ಐ ಮಿಸ್ ದ ಡಾರ್ಕ್ ಇಯರ್. ಸೆಂಟ್ರಲ್ ಹ್ಯಾವಿಂಗ್ ಆಲ್ಟರ್ನೇಟ್ ಯಾಕೆ ಕರೆಕ್ಟ್ ಅಂತ ನೀವು ಸೆಂಟ್ರಲ್ ಬ್ರೈಟ್ ದೆನ್ ಐ ಬ್ರೈಟ್ ಇಲ್ಲಿದೆ ನೋಡಿ. ಓಕೆ, ಅದು ಬ್ರೈಟ್ ಶುಡ್ ಬಿ ದ ಸೆಂಟ್ರಲ್ ಬ್ರೈಟ್ ಬ್ಯಾಂಡ್ ಹ್ಯಾವಿಂಗ್ ಆಲ್ಟರ್ನೇಟ್ ಡಾರ್ಕ್ ಆ್ಯಂಡ್ ಬ್ರೈಟ್, ನಾಟ್ ಸೆಂಟ್ರಲ್ ಡಾರ್ಕ್. ನೆಕ್ಸ್ಟ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಅದಾದಮೇಲೆ the wavelength of a 600 meter is normal set on the width of this much. Angular width of central maxima. Angular width of central. ಇದೇ ಕ್ವಶನ್ ಸಿ ಇ ಟಿಲಿ ಇನ್ನೊಂದು ಥರ ಕೇಳಿದ್ರು. ಐ ಫರ್ಗಾಟ್ ದಟ್. ಇದೇ ಕ್ವಶನ್ ಸಿ ಇ ಟಿಲಿ ಕೇಳಿದ್ದಾರೆ ಮತ್ತೆ. ದೇ ಆಸ್ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ. ಇದೇ ಕ್ವಶನ್ ಸಿ ಇ ಟಿಲಿ ಇದೆ. ಅದು ದೇ ಆಸ್ ದಿಸ್. ದೇ ಆರ್ ಡೈರೆಕ್ಟ್ಲಿ ಆಸ್ ವಾಟ್ ಇಸ್ ಸೆಂಟ್ರಲ್ ಅಂತ. ಇನ್ನೊಂದು ಸಿ ಇ ಟಿಲಿ ಇನ್ನೊಂದು ವರ್ಷ ಕೇಳಿದ್ದಾರೆ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಆಲ್ಟರ್ನೇಟ್ ಮಿನಿಮಾಸ್, ದ ಫಸ್ಟ್ ಮಿನಿಮಾಸ್. ಅಂದರೆ ಇದೇ ಕ್ವಶನ್ ಮತ್ತೆ ಯು ಗೋ ಅಂಡ್ ಚೆಕ್ ದ PYQs ಆಯಿತಾ. ಇದೇ ಕ್ವಶನ್ ಕೇಳಿದ್ದಾರೆ, ಬಟ್ ಅಲ್ಲಿ ಏನಂದರೆ ಅವರು ದೇ ನೀಟ್ ಆಸ್ ಡೈರೆಕ್ಟ್ಲಿ. ಅವರೇ ಕೇಳ್ತಾ ಇದ್ದಾರೆ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಮಿನಿಮಾಸ್ ಆನ್ ಐದರ್ ಸೈಡ್. ಇದ್ರ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಯಾವುದೋ ಒಂದು ಸಿ ಟಿ ಕ್ವಶನಲ್ಲಿ. ದಟ್ಸ್ ನಥಿಂಗ್ ಬಟ್ ಸೆಂಟ್ರಲ್ ಬ್ರೈಟ್ ಫ್ರಿಂಜ್. ದಟ್ಸ್ ನಥಿಂಗ್ ಬಟ್ ವಿಡ್ತ್ ಆಫ್ ದ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಆಯಿತಾ. ಸೊ ಡೈರೆಕ್ಟ್ಲಿ ಆಸ್ಕಿಂಗ್ ಸೆಂಟ್ರಲ್ ಮ್ಯಾಕ್ಸಿಮಮ್ ಎಷ್ಟಿದೆ ವಿಡ್ತ್ ಅಂತ. ಸೊ ಇನ್ನೊಂದು ಫಾರ್ಮುಲಾ ಇಸ್ 2 lambda d by 2 lambda by a. So directly calculate 2 into lambda 2 into 6 2 into 6 divided by a 2. See 2 6 by 2. The answer should be a multiple of 6. Answer is this. Next ಅದಾದ್ಮೇಲೆ ಡೈರೆಕ್ಟ್ ನೋಡಿ ಇದು ಕ್ವಶನ್ ಎಷ್ಟು ಸತಿ ಕೇಳಿದಾರೋ. I think they asked on the central bright fringe 4 ಇಂದ 5 ಕ್ವಶನ್ ಕೇಳಿದ್ದಾರೆ. If you just see last 10 years papers, 2 lambda based, that formula based. Next polarization, very nice, very easy topics. ನೋಡಿ very important. ಅದು ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ ಸಿ ಇ ಟಿಯಲ್ಲಿ. ವೆರಿ ಸಿಂಪಲ್. ಇಲ್ಲಿ ಇಂಟೆನ್ಸಿಟಿ ಐ ನಾಟ್ ಇದೆಯಾ ಫಸ್ಟ್ರಲ್ಲಿ ಕಳಿಸಿದಾಗ ನೋಡಿ, ಇರ್ರೆಸ್ಪೆಕ್ಟಿವ್ ಆಫ್ ದ ಓರಿಯೆಂಟೇಷನ್ ನೀವು ಹೆಂಗೆ ಇಟ್ರು ಇದನ್ನು ಇದು ಐ ನಾಟ್ ಇಲ್ಲಿ ಎಷ್ಟು ಇಂಟೆನ್ಸಿಟಿ ಇದೆಯೋ ಅದರದ್ದು ಅರ್ಧ ಆಗುತ್ತೆ. ಫಸ್ಟ್ರಲ್ಲಿ ಡಿಪೆಂಡ್ ಆಗೋದಿಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ಆ್ಯಂಗಲ್ ಇಟ್ ಬಿಕಮ್ ಐ ನಾಟ್ ಬೈ 2. ಈ ಐ ನಾಟ್ ಬೈ 2 ಇಲ್ಲಿ ಎಷ್ಟು ಬರುತ್ತಲ್ವ, ನಾನು ಅದನ್ನ I2 ಅಂತ ತೊಗೊಂಡ್ರೆ ಇಲ್ಲೇನಿದೆಯೋ ಬರುತ್ತಲ್ಲ I0 by 2, ದಾಟ್ ಇಂಟು ಕಾಸ್ ಸ್ಕ್ವೇರ್ ಬೈ 2. ದಿಸ್ ಇಸ್ ಕಾಲ್ಡ್ ಎಸ್ ಮಾಲೂಸ್ ಲಾ ಅಂತ. ದಿಸ್ ಕಾಲ್ಡ್ ಎಸ್ ಮಾಲೂಸ್ ಲಾ. ಅರ್ಥ ಆಯ್ತಾ?
ನೆಕ್ಸ್ಟ್ polarization by reflection. What is polarization by reflection anta? So this is called polarization by reflection. I think you don't have this, but ಏನಾಗಿದೆ ಅಂದರೆ one of the CET question, PUC ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ನಾಟ್ PUC, CET ಅಲ್ಲಿ ರೇ ಆಪ್ಟಿಕ್ಸ್ ಒಂದು ಕ್ವಶನ್ ಇತ್ತು. ದೇ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಅಂತ ಹೇಳ್ತಾ ಅಂದರೆ there was some angle of incidence for which the angle of reflection got completely polarized. At that case the angle was 90 degrees. See, they explained entire concept. ಯಾವುದೋ ರೇ ಆಪ್ಟಿಕ್ಸ್ ಕ್ವಶನ್ ನೆನಪಿಲ್ಲ ನೀಟಲ್ಲೋ CET ಅಲ್ಲೋ, ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿ they didn't use anywhere like Brewster's formula ಅಂತ, Brewster's angle ಅಂತ. Then they asked what is the refractive index of the material ಅಂತ. So basically they explain the concept in the question itself. They explain this concept in the question itself and they ask what is the refractive index. So people who know the concept formula they can tell quickly. And then if you studied delete ಆಗಿದೆ ಸ್ಟಡಿ ಮಾಡಲ್ಲ ಅಂತ ಹೇಳಿದ್ರೆ ಹೋಯ್ತು. ಮೋಸ್ಟ್ಲಿ ಐ ಡೋಂಟ್ ಥಿಂಕ್ ಲಾಸ್ಟ್ ದಿಸ್ ಟೈಮ್, ಬಟ್ ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ವಾಟ್ ಇಸ್ ದಿಸ್? ದೇರ್ ಇಸ್ ಸಮ್ ಆಂಗಲ್ ಆಫ್ ಇನ್ಸಿಡೆನ್ಸ್ for which the angle of refraction got complete, there's some angle of incidence for which the reflected ray completely got polarized. At that angle these two will make 90 degrees. Ide explanation kottidru and they ask what is the refractive index of material. The mu is called tan IP. Nenpitkolli, if is required nenpitkolli, not required. This question. Next, so unpolarized light of intensity I is passed through the two polarized kept one after other and each of other. The intensity of light emerging from second polaroid is I0/4. The angle between them is ಅರ್ಧ. ನೋಡಿ, ಫಸ್ಟಿಂದ ಹೋಗ್ಬೇಕಂದ್ರೆ ಏನಾಗುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟಿಂದ ಹೋಗ್ಬೇಕಂತ ಹೇಳಿದ್ರೆ I0 ಇದ್ದರೆ ಇದು I0/2 ಆಗುತ್ತೆ. ಮತ್ತೆ ಸೆಕೆಂಡ್ ಹೋಗ್ಬೇಕಂತ ಹೇಳಿದ್ರೆ ಎಷ್ಟಾಗುತ್ತೆ, ಇಲ್ಲಿ ಎಷ್ಟಿದೆಯೋ ಎಷ್ಟಿಂದ ಬರ್ತಾ ಇದೆಯೋ ದ್ಯಾಟ್ ಇಂಟು ಕೊಸೈನ್ ಆಫ್ ದ ಆ್ಯಂಗಲ್ ಬಿಟ್ವೀನ್ ದೆಮ್. ಸೊ ನೀವೇ ಹೇಳ್ಬಿಡಿ, ಮ್ಯಾಥ್ಸ್ ನಿಮ್ಗೆ ಮ್ಯಾಥ್ಸ್ ಗೊತ್ತಿರಬೇಕಲ್ವಾ. ಈಗ ಫಾರ್ ವಾಟ್ ವ್ಯಾಲ್ಯೂ ಆಫ್ ಥೀಟಾ this exactly becomes half. 1/√2 ಇರಬೇಕಾ, 1/√2 ಸ್ಕ್ವೇರ್ ಬಂದು ಹಾಫ್ ಆಗುತ್ತಾ. ಸೊ theta must be 45 degrees. So answer is what? 45 degrees. Next, because cos 45 ಸಬ್ಸ್ಟಿಟ್ಯೂಟ್ ಮಾಡೋದ್ರಲ್ಲಿ cos 45 1/√2, ಅದು ಸ್ಕ್ವೇರ್ ಮಾಡಿದ್ರೆ 1/2, 1/2 ಇಂಟು I0/2 1/4. ಸೊ I0/4 ಆಗುತ್ತೆ. ಆನ್ಸರ್ ಇಸ್ 45 degrees. ನೆಕ್ಸ್ಟ್ ಸೇಮ್ ವಿಡಿಯೋ ಪಾಸ್ ಮಾಡಿ ನೀವೇ ಆನ್ಸರ್ ಮಾಡೋಕ್ಕೆ. ಯು ಆರ್ ಆನ್ಸರ್ ವೆರಿ ಫಾಸ್ಟ್ ಆಯಿತಾ. ಫಸ್ಟ್ P1 P2 P3 ಇದೆಯಾ? ಓಕೆ. Are kept parallel to each other such that the angle between the axis of P1 and P2 is 45. P1 ಮತ್ತು P2 45 and that of P2 and P3 is 45. ಸೊ ಎಲ್ಲ 45 ಇರುತ್ತೆ. ಸೊ ಫಸ್ಟು ಏನು ಬರುತ್ತಲ್ವಾ ಅದು ಅರ್ಧ ಆಗುತ್ತೆ. ಫಸ್ಟ್ ಎಷ್ಟು ಬರ್ತಾ ಇದೆ, ಎಷ್ಟು ಟೋಟಲ್ ಇಂಟೆನ್ಸಿಟಿ 128. ಸೊ ಫಸ್ಟ್ ಪೋಲರೈಡ್ ಬಂದಾಗ ಅರ್ಧ ಆಗುತ್ತೆ, 64 ಬರುತ್ತೆ. ಫಸ್ಟ್ ಪೋಲರೈಡ್ P1 ನೋಡಿ, P1 ತೊಗೊಂಡಿದ್ನ. ಸೊ P1 ಬಂದಾಗ 128 ಬಂದಾಗ 64 ಬರುತ್ತೆ. ಮತ್ತು ಸೆಕೆಂಡ್ ಪೋಲರೈಡ್ P2 ರೌಂಡ್ ಡಯಾಗ್ರಾಮ್ಸ್ P2 64 ಬಂದಾಗ ಅದ್ರ ಮತ್ತೆ ಅರ್ಧ ಆಗುತ್ತೆ, ಬಿಕಾಸ್ 45 ಡಿಗ್ರಿ ಅಲ್ವಾ. ನಾವು ಈಗ ತಾನೇ ಕಲ್ತಲ್ಲ ಕ್ವಶನ್ ನೋಡಿ, ಸೇಮ್ ಕ್ವಶನ್ ಇಲ್ಲ ಉಂಟು. ಅದಕ್ಕೆ ನಾನು ಹೇಳೋದು ನೋಡಿ, ಈ ಕ್ವಶನ್ ಬಂದು CET 2020 ಕೇಳಿದ್ದಾರೆ, ಈ ಕ್ವಶನ್ ಬಂದು CET 2023 ಕೇಳಿದ್ದಾರೆ. ಕಾನ್ಸೆಪ್ಟ್ ಸೇಮೇ, ಇಲ್ಲೂ 45 ಡಿಗ್ರಿನೇ, ಅವರೇ ಆ್ಯಂಗಲ್ ಕೊಟ್ಟಿದ್ದಾರೆ. ನಾವು I/4 ಕೊಟ್ಟಿದ್ದಾರೆ. ಇಲ್ಲೇನಾಗಿದೆ, ಇಲ್ಲಿ ಅವ್ರು ಆ್ಯಂಗಲ್ ಕೊಟ್ಟಿದ್ದಾರೆ, ಸಾರಿ ಇಲ್ಲಿ ಅವ್ರು ಇಂಟೆನ್ಸಿಟಿ ಕೊಟ್ಟಿದ್ರು, ನಾವು ಆ್ಯಂಗಲ್ ಫೈಂಡ್ ಮಾಡಬೇಕು. ಇಲ್ಲಿ ಏನಾಯ್ತು, ಇಲ್ಲಿ ಅವ್ರ ಆ್ಯಂಗಲ್ ಕೊಟ್ಟರೆ ನಾವು ಇಂಟೆನ್ಸಿಟಿ ಫೈಂಡ್ ಮಾಡಬೇಕು. ಸೊ ಆಬ್ವಿಯಸ್ಲಿ ಇದ್ರದ್ದು ಅರ್ಧ ಆಗುತ್ತೆ. ಮತ್ತೆ 45 ಡಿಗ್ರಿ ಇದ್ದರೆ ಇಲ್ಲಿ ಏನಿದೆ ಅದು ಅರ್ಧ, ಬಿಕಾಸ್ cos ಸ್ಕ್ವೇರ್ 45 ಅಲ್ವಾ. ಇದ್ರದ್ದು ಮತ್ತೆ ಅರ್ಧ, ದಟ್ ಮೀನ್ಸ್ 32. P2 ಆಯಿತಾ. ಮತ್ತೆ ಇನ್ನೊಂದು P3 ಇದೆ, ಅದು ಇದಕ್ಕೆ 45 ಇದೆ, ಅಂದರೆ ಇದ್ರದ್ದು ಮತ್ತೆ ಅರ್ಧ, ದಟ್ ಇಸ್ 16. ಆನ್ಸರ್ ಇಸ್ 16 ಫಾರ್ ದಿಸ್, ಅರ್ಧ. ಸೊ ಇನ್ನೊಂದು ಆಪ್ಷನ್ ಆರಾಮಾಗಿ ಎಲಿಮಿನೇಟ್ ಮಾಡ್ಬೋದು. ಆಬ್ವಿಯಸ್ಲಿ ಅವ್ರು 128 ಕೊಟ್ಟರೆ 120 ಸಾಧ್ಯ ಇಲ್ವಲ್ಲ. 128 ಫಸ್ಟ್ ಟೈಮ್ 64, ಇದು ಸಾಧ್ಯ ಇಲ್ವಲ್ಲ, 0 ಆಗೋದು. ಅಂದರೆ ನೀವು ಕ್ಯಾಲ್ಕುಲೇಷನ್ ಮಾಡೋಷ್ಟು ಬೇಕಾಗಿಲ್ಲ, ಯು ಡೋಂಟ್ ಹ್ಯಾವ್ ಟು ಡೂ ಕ್ಯಾಲ್ಕುಲೇಷನ್. ನೋಡಿ 120 ಅಂದರೆ 128 ಹೋಯ್ತು, 128, ಬಿಕಾಸ್ ಆಫ್ಕೋರ್ಸ್ ಪೊಲೈಟ್ಸ್ ಮೇಲೆ ಪಾಸ್ ಆದಮೇಲೆ ಅದಕ್ಕಿಂತ ಕಡಿಮೆ ಆಗುತ್ತೆ. ಸೊ 128 ಕೆನಾಟ್ ಬಿ ದ ಆನ್ಸರ್. 0, ಐ ಡೋಂಟ್ ಥಿಂಕ್ 0, ಯು ವಿಲ್ ಗೆಟ್ ಸಮ್ ಇಂಟೆನ್ಸಿಟಿ ಆಬ್ವಿಯಸ್ಲಿ. ಆ್ಯಂಡ್ 64, ಬಿಕಾಸ್ ಫಸ್ಟ್ ಬೈ ಪಾಸಿಂಗ್ ಥ್ರೂ P1 ಇಟ್ ಸೆಲ್ಫ್ ಇಸ್ ಬಿಕಮಿಂಗ್ 64. ವಾಟ್ಸ್ ಆಪ್ಷನ್ ಲೆಫ್ಟ್ ಟು ಯು? ಓನ್ಲಿ ಆಪ್ಷನ್ ಇಸ್ 16. ಸೊ ಇಟ್ಸ್ ವೆರಿ ಸಿಂಪಲ್. ಅಂದರೆ ನಾನು ಹೇಳೋದು, CET ಕ್ವಶನ್ ವೆರಿ ನೈಸ್ ಟು ಸಾಲ್ವ್ ಮಕ್ಕಳೇ, ವೆರಿ ಫನ್. ಯು ಶುಡ್ ಸಾಲ್ವ್ ಲೈಕ್ ಹ್ಯಾಪಿಲಿ, ಅಂದರೆ ಆರಾಮಾಗಿ ಆಟ ಆಡ್ಕೊಂಡು ಸಾಲ್ವ್ ಮಾಡಬೇಕು. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಯ್ತು. ಅದಕ್ಕೆ ಹೇಳೋದು. ಬಟ್ ಯು ಕ್ಯಾನ್ ಡೂ ದಟ್ ಓನ್ಲಿ ವೆನ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಅರ್ಧ ಎಲ್ಲ ಓದ್ಕೊಂಡು ಹರಿಬರಿಯಾಗಿ ಅರ್ಧ ಓದ್ಕೊಂಡಿದ್ರೆ ಮಾಡೋಕ್ಕಾಗೋದಿಲ್ಲ. ಕಾನ್ಸೆಪ್ಟ್ ಕ್ಲಾರಿಟಿ ಇದ್ದರೆ ನಿಮಗೆ ಕ್ವಶನ್ಸ್ ಎಷ್ಟು ಬೇಕಾದಕ್ಕೆ ಹೇಳ್ಬೋದು. ಇನ್ಫ್ಯಾಕ್ಟ್ ಈ ಥರ ಇನ್ನೂ 2-3 ಕ್ವಶನ್ ಇದೆ, ಎಲ್ಲ ಇದೇ ಕ್ವಶನ್ P1 P2 P3 ಇರುತ್ತೆ, ಕಡಿಮೆ ಆಗ್ತಾರೆ. CET ಕೇಳಿದ್ದಾರೆ, ದೇ ವಾಸ್ ದಿಸ್ ಕ್ವಶನ್ CET, ನೀವು ಚೆಕ್ ಮಾಡಿ, ಅದನ್ನು ಮಾಡ್ಬೋದು. ಅರ್ಥ ಆಯ್ತಾ? ಸೊ ಈ ರೀತಿ ಮಕ್ಕಳು, ಐ ಹೋಪ್ ಯು ಲೈಕ್ ಡಿಟ್. ಸೊ ಎಲ್ಲ ಕಾನ್ಸೆಪ್ಟ್ಸು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ, ಅರ್ಥ ಆಗಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ.
ಆ್ಯಂಡ್ ಇಷ್ಟ ಆಗಿದೆ ಡೋಂಟ್ ಫರ್ಗೆಟ್ ಟು ಲೈಕ್ ದ ವಿಡಿಯೋ. ಅದೇ ರೀತಿ ನಿಮಗೆ ಇಂಟ್ರೆಸ್ಟ್ ಇದೆ ನಮ್ಮ CET ಕ್ರ್ಯಾಶ್ ಕೋರ್ಸ್ ಕೂಡ ಇದೆ. ಇದೇ ರೀತಿ ತುಂಬ ಕ್ವಶನ್ಸ್ DPPs, PYQs, ಕಾನ್ಸೆಪ್ಟ್ ಸಪ್ರೇಟ್ಲಿ ಎಲ್ಲ ಹೇಳ್ಕೊಡ್ತೀವಿ. ಆ್ಯಂಡ್ ಯು ಕ್ಯಾನ್ ಲುಕ್ ಇನ್ ಟು ದ್ಯಾಟ್. ಆ್ಯಂಡ್ ದ್ಯಾಟ್ಸ್ ಇಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಟೇಕ್ ಕೇರ್.